श्रीरूपं साग्रजातं सहगणा रघुनाथान्वितं तं सजीवं तं परिजनासहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे नमो महावदान्याय कृष्णप्रेमपदायते कृष्णाय कृष्णचैतन्य नामिने गौरतिसे नमः हे कृष्णकरुणा सिन्धो दीनबन्धो जगत्पते गोपेश गोपिका कान्त राधाकान्त नमोऽस्तुते तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद हरे कृष्ण 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 हरे 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 राम 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 हरे हरे मूकं करोति वाचालं पङ्गुं लङ्घयते गिरिं यत्कृपातमहं वन्दे श्रीगुरो दीनतारिणं ಪರಮಾನಂದ ಶ್ರೀ ಚೈತನ್ಯಮೀಶ್ವರಂ ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ ಈ ಬುಧವಾರದ ಸಾಯಂಕಾಲ ಕಾರ್ಯಕ್ರಮಕ್ಕೆ ಸಾಮಾನ್ಯವಾಗಿ ನಾವು ಭಾಗವತ ರಸಮಾಲೆಯ ಚಾಪ್ಟರ್ ಬೈ ಚಾಪ್ಟರ್ ಚರ್ಚೆ ಮಾಡ್ತೀವಿ. ಆದರೆ ಈ ಜನ್ಮಾಷ್ಟಮಿ ಬರ್ತಾ ಇರೋ ಕಾರಣ ನಾವು ಕೃಷ್ಣ ಲೀಲೆಯ ಕೆಲವೊಂದು ಪ್ರಸಂಗಗಳನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಇವತ್ತು ನಾವು ವಿಶೇಷವಾಗಿ ರುಕ್ಮಿಣಿ ಕಲ್ಯಾಣ ಈ ವಿಷಯದ ಕುರಿತಾಗಿ ಚರ್ಚೆ ಮಾಡೋಣ. ತುಂಬಾ ಅದ್ಭುತವಾದಂತಹ ಒಂದು ಲೀಲೆ. ಭಗವಂತ ಯಾವುದೇ ಲೀಲೆ ಮಾಡಿದ್ರೆ ಅದ್ಭುತ ಇರ್ತದೆ. ಬಾಲಿ ಲೀಲೆ ಆಗಿರಲಿ, ಮಾಕಂಚವರ ಲೀಲೆ ಆಗಿರಲಿ, ಅಸುರವಾದ ಲೀಲೆ ಆಗಿರಲಿ, ಅಥವಾ ರುಕ್ಮಿಣಿ ಹರಣ ಲೀಲೆ ಆಗಿರಲಿ, ಎಲ್ಲವೂ ಅದ್ಭುತ. ಎವ್ರಿಥಿಂಗ್ ಅಬೌಟ್ ಲಾರ್ಡ್ ಇಸ್ ಪರ್ಫೆಕ್ಟ್, ರೈಟ್? ಸೊ ಪರಿಪೂರ್ಣವಾದಂತಹ ಲೀಲೆಗಳನ್ನು ಭಗವಂತ ಮಾಡ್ತಾನೆ. ಆ ಲೀಲೆಗಳನ್ನು ಕೇಳೋದ್ರಿಂದ ನಮ್ಮ ಮನಸ್ಸಿಗೆ ಸಂತೃಪ್ತಿ ಆಗ್ತದೆ, ಮತ್ತೆ ಭಗವಂತನ ಪ್ರತಿ ಪ್ರೀತಿ ಪ್ರೇಮ ಬೆಳೀತದೆ. ಭಗವಂತ ಈ ಭೂಮಿಗೆ ಅವತರಿಸೋದಕ್ಕೆ ಕಾರಣ ಇದೆ. ಅದೇನು? ತನ್ನ ಲೀಲೆಗಳನ್ನ ಪ್ರದರ್ಶಿಸಿ ನಮ್ಮನ್ನ ಕೃಷ್ಣನ ಕಡೆ, ತನ್ನ ಕಡೆ ಆಕರ್ಷಣೆ ಮಾಡುವುದು. ಸೊ ಅನುಗ್ರಹಾಯ ಭಕ್ತಾನಾಂ ಮಾನುಷಂ ದೇಹಂ ಆಶ್ರಿತಃ ಭಜತೆ ತಾದೃಶಿ ಕ್ರೀಡಾ ಯಾಶ್ರಿತ್ವ ತತ್ಪರೋ ಭವೇತ್. ಭಗವಂತ ಈ ಭೂಮಿ ಮೇಲೆ ಮನುಷ್ಯನ ತರ, ಸಾಮಾನ್ಯ ಮನುಷ್ಯನ ತರ ಬಂದು ಅದ್ಭುತವಾದ ಕ್ರೀಡೆಗಳನ್ನ ಮಾಡಿ, ಲೀಲೆಗಳನ್ನ ಮಾಡಿ ಅದರ ಬಗ್ಗೆ ಕೇಳುವುದರಿಂದ ಯಾಶ್ರಿತ್ವ ತತ್ಪರೋ ಭವೇತ್. ನಾವು ಎಲ್ಲ ತ್ರಿಗುಣಗಳ ಬಂಧನದಿಂದ ನಾವು ಮುಕ್ತರಾಗಬಹುದು. ಅದಕ್ಕೆ ನಾವು ಭಗವಂತನ ಕಥೆಯನ್ನ ಕೇಳಬೇಕು. ಶೃಣ್ವಂತಿ ಗಾಯಂತಿ ಗೃಣಂತ ಭಿಕ್ಷ್ಣಶಃ ಸ್ಮರಂತಿ ನಂದಂತಿ ತವೇಹಿತಂ ಜನಾಃ ತಯೇವ ಪಶ್ಯಂತಿ ಅಚಿರೇಣ ತಾವಕಂ ಭವ ಪ್ರವಾಹೋ ಪರಮಂ ಪದಾಂಬುಜಂ. ಕುಂತಿಮಾರಾಣಿ ಹೇಳ್ತಾಳೆ, ಯಾರು ಶೃಣ್ವಂತಿ ಗಾಯಂತಿ ಗೃಣಂತಿ, ಭಗವಂತನ ದಿವ್ಯ ನಾಮರೂಪ ಗುಣ ಲೀಲೆಗಳನ್ನ ಯಾರು ಕೇಳ್ತಾರೆ, ಯಾರು ಹಾಡ್ತಾರೆ, ಯಾರು ಸ್ಮರಣೆ ಮಾಡ್ತಾರೆ, ಸ್ವೀಕಾರ ಮಾಡ್ತಾರೆ, ಅವರು ತಯೇವ ಪಶ್ಯಂತಿ ಅಚಿರೇಣ ತಾವಕಂ, ಅವರು ಭಗವಂತನನ್ನ ನೋಡಬಹುದು. ತಯೇವ ಪಶ್ಯಂತಿ ಅಚಿರೇಣ, ತುಂಬ ಬೇಗನೆ ಭಗವಂತನನ್ನ ಕಾಣಬಹುದು. ಭವ ಪ್ರವಾಹೋ ಪರಮಂ ಪದಾಂಬುಜಂ. ಮತ್ತೆ ಭಗವಂತನ ಪಾದದ ದರ್ಶನವಾದಾಗ ಭವ ಪ್ರವಾಹ ನಿಂತೋಗ್ತದೆ. ಸೊ ಈ ಭವಸಾಗರದ ಒಂದು ಪ್ರವಾಹವನ್ನ, ಈ ಕಷ್ಟಗಳನ್ನ, ತಾಪತ್ರಯಗಳನ್ನ ನಿಲ್ಲಿಸಬೇಕಂದ್ರೆ ನಾವು ಭಗವಂತನ ದರ್ಶನ ಪಡಿಬೇಕು. ಅದು ದರ್ಶನ ಹೇಗೆ ಪಡಿಬೇಕು? ಶ್ರವಣ ಕೀರ್ತನದಿಂದ. ಸೊ ಶ್ರೀಲ ಪ್ರಭುಪಾದರು ನಮಗೆ ಭಾಗವತ ಪುರಾಣವನ್ನು ಕೊಟ್ಟಿದ್ದಾರೆ. ಸೊ ಭಾಗವತ ಪುರಾಣ 10ನೇ ಸ್ಕಂದದಲ್ಲಿ ಕೃಷ್ಣನ 90 ಲೀಲೆಗಳಿವೆ, 90 ಅಧ್ಯಾಯಗಳು, ಅದರಲ್ಲಿ ಹಲವಾರು ಲೀಲೆಗಳನ್ನು ಕೊಟ್ಟಿದ್ದಾರೆ. ಮತ್ತೆ ಶ್ರೀಲ ಪ್ರಭುಪಾದರು ಇದನ್ನ ಸಮರಿ ಸ್ಟಡಿ ಕೃಷ್ಣ ಪುಸ್ತಕದ ರೀತಿಯಲ್ಲಿ ಕೂಡ ಕೊಟ್ಟಿದ್ದಾರೆ. ಸೊ ಫಸ್ಟ್ ಕೃಷ್ಣ ಪುಸ್ತಕ ಓದಿ ನಂತರ ಭಾಗವತ ಶ್ಲೋಕ ಬೈ ಶ್ಲೋಕ ಓದಿದ್ರೆ ಅತ್ಯಂತ ಏನಂತಾರೆ ಆನಂದಕರವಾದಂತಹ ಲೀಲೆಗಳನ್ನು ನಾವು ಕೇಳಬಹುದು, ಸವಿಯಬಹುದು. ಪ್ರಭುಪಾದರು ಹೇಳ್ತಾರೆ, ಐ ಹ್ಯಾವ್ ರಿಟನ್ ದಿಸ್ ಕೃಷ್ಣ ಬುಕ್ ವಿಚ್ ಈಸ್ ಲೈಕ್ ಎ ಸೋಲಾಸ್ ಫಾರ್ ದ ಸಫರಿಂಗ್ ಸೋಲ್ಸ್, ಹಾರ್ಟ್ಸ್ ಆಫ್ ದ ಸಫರಿಂಗ್ ಸೋಲ್ಸ್ ಇನ್ ದಿಸ್ ವರ್ಲ್ಡ್. ಜನರ ಹೃದಯ ಏನಂತಾರೆ ತಾಪದಲ್ಲಿದೆ, ತ್ರಿತಾಪಗಳಿಂದ ಬಳಲುತ್ತಿದೆ. ಅಂತಹ ಬಳಲುತ್ತಿರುವ ಹೃದಯಗಳಿಗೆ
ಈ ಕೃಷ್ಣ ಕಥೆ ಏನಿದೆ, ಕೃಷ್ಣ ಬುಕ್ ಏನಿದೆ, ಅದೊಂದು ಆ, ಆನಂದವನ್ನು ಒದಗಿಸಿಕೊಡುವಂತಹ ಅಮೃತ. ಸೊ ಇವತ್ತು ನಾವು ಈ ರುಕ್ಮಿಣಿ ಕಲ್ಯಾಣದ ಚರ್ಚೆಯನ್ನು ಮಾಡಲಿದ್ದೇವೆ. ಸೊ ದಿಸ್ ಇಸ್ ವೆರಿ ಬ್ಯೂಟಿಫುಲ್ ಚಾಪ್ಟರ್. ಭಾಗವತದ 52, 53, 54 ಮೂರು ಅಧ್ಯಾಯಗಳಲ್ಲಿ ಈ ರುಕ್ಮಿಣಿ ಕಲ್ಯಾಣ ಚರ್ಚೆ ಬರ್ತದೆ. ಸೊ ಭಗವಂತ ಈ ಲೀಲೆಯನ್ನ ವಿದರ್ಭ ಅಂದ್ರೆ ಕುಂಡಿನಪುರ, ದಟ್ ಈಸ್ ಇನ್ ಮಹಾರಾಷ್ಟ್ರದ ಮಧ್ಯಭಾಗದಲ್ಲಿ, ನಾಗ್ಪುರ್ ಹತ್ತಿರ ಬರ್ತದೆ, ಅಲ್ಲಿ ರುಕ್ಮಿಣಿಯ ವಾಸ. ಸೊ ಈ ಕತೆ ಹೇಗೆ ಸ್ಟಾರ್ಟ್ ಆಗ್ತದೆ ಅಂತಂದ್ರೆ, ಪರೀಕ್ಷಿತ್ ಮಹಾರಾಜರು ಪ್ರಶ್ನೆ ಕೇಳ್ತಾರೆ, ಏ ಗುರುಗಳೇ, ಶುಕದೇವ ಗೋಸ್ವಾಮಿಯವರೇ, ನಾನು ಕೇಳಿದ್ದೇನೆ ಕೃಷ್ಣ ರುಕ್ಮಿಣಿಯನ್ನ ರಾಕ್ಷಸ ಪದ್ಧತಿಯಲ್ಲಿ ವಿವಾಹವನ್ನು ಮಾಡಿಕೊಂಡ ಅಂತ. ಸೊ ಅದರ ಬಗ್ಗೆ ನಾನು ಕೇಳೋ ಕುತೂಹಲ ಇದೆ. ಭಗವಾನ್ ಭೀಷ್ಮಕ ಸುತಾಂ ರುಕ್ಮಿಣೀಂ ರುಚಿರಾನನಾಂ ರಾಕ್ಷಸೇಣ ವಿಧಾನೇನ ಉಪಾಯೇಮ ಇತಿ ಶ್ರುತಂ. ರಾಕ್ಷಸ ವಿಧಿಯಲ್ಲಿ ಅಂದ್ರೆ ಅಪಹರಣ ಮಾಡಿ ಮದುವೆಯಾಗಿದ್ದಾರೆ ಅಂತ ನಾನು ಕೇಳಿದ್ದೀನಿ. ಭಗವಾನ್ ಶ್ರೋತುಮಿಚ್ಛಾಮಿ, ನನಗೆ ಕೇಳೋದಕ್ಕೆ ಇಚ್ಛೆ ಆಗ್ತದೆ. ಕೃಷ್ಣ ಸ್ಯಾಮಿತ ತೇಜಸಃ ಯಥಾ ಮಾಗದ ಶಾಲ್ವಾದೀನ್ ಜಿತ್ವಾ ಕನ್ಯಾಂ ಉಪಾಹರತ್. ಹೇಗೆ ಮಾಗದ ರಾಜ ಜರಾಸಂಧ ಮತ್ತೆ ಶಿಶುಪಾಲ, ಶಾಲ್ವ ಇತ್ಯಾದಿ ಅಸುರರ ಮಧ್ಯದಲ್ಲಿ ಕೃಷ್ಣ ರುಕ್ಮಿಣಿಯನ್ನು ಅಪಹರಿಸಿಕೊಂಡು ಮದುವೆಯಾದ ಆ ಪ್ರಸಂಗದ ಬಗ್ಗೆ ನನಗೆ ಕೇಳುವ ಇಚ್ಛೆ ಆಗ್ತಾಯಿದೆ. ದಯವಿಟ್ಟು ಇದರ ಬಗ್ಗೆ ಹೇಳಿ. ಬ್ರಹ್ಮನ್ ಕೃಷ್ಣ ಕಥಾ ಪುಣ್ಯ, ಈ ಕೃಷ್ಣ ಕಥೆ ಅತ್ಯಂತ ಪುಣ್ಯವಾದದ್ದು. ಮಾಧ್ವಿ ಲೋಕ ಮಲಾಪಹಾಹ, ತುಂಬ ಮಧುರವಾದದ್ದು. ಮಾಧ್ವಿ ಅಂದರೆ ಅದು ಅಮೃತ ಥರ ಮಧುರವಾದದ್ದು, ಜೇನುತುಪ್ಪದ ಥರ ಮಧುವಾದದ್ದು. ಲೋಕ ಮಲ ಅಪಹರಹ, ಈ ಜನರ ಏನಂತಾರೆ ಕಲ್ಮಶ ನಾಶ ಮಾಡ್ತದೆ. ಕೋನು ತೃಪ್ಯೇತ ಶೃಣ್ವಾನಃ ಶ್ರುತಜ್ಞೋ ನಿತ್ಯ ನೂತನಾಹ. ಯಾರು ಕೇಳೋದಿಲ್ಲ ಇದನ್ನ. ನಿತ್ಯ ನೂತನ, ಎಷ್ಟು ಸಲ ಕೇಳಿದ್ರು ಅದು ಹೊಸದಾಗಿ ಅನುಭೂತಿ ಆಗ್ತದೆ. ನವನವಾಯಮಾನಃ, ಪ್ರತಿ ಸಲ ಕೃಷ್ಣ ಕಥೆ, ಅದೇ ಕಥೆಯನ್ನು ಕೇಳಿದ್ರು ಕೂಡ ಅದು ಹೊಸದಾಗಿ ಅನುಭೂತಿ ಆಗ್ತದೆ. ಸೊ ದಟ್ ಈಸ್ ಕೃಷ್ಣ ಕಥಾ ನಿತ್ಯ ನೂತನಾಹ. ಆಗ ಶುಕದೇವ ಗೋಸ್ವಾಮಿಯರು ಹೇಳ್ತಾರೆ, ಶ್ರೀ ಬಾದರಾಯಣಿರುವಾಚ. ಶುಕದೇವ ಗೋಸ್ವಾಮಿ ಕಥೆಯನ್ನು ಸ್ಟಾರ್ಟ್ ಮಾಡ್ತಾರೆ. ರಾಜಾಸೀದ್ ಭೀಷ್ಮಕೋ ನಾಮ ವಿದರ್ಭಾಧಿಪತಿರ್ ಮಹಾನ್. ವಿದರ್ಭ ಕ್ಷೇತ್ರದ ರಾಜನಿದ್ದ, ಅವ್ರು ಯಾರು? ಭೀಷ್ಮಕ. ತಸ್ಯ ಪಂಚಾಭವನ್ ಪುತ್ರ ಕನ್ಯ ಏಕ ಚವರಾನನ. 5 ಜನ ಗಂಡು ಮಕ್ಕಳು, ಒಬ್ಬಳು ಹೆಣ್ಣುಮಕ್ಕಳು. 5 ಜನ ಗಂಡು ಮಕ್ಕಳು ಯಾರು? ರುಕ್ಮಿ, ರುಕ್ಮರಥೋ, ರುಕ್ಮಬಾಹು, ರುಕ್ಮಪೇಶೋ, ರುಕ್ಮಮಾಲಿ. 5 ಜನ ಗಂಡು ಮಕ್ಕಳಿದ್ದರಂತೆ. ಮತ್ತೆ ರುಕ್ಮಿಣಿ ಏಷಾ ಸ್ವಸಾ ಸತಿ, ಇವಳ ಸಿಸ್ಟರ್ ಅಂದ್ರೆ ಸ್ವಸ. ಸತಿ ಅಂದರೆ ತುಂಬಾ ಶೀಲವಂತಳಾಗಿದ್ಲು, ಸುಶೀಲಳಾಗಿದ್ಲು. ಅವರ ನೇಮ್ ಇಸ್ ರುಕ್ಮಿಣಿ. ವರಾನನ ಅಂತ ಕೂಡ ಕರೀತಾರೆ, ಅಂದ್ರೆ ಅವಳ ಮುಖ ತುಂಬಾ ಸುಂದರವಾಗಿತ್ತು. ಸೋಪಶ್ರುತ್ಯ ಮುಕುಂದಸ್ಯ ರೂಪ ವೀರ್ಯ ಗುಣಶ್ರಿಯಃ ಗ್ರಹಾಗತೈರ್ಗೀಯಮಾನ ತಮ್ಮೇನೆ ಸದೃಶಂ ಪತಿಂ. ರುಕ್ಮಿಣಿ ಅವಳು ಕೃಷ್ಣನ ಕಥೆಯನ್ನ ಕೇಳ್ತಾ ಇದ್ಲು. ಸಾ ಉಪಶ್ರುತ್ಯ ಮುಕುಂದಸ್ಯ, ಶುದ್ಧ ವೈಷ್ಣವರಿಂದ ಭಗವಂತನ ರೂಪ, ಗುಣ ಮತ್ತು ಲೀಲೆಗಳನ್ನು ಕೇಳುವುದರಿಂದ ಸುಪ್ತಾವಸ್ಥೆಯಲ್ಲಿರುವ ಪ್ರೇಮವು ಜಾಗೃತವಾಗುತ್ತದೆ. ಸೊ ರುಕ್ಮಿಣಿ ಇಲ್ಲಿ ನೋಡಿ, ಅರಮನೆಯಲ್ಲಿ ಸಾಧು ಸಂತರು ಬಂದು ಕೃಷ್ಣ ಕಥೆ ಹೇಳ್ತಾ ಇದ್ದಾರೆ. ಸೊ ರಾಜರ ಅರಮನೆಯಲ್ಲಿ ಸಾಮಾನ್ಯವಾಗಿ ಕೃಷ್ಣ ಕಥೆ, ಹರಿಕಥೆ ನಡೀತಾ ಇತ್ತು, ಕೀರ್ತನೆ ನಡೀತಾ ಇರ್ತದೆ. ರಾಜರು ಕೇಳ್ತಾ ಇರ್ತಾರೆ, ಮತ್ತೆ ರಾಣಿಯರು, ಮಕ್ಕಳು ಎಲ್ಲರೂ ಬಂದು ಕೇಳ್ತಾ ಇರ್ತಾರೆ. ಆಗ ರುಕ್ಮಿಣಿ ದೇವಿ ಕೂಡ ಹರಿಕಥೆಯನ್ನ ಕೇಳ್ತಾ ಇದ್ಲು. ಉಪಶ್ರುತ್ಯ ಮುಕುಂದಸ್ಯ ವೀರ್ಯ ಗುಣ ಶ್ರಿಯ, ಕೃಷ್ಣನ ವೀರ್ಯವನ್ನ, ಗುಣವನ್ನ, ಚರಿತ್ರವನ್ನ ಮತ್ತೆ ಶ್ರೇಯ, ಅವನ ಸೌಂದರ್ಯದ ಬಗ್ಗೆ ಕೇಳ್ತಾ ಇದ್ಲು. ಗೃಹ ಆಗತೈ ಗೀಯಮಾನ, ಮನೆಗೆ ಬಂದು ಋಷಿ ಮುನಿಗಳು ಹೇಳ್ತಾ ಇದ್ರು, ತಮ್ಮೇನೆ ಸದೃಶಂ ಪತಿಂ,
ಕೃಷ್ಣನೇ ನನ್ನ ಪತಿ ಅಂತ ಅವಳು ಅಲ್ಲೇ ನಿರ್ಧಾರ ಮಾಡ್ತಾಳೆ. ನನ್ನ ಪತಿ ಯಾರು? ಕೃಷ್ಣನೇ. ರುಕ್ಮಿಣಿಯ ಹೃದಯದಲ್ಲಿ ಶ್ರೀಕೃಷ್ಣನ ಮೇಲಿನ ಶುದ್ಧ ಒಲವು ಉದಯಿಸಿದ್ದು ಇದೇ ಶ್ರವಣ ಭಕ್ತಿಯಿಂದ. ಸೊ ಅದಕ್ಕೆ ಶ್ರವಣ ಒಂದು ಏನಿದೆಯಲ್ಲ, ಇಟ್ಸ್ ವೆರಿ ವೆರಿ ಪವರ್ಫುಲ್. ನಾವು ಭಗವಂತನನ್ನ ನೋಡ್ಬೇಕಂತ ಇಲ್ಲ, ಭಗವಂತನ ಬಗ್ಗೆ ಕೇಳಿದರೆ ಸಾಕು. ಶುದ್ಧ ಭಕ್ತರಿಂದ ಕೃಷ್ಣನ ಕಥೆಯನ್ನು ಕೇಳಿದರೆ ಸಾಕು, ಕೃಷ್ಣ ಪ್ರೇಮ ಮನಸ್ಸಲ್ಲಿ ಉದಯವಾಗುತ್ತದೆ. ಅದೇ ನಾವು ಕೇಳ್ತಾ ಇದ್ದೀವಿ, ಎಷ್ಟೋ ವರ್ಷಗಳಿಂದ ಕೇಳ್ತಾ ಇದ್ದೀವಿ, ಕೆಲವರು ಎಷ್ಟೋ ತಿಂಗಳುಗಳಿಂದ ಕೇಳ್ತಾ ಇದ್ದೀವಿ. ಆದ್ರೆ ಯಾಕೆ ಅಷ್ಟು ಪ್ರೇಮ ಉದಯ ಆಗ್ತಾ ಇಲ್ಲ? ಸೊ ಆ ಕೇಳುವ ಪದ್ಧತಿಯಲ್ಲಿ ಏನೋ ತಪ್ಪಿರಬೇಕು. ದೀರ್ಘಶ್ರುತಿ ಬಹುಶ್ರುತಿ ಅಂತ ಇದೆ, ಅಂದ್ರೆ ಬಹುಕಾಲ ಕೇಳಬೇಕು. ಮತ್ತೆ ದೀರ್ಘ ಅಂದ್ರೆ ತುಂಬಾ ದೀರ್ಘಕಾಲ ಕೂಡ ಕೇಳಬೇಕು. ಹಲವಾರು ಭಕ್ತರಿಂದ ಕೇಳಬೇಕು ಮತ್ತು ದೀರ್ಘಕಾಲ ಕೇಳಬೇಕು. ದಿನಕ್ಕೆ ಒಂದು ಲೆಕ್ಚರ್ ಕೇಳಿದ್ರೆ ಅದು ಒಳ್ಳೇದು, ಬಟ್ ಇಡೀ ದಿನ ಕೇಳಬೇಕು, ನಾನ್ ಸ್ಟಾಪ್ ಕೃಷ್ಣ ಕಥೆ ನಡೀತಾ ಇರಬೇಕು ಅಂತ. ಸೊ ಮಚ್ಚಿತ್ತ ಮದ್ಗತ ಪ್ರಾಣ ಬೋಧೆಯಂತಹ ಪರಸ್ಪರಂ ಕಥೆಯಂತಶ್ಚ ಮಾಂ ನಿತ್ಯಂ. ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಕೃಷ್ಣ ಹೇಳ್ತಾನೆ, ನನ್ನ ಭಕ್ತರು ನಿತ್ಯಂ ಕಥೆಯಂತಶ್ಚ, ಪ್ರತಿನಿತ್ಯ ಕೃಷ್ಣ ನನ್ನ ಕಥೆಯನ್ನು ಹೇಳ್ತಾರೆ. ಪರಸ್ಪರ ಒಬ್ರು ಹೇಳ್ತಾರೆ, ಇನ್ನೊಬ್ರು ಕೇಳ್ತಾರೆ. ರೈಟ್. ಆ ರೀತಿ ನಮ್ಮ ಜೀವನ ಇದ್ದಾಗ ನಮ್ಮ ಮನಸ್ಸು ಕೃಷ್ಣಮಯವಾಗುತ್ತದೆ. ಕಥೆಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಆಗ ಅವರಿಗೆ ಸಂತುಷ್ಟಿ ಆಗ್ತದೆ, ಮತ್ತೆ ಅವರು ಆನಂದವನ್ನು ಪಡೆದುಕೊಳ್ತಾರೆ. ತುಷ್ಯಂತಿ ಚ ರಮಂತಿ ಚ ಅಂತ ಹೇಳ್ತಾರೆ. ಸೊ ಇಲ್ಲಿ ರುಕ್ಮಿಣಿ ದೇವಿ ಆ ಕೃಷ್ಣ ಕಥೆಯನ್ನು ಕೇಳುತ್ತಾ ಅವಳ ಮನಸ್ಸು ಕೃಷ್ಣನ ಕಡೆ ಆಕರ್ಷಿತವಾಗ್ತದೆ. ಆದರೆ ಇವಳ ಅಣ್ಣ ಯಾರು? ರುಕ್ಮಿ. ಸೊ ಬಂಧೂನಾಂ ಇಚ್ಛತಾಂ ದಾತುಂ ಕೃಷ್ಣಾಯ ಭಗಿನೀಂ ನೃಪ ತಥೋ ನಿವಾರ್ಯ ಕೃಷ್ಣ ದ್ವೇಡ್ ರುಕ್ಮಿ ಚೈದ್ಯಂ ಅಮನ್ಯತ. ಸೊ ರುಕ್ಮಿ ಕೃಷ್ಣನ ವೈರಿ, ದ್ವೇಷ ಮಾಡ್ತಾ ಇದ್ದ. ಅವನು ಶಿಶುಪಾಲನ ಸ್ನೇಹಿತನಾಗಿದ್ದ. ರುಕ್ಮಿ ಚೈದ್ಯಂ ಅಮನ್ಯತ. ಸೊ ಅಫ್ಕೋರ್ಸ್ ಭೀಷ್ಮಕ ಮತ್ತೆ ಅನ್ಯ ಬಂಧುಗಳು ರುಕ್ಮಿಣಿಯನ್ನ ಕೃಷ್ಣನಿಗೆ ಕೊಡಬೇಕೆ ಅಂತ ಮನಸ್ಸಾಗಿತ್ತು. ಆದ್ರೆ ರುಕ್ಮಿ ಹೇಳ್ತಾನೆ, ಇಲ್ಲ, ರುಕ್ಮಿಣಿಯನ್ನ ನನ್ನ ಸ್ನೇಹಿತನಾದ ಶಿಶುಪಾಲನಿಗೆ ಕೊಡಬೇಕು. ಸೊ ಅದು ಅವನ ಇಚ್ಛೆ ಇತ್ತು. ಸೊ ರುಕ್ಮಿಣಿ ಅಬ್ಯೂಸ್ಡ್ ಹಿಸ್ ಪೊಸಿಷನ್ ಆಸ್ ಎಲ್ಡರ್ ಬ್ರದರ್ ಅಂಡ್ ಆಕ್ಟೆಡ್ ವಿತ್ ಇಂಪ್ಯೂರ್ ಮೋಟಿವ್ಸ್. ಸೊ ದೊಡ್ಡ ಅಣ್ಣನಾಗಿ ರುಕ್ಮಿ ತನ್ನ ಒಂದು ಸ್ಥಾನವನ್ನ ದುರುಪಯೋಗ ಮಾಡ್ಕೊತಾನೆ. ಅಂದ್ರೆ ಕುಮಂತ್ರಣದಿಂದ, ಅಂದ್ರೆ ತಪ್ಪು ಸಲಹೆಯನ್ನ ಕೊಡ್ತಾನೆ ರುಕ್ಮಿಣಿಯನ್ನ ಶಿಶುಪಾಲನೆ ಕೊಡಬೇಕು ಅಂತ. ಆಗ ರುಕ್ಮಿಣಿಗೆ ಅದು ಹಿಡಿಸ್ಲಿಲ್ಲ. ಅವಳಿಗೆ ಮನಸ್ಸಾಗಿತ್ತು ಕೃಷ್ಣನ ಮೇಲೆ, ಬೇರೆಯವ್ರಿಗೆ ಮನಸ್ಸು ಕೊಡೋಕೆ ಇಷ್ಟ ಇರಲಿಲ್ಲ. ಸೊ ತದ್ ಅವೇತ್ತಿ ಅಸಿತಾಪಾಂಗಿ. ಸೊ ರುಕ್ಮಿಣಿ ಸುಂದರವಾದ ಕಣ್ಣುಳ್ಳವಳು, ವೈದರ್ಭಿ ದುರ್ಮನ. ಅವಳಿಗೆ ತುಂಬಾ ದುಃಖ ಆಯ್ತು. ಹಿಡಿಸ್ಲಿಲ್ಲ ಈ ಒಂದು ಪ್ರಪೋಸಲ್. ವಿಚಿಂತ್ಯಾಪ್ತಂ ದ್ವಿಜಂ ಕಂಚಿತ್ ಕೃಷ್ಣಾಯ ಪ್ರಾಹಿಣೋ ಧೃತಂ. ಅವಳು ಆ ಸಮಯದಲ್ಲಿ ಚಿಂತನೆ ಮಾಡಿದ್ರೆ ಏನ್ ಮಾಡಬೇಕು ಅಂತ. ಆಗ ಅವಳು ಒಬ್ಬ ದ್ವಿಜಂ ಅಂತಂದ್ರೆ ಬ್ರಾಹ್ಮಣನನ್ನು ಕರೀತಾಳೆ. ಬ್ರಾಹ್ಮಣನ ಕರೆದು ಅವಳೊಂದು ಲೆಟರ್ ಕೊಡ್ತಾಳೆ. ಇಲ್ಲಿ ನೋಡಿ, ರುಕ್ಮಿ ಮತ್ತೆ ಶಿಶುಪಾಲಿ ಇವರು ಅಹಂಕಾರ ಮತ್ತು ಭೌತಿಕ ಶಕ್ತಿಯ ಸಂಕೇತ. ರೈಟ್, ದೇ ಆರ್ ಸಿಂಬಲ್ಸ್ ಆಫ್ ಪ್ರೈಡ್ ಅಂಡ್ ಮಟರಲ್ ಪವರ್. ಜೀವಾತ್ಮವನ್ನು ಬಲವಂತವಾಗಿ ಲೌಕಿಕ ಬಂಧನ ಸಿಲುಕಿಸುವು. ಸೊ ರುಕ್ಮಿಣಿ ರಿಪ್ರೆಸೆಂಟ್ಸ್ ಜೀವಾತ್ಮ, ಕೃಷ್ಣ ಇಸ್ ಪರಮಾತ್ಮ. ಸೊ ಜೀವಾತ್ಮ ಪರಮಾತ್ಮನ ಜೊತೆ ಒಂದಾಗಬೇಕು, ಅಂದ್ರೆ ಪರಮಾತ್ಮನ ಸೇವೆಯನ್ನು ಮಾಡಬೇಕು. ಆದರೆ ಶಿಶುಪಾಲ, ರುಕ್ಮಿ ಅಂತಹ ಅಸುರರು ಜೀವಾತ್ಮವನ್ನ ಭಗವಂತನಿಂದ ಬೇರೆ ಮಾಡ್ತಾರೆ. ರುಕ್ಮಿಣಿಯೊಳ ಶುದ್ಧ ಭಕ್ತಿ ಮತ್ತು ಜೀವಾತ್ಮದ ಸಂಕೇತ, ಪರಮಾತ್ಮನೊಂದಿಗೆ ಮಾತ್ರ ಒಂದಾಗುವ ಹಂಬಲ. ಸೊ ರುಕ್ಮಿಣಿಯಿಂದ ನಾವು ಹೇಗೆ ಒಬ್ಬ ಭಕ್ತ ಅಥವಾ ಭಕ್ತಳು ಭಗವಂತನ ಸೇವೆಯಲ್ಲಿ ಅಚಲವಾಗಿರಬೇಕು, ಸ್ಥಿರವಾಗಿರಬೇಕು ಅನ್ನೋದನ್ನ ನಾವು ಕಲಿಯಬಹುದಾಗಿದೆ. ಸೊ ದಟ್ ವಿ ಕ್ಯಾನ್ ಲರ್ನ್ ಫ್ರಮ್ ರುಕ್ಮಿಣಿ. ಆಗ ರುಕ್ಮಿಣಿ ಅವಳೊಂದು ಪತ್ರವನ್ನು ಬರೀತಾಳೆ. ಪತ್ರವನ್ನು ಬರೆದು ಒಬ್ಬ ಬ್ರಾಹ್ಮಣನಿಗೆ ಕೊಡ್ತಾಳೆ, ದ್ವಿಜನಿಗೆ ಕೊಡ್ತಾಳೆ. ದ್ವಾರಕಾಂಸ ಸಮಾಭ್ಯೇತ್ಯ ಪ್ರತಿಹಾರೈ ಪ್ರವೇಶಿತಃ.
ಅಪಶ್ಯ ಆದ್ಯಂ ಪುರುಷಂ ಆಸೀನಂ ಕಂಚನಾಸನೆ. ಆ ಬ್ರಾಹ್ಮಣ ಆ ಪತ್ರವನ್ನು ತಗೊಂಡು ದ್ವಾರಕೆಗೆ ಹೋಗ್ತಾನೆ. ದ್ವಾರಕೆಗೆ ಹೋಗಿ ಆ ಪತ್ರವನ್ನ ಕೃಷ್ಣನಿಗೆ ಮೀಟ್ ಆಗ್ತಾನೆ. ಸೊ ಕೃಷ್ಣ ಒಂದು ಆಸನದ ಮೇಲೆ ಕುಳಿತಿದ್ದ. ಇಲ್ಲಿ ನೋಡಿ, ರುಕ್ಮಿಣಿಯಿಂದ ನಾವೇನ್ ಕಲಿಬೇಕಂದ್ರೆ, ನಾವು ಗುರುಗಳ ಆಶ್ರಯವನ್ನು ತಗೋಬೇಕಾಗ್ತದೆ. ಕೃಷ್ಣನನ್ನ ನಾವು ಪಡಿಬೇಕಂದ್ರೆ ಮಧ್ಯಸ್ಥರು ಬೇಕು. ಮಧ್ಯಸ್ಥರು ಯಾರು? ಗುರುಗಳು. ಇಲ್ಲಿ ಬ್ರಾಹ್ಮಣ. ನಿರಾಶಳಾದ ರುಕ್ಮಿಣಿಯು ತನ್ನ ರಹಸ್ಯ ಪತ್ರವನ್ನು ನಂಬಿಕಸ್ಥ ಬ್ರಾಹ್ಮಣನ ಮೂಲಕ ದ್ವಾರಕೆಗೆ ಕಳಿಸುತ್ತಾಳೆ. ಸಾಮಾನ್ಯವಾಗಿ ಬ್ರಾಹ್ಮಣರು ಅಥವಾ ಭಕ್ತರು ಯಾವಾಗಲೂ ನಮ್ಮ ಹಿತೈಷಿಯರು. ಹೇಗೆ ಕೃಷ್ಣ ನಮ್ಮೆಲ್ಲರ ಹಿತೈಷಿ, ಅದೇ ರೀತಿ ಭಕ್ತರು ಕೂಡ ನಮ್ಮ ಹಿತೈಷಿಗಳು. ಯಾವಾಗಲೂ ನಮ್ಮ ಹಿತದ ಬಗ್ಗೆನೇ ಯೋಚನೆ ಮಾಡ್ತಾರೆ. ಯಾರಿಗೆ ಕೆಟ್ಟದಾಗ್ಲಿ ಅಂತ ಯೋಚನೆ ಮಾಡೋದಿಲ್ಲ. ಎಲ್ಲ ಭಕ್ತರಿಗೆ ಒಳ್ಳೇದಾಗ್ಲಿ, ಅವರು ಭಕ್ತಿಯಲ್ಲಿ ಬೆಳೆಯಲಿ, ಕೃಷ್ಣನ ಜೊತೆ ಒಂದಾಗಲಿ ಅನ್ನೋ ಒಂದು ಭಾವನೆಯನ್ನು ಮಾತ್ರ ಇಟ್ಕೊಂಡಿರ್ತಾರೆ. ಅದೇ ಅವರ ಆಸೆ. ಸೊ ಒಮ್ಮೆ ಭಕ್ತರು ಪ್ರಭುಪಾದರಿಗೆ ಕೇಳ್ತಾರೆ, ಪ್ರಭುಪಾದರೆ ವಾಟ್ ವಿಲ್ ಪ್ಲೀಸ್ ಯು? ನಿಮ್ಮನ್ನು ಹೇಗೆ ಸಂತುಷ್ಟಪಡಿಸೋದು? ಪ್ರಭುಪಾದ ಹೇಳ್ತಾರೆ, ಬಿಕಮ್ ಎ ಲವರ್ ಆಫ್ ಕೃಷ್ಣ. ಕೃಷ್ಣನ ಪ್ರೇಮಿ ಆಗುವಂತ ಹೇಳ್ತಾರೆ. ಸೊ ಕೃಷ್ಣನ ಪ್ರೇಮಿಗಳಾದ್ರೆ ಗುರುಗಳಿಗೂ ತುಂಬಾ ಸಂತೋಷ. ಮತ್ತೆ ಕೃಷ್ಣನನ್ನು ಪಡೆಯುವ ಹಂಬಲ ಇದ್ದರೆ ಗುರುಗಳಿಗೆ ತುಂಬಾ ಸಂತೋಷ. ಗುರುಗಳು ನಮ್ಮ ಅನುಗ್ರಹವನ್ನು ನೀಡಿ ನಮ್ಮನ್ನ ಕೃಷ್ಣನ ಹತ್ತಿರ ಕೊಂಡೊಯ್ತಾರೆ. ಇಲ್ಲಿ ಬ್ರಾಹ್ಮಣನು ಆಧ್ಯಾತ್ಮಿಕ ಗುರುವಿನ ಸಂಕೇತ. ಭಗವಂತನ ಬಳಿಗೆ ಜೀವಾತ್ಮದ ಆರ್ಥ ಪ್ರಾರ್ಥನೆಯನ್ನು ಒಯ್ಯುವ ದಿವ್ಯ ಕೊಂಡಿ. ಸೊ ಈಸ್ ಎ ಮೀಡಿಯಂ. ನಮ್ಮ ಸಂದೇಶವನ್ನ ಗುರುಗಳ ಹತ್ರ, ಭಗವಂತನ ಹತ್ರ ತಗೊಂಡೋಯ್ತಾರೆ. ಸೊ ರುಕ್ಮಿಣಿ ಆ ಪತ್ರದಲ್ಲಿ ಏನಂತ ಬರೆದಿದ್ಲು? ನೋಡಿ, ರುಕ್ಮಿಣಿ ಶಿ ಇಸ್ ಇನ್ ಗ್ರೇಟ್ ಟೆನ್ಷನ್ ಆಗ್ತಿದೆ. ನಾಳೆ ಮದುವೆ ಇದೆ, ರೈಟ್? ಸೊ ಇವತ್ತು ಲೆಟರ್ ಬರೀತಾ ಇದ್ದಾಳೆ. ತಕ್ಷಣ ಎಮರ್ಜೆನ್ಸಿ ಅರ್ಜೆಂಟ್ ಲೆಟರ್. ಈಗಿನ ಕಾಲದಲ್ಲಿ ನೋಡಿದ್ರೆ ಅದು ಸ್ಪೀಡ್ ಪೋಸ್ಟ್ ತರ, ಎಕ್ಸ್ಪ್ರೆಸ್ ಪೋಸ್ಟ್, ತಕ್ಷಣ ಮುಟ್ಟಬೇಕು. ಸೊ ಅವಳು ತುಂಬಾ ಏನಂತಾರೆ, ದುಃಖದಿಂದ ಅಥವಾ ಆತುರತೆಯಿಂದ ಕೃಷ್ಣನಿಗೆ ಆ ಪತ್ರವನ್ನು ಬರೆದು ಕಳಿಸ್ತಾ ಇದ್ದಾಳೆ. ಆ ಸಂದೇಶವನ್ನ ಬ್ರಾಹ್ಮಣ ತಗೊಂಡು ಹೋಗ್ತಾನೆ. ಮತ್ತೆ ರುಕ್ಮಿಣಿಗೆ ಒಂದು ಭರವಸೆ ಇತ್ತು, ಈ ಬ್ರಾಹ್ಮಣ ಪತ್ರವನ್ನು ತೆಗೆದು ಓದೋದಿಲ್ಲ ಅಂತ. ಕಾನ್ಫಿಡೆನ್ಶಿಯಾಲಿಟಿ. ಸೊ ಯಾವುದೇ ಸಂಬಂಧದಲ್ಲಿ ಕಾನ್ಫಿಡೆನ್ಶಿಯಾಲಿಟಿ ಮೇಂಟೈನ್ ಮಾಡಬೇಕು. ಅದು ಗೋಪ್ಯ ಜ್ಞಾನವನ್ನ ಗೋಪ್ಯವಾಗಿ ಇಟ್ಕೋಬೇಕು. ಗೋಪ್ಯ ವಿಷಯಗಳನ್ನ ಹೊರಗಡೆ ಹೇಳ್ಬಿಟ್ರೆ ಅದು ಏನಂತಾರೆ, ಡಿಸ್ಟರ್ಬೆನ್ಸ್ ಉಂಟು ಮಾಡ್ತದೆ, ಕೋಲಾಹಲ ಉಂಟು ಮಾಡ್ತದೆ. ಅದಕ್ಕಾಗಿ ಗೋಪ್ಯವಾದದ್ದನ್ನು ಗೋಪ್ಯವಾಗಿ ಇಟ್ಕೋಬೇಕು. ಯಾರಿಗೆ ಗೊತ್ತಾಗಬೇಕು ಅವ್ರಿಗೆ ಮಾತ್ರ ಹೇಳಬೇಕು, ಹೊರತಾಗಿ ಪಬ್ಲಿಕ್ಲಿ ಯಾರಿಗೂ ಆ ಸಂದೇಶ ಹೇಳಕ್ ಹೋಗ್ಬಾರ್ದು. ಸೊ ರುಕ್ಮಿಣಿಗೆ ಗುರುಗಳ ಮೇಲೆ ಕಂಪ್ಲೀಟ್ ಭರವಸೆ ಇತ್ತು. ಅವಳು ಈ ಪತ್ರವನ್ನ ಕೊಡ್ತಾಳೆ. ಆ ಪತ್ರವನ್ನ ತಗೊಂಡು ಬ್ರಾಹ್ಮಣ ದ್ವಾರಕೆಗೆ ಹೋಗ್ತಾನೆ. ಆ ಪತ್ರದಲ್ಲಿ ಏನ್ ಬರೆದಿತ್ತು ಅದನ್ನ ಮುಂದಿನ ಶ್ಲೋಕಗಳಲ್ಲಿ ನೋಡೋಣ. ಆದ್ರೆ ಕೃಷ್ಣ ಬ್ರಾಹ್ಮಣನ ಭೇಟಿಯಾದ ತಕ್ಷಣ ಕೃಷ್ಣ ಏನ್ ಮಾಡ್ತಾನೆ? ಆ ಬ್ರಾಹ್ಮಣರ ಆರಾಧನೆ ಮಾಡ್ತಾನೆ. ದೃಷ್ಟ್ವಾ ಬ್ರಹ್ಮಣ್ಯ ದೇವಸ್ಥಂ. ಆ ಬ್ರಾಹ್ಮಣರಿಗೆ ಬ್ರಾಹ್ಮಣ ನೋಡಿ ಕೃಷ್ಣ ಅವರನ್ನು ಬರಮಾಡ್ಕೊಳ್ತಾನೆ. ಅವರಿಗೆ ಒಂದು ಆಸನವನ್ನು ನೀಡ್ತಾನೆ, ಅವರ ಪಾದವನ್ನು ತುಳಿತಾನೆ. ಸೊ ಹೇಗೆ ದೇವತೆಗಳು ಪೂಜೆ ಮಾಡ್ತಾರೆ, ಅದೇ ರೀತಿ ಕೃಷ್ಣ ಆ ಬ್ರಾಹ್ಮಣನ ಪೂಜೆ ಮಾಡ್ತಾನೆ. ನಂತರ ತಮ್ ಭುಕ್ತವಂತಂ ವಿಶ್ರಾಂತಂ, ಅವರಿಗೆ ಪ್ರಸಾದವನ್ನು ನೀಡ್ತಾನೆ ಕೃಷ್ಣ. ನಂತರ ಆ ಬ್ರಾಹ್ಮಣ ಸ್ವಲ್ಪ ವಿಶ್ರಾಂತಿ ತಗೊಂತಾನೆ. ಉಪಗಮ್ಯ ಸದಾಂ ಗತಿ ಪಾಣಿನಾ ಭೃಶಂ ಪಾದೌ ಅವ್ಯಗ್ರಸ್ತಂ ಅಪ್ರಚ್ಛತ. ಮತ್ತೆ ಕೃಷ್ಣ ಅವರ ಪಾದ ಸೇವೆಯನ್ನು ಮಾಡ್ತಾನೆ, ಕಾಲು ಒತ್ತುತ್ತಾನೆ. ಯಾಕಂದ್ರೆ ಬ್ರಾಹ್ಮಣರು ದೂರದಿಂದ ನಡ್ಕೊಂಡ್ ಬಂದಿದ್ದಾರೆ. ಸೊ ಇದು ಪದ್ಧತಿ. ಸೊ ಬ್ರಾಹ್ಮಣರ ಪಾದ ಸೇವೆ, ಮತ್ತೆ ಅವರಿಗೆ ಪ್ರಸಾದವನ್ನ ಕೊಡುವುದು, ಮತ್ತೆ ಅವರಿಗೆ ವಿಶ್ರಾಂತಿ ಮಾಡೋದಕ್ಕೆ ಸ್ಥಳವನ್ನು ಕೊಡುವುದು, ಈ ರೀತಿ ಅತೀರ್ಥ ಸತ್ಕಾರವನ್ನು ಮಾಡಿ ಬ್ರಾಹ್ಮಣ ಅಂದರೆ ಪೂಜೆಯನ್ನು ಮಾಡಿ ನಂತರ ಕೃಷ್ಣ ಪ್ರಶ್ನೆ ಕೇಳ್ತಾನೆ. ಕಚ್ಚಿದ್ ದ್ವಿಜವರ ಶ್ರೇಷ್ಠ, ಎಲ್ಲ ಬ್ರಾಹ್ಮಣ ಶ್ರೇಷ್ಠರೇ, ಧರ್ಮಸ್ಥೆ ವೃದ್ಧ ಸತ್ತಮ ವರ್ತತೆ ನಾತಿಕ ಶ್ರೇಣ ಸಂತುಷ್ಟ ಮನಸಾ ಸದಾ. ಹೇ ಬ್ರಾಹ್ಮಣರೇ, ನಿಮ್ಮ ಕರ್ತವ್ಯ, ಬ್ರಾಹ್ಮಣರ ಕರ್ತವ್ಯ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ? ನಿಮ್ಮ ಮನಸ್ಸು ಸಂತುಷ್ಟವಾಗಿದೆಯಾ ಅಂತ ಪ್ರಶ್ನೆ ಕೇಳ್ತಾರೆ. ಸೊ ಯಾರಿಗೆ ಏನು ಪ್ರಶ್ನೆ ಕೇಳಬೇಕು ಅದು ಗೊತ್ತಿರಬೇಕು. ಸೊ ಬ್ರಾಹ್ಮಣರಿಗೆ ನಿಮ್ಮ ಬಿಸ್ನೆಸ್ ಹೇಗೆ ನಡೀತಾ ಇದೆ, ದುಡ್ಡು ಸಂಪಾದನೆ ಹೇಗೆ ನಡೀತಾ ಇದೆ ಅಂತ ಕೇಳಿದ್ರೆ ಅದು ಸರಿಯಾದ ಪ್ರಶ್ನೆ ಅಲ್ಲ. ಯಾಕೆಂದ್ರೆ ಅದು ವೈಶ್ಯರಿಗೆ ಕೇಳಬೇಕು. ವೈಶ್ಯರು ದುಡ್ಡು ಸಂಪಾದನೆ ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾರೆ. ಕ್ಷತ್ರಿಯರಿಗೆ ಏನ್ ಕೇಳಬೇಕು? ನಿಮ್ಮ ರಾಜ್ಯದಲ್ಲಿ ಎಲ್ಲ ಚೆನ್ನಾಗಿದೆಯಾ, ಆಡಳಿತ ಚೆನ್ನಾಗಿ ನಡೀತಾ ಇದೆಯಾ, ಎಲ್ಲರೂ ನಿಯಂತ್ರಣದಲ್ಲಿದ್ದಾರಾ, ವೈರಿಗಳೆಲ್ಲರೂ
ನಿಯಂತ್ರಣದಲ್ಲಿದ್ದಾರಾ? ರಾಜಕೋಶ ಹೇಗಿದೆ, ತುಂಬಿದೆಯಾ ಅಂತ ಕೇಳಬೇಕು. ಬ್ರಾಹ್ಮಣರಿಗೆ ನೀವು ಸಂತುಷ್ಟರಾಗಿದ್ದೀರಾ? ನಿಮ್ಮ ಆರಾಧನೆ ಪೂಜೆಯಲ್ಲಿ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ? ಏನು ತೊಂದರೆ ಇಲ್ಲ ತಾನೆ? ಆ ರೀತಿ ಕಾಂಟೆಕ್ಸ್ಚುವಲ್, ಯಾರಿಗೆ ಯಾವ ಪ್ರಶ್ನೆ ಕೇಳಬೇಕು ಅದು ಕೇಳಬೇಕು. ಧರ್ಮಸ್ಥೆ ವೃದ್ಧಸ್ಥ ವರ್ತದೆ ನಾತಿ ಕೃಚರಣೆ, ನಿಮ್ಮ ಧರ್ಮಾಚರಣೆ ತುಂಬಾ ಚೆನ್ನಾಗಿ ನಡೀತಾ ಇದೆ ತಾನೆ ಅಂತ ಪ್ರಶ್ನೆ ಕೇಳ್ತಾರೆ. ಸೊ ಒಬ್ಬ ಬ್ರಾಹ್ಮಣ ಸಂತುಷ್ಟನಾಗದೇ ಇದ್ರೆ ಅವನ ಧರ್ಮ ನಾಶವಾಗ್ತದೆ. ಸಂತುಷ್ಟೋ ಯರ್ಹಿ ವರ್ತೇತ ಬ್ರಾಹ್ಮಣ ಏನ ಕೇನಚಿತ್ ಅಹೀಯಮಾನ ಸ್ವಾಧರ್ಮಾತ್ ನಹಿ ಅಸ್ಯಾಖಿಲ ಕಾಮದುಕ್. ಸೊ ಒಬ್ಬ ಬ್ರಾಹ್ಮಣ ಸಂತುಷ್ಟನಾಗಿರ್ಬೇಕು. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಂತುಷ್ಟನಾಗಿ ಇಲ್ಲದೆ ಹೋದ್ರೆ ದೆನ್ ಅವರ ಧರ್ಮಾಚರಣೆ ಮಾಡೋದು ಕಷ್ಟ ಆಗ್ತದೆ. ಸೊ ದೋಸ್ ವೆರಿ ರಿಲಿಜಿಯಸ್ ಪ್ರಿನ್ಸಿಪಲ್ಸ್ ಬಿಕಮ್ ಇಸ್ ಡಿಸೈರ್ ಕೌ ಫುಲ್ಫಿಲಿಂಗ್ ಆಲ್ ಇಸ್ ವಿಶಸ್. ಆ ಸಂತುಷ್ಟ ಮನದಿಂದ ಧರ್ಮಾಚರಣೆ ಮಾಡಿದಾಗ ಅವರ ಎಲ್ಲ ಆಸೆಗಳು ಪೂರೈಕೆ ಆಗ್ತವೆ ಅಂತ ಹೇಳ್ತಾರೆ. ಅಸಂತುಷ್ಟೋ ಸಕೃಲ್ಲೋಕಾನ್ ನಾಪ್ನೋತಿ ಅಪಿ ಸುರೇಶ್ವರ ಅಕಿಂಚನೋಪಿ ಸಂತುಷ್ಟ ಶೇತೆ ಸರ್ವಾಂಗ ವಿಜ್ವರ. ಯಾರು ಸಂತುಷ್ಟರಾಗಿರೋದಿಲ್ಲ ಅವನು ಇಂದ್ರಲೋಕಕ್ಕೆ ಹೋದ್ರೂ ಕೂಡ ಅಲ್ಲಿ ಸಂತುಷ್ಟಿಯನ್ನು ಪಡೆಯೋದಿಲ್ಲ ಅಂತ ಹೇಳ್ತಾರೆ. ಸೊ ಬಟ್ ಎ ಸ್ಯಾಟಿಸ್ಫೈಡ್ ಬ್ರಾಹ್ಮಣ ದೋ ಹಿ ಮೇ ಪೊಸೆಸ್ ನಥಿಂಗ್ ರೆಸ್ಟ್ ಪೀಸ್ಫುಲಿ. ಆದರೆ ಸಂತುಷ್ಟನಾಗಿದ್ರೆ ಬ್ರಾಹ್ಮಣ ಸುಖವಾಗಿರ್ತಾನೆ. ಎಲ್ಲಾದ್ರೂ ಇಲ್ಲಿ ಅವನು ಸುಖವಾಗಿರ್ತಾನೆ. ಸೊ ಬ್ರಾಹ್ಮಣರ ಒಂದು ಗುಣ ಏನು? ಸಂತುಷ್ಟಿ. ಸೊ ಈ ರೀತಿ ಎಲ್ಲ ಪ್ರಶ್ನೆ ಮಾಡಿದ ಮೇಲೆ, ಅವರ ಹಿತವನ್ನು ಕೇಳಿದ ಮೇಲೆ ನಂತರ ಯತಸ್ತ್ವಂ ಆಗತಃ. ಸೊ ತುಂಬಾ ದೂರ ಬಂದಿದ್ದೀರಾ, ಮತ್ತೆ ದ್ವಾರಕೆಗೆ ಬರ್ಬೇಕಂದ್ರೆ ಸಮುದ್ರ ದಾಟ್ಕೊಂಡ್ ಬರ್ಬೇಕು. ಭಾರತ ಇದೆ, ಭಾರತದ ನಂತರ ಸಮುದ್ರ ಇದೆ. ಯಾವುದು? ಅರಬ್ಬಿ ಸಮುದ್ರ. ಅರಬ್ಬಿ ಸಮುದ್ರ ಮಧ್ಯದಲ್ಲಿ ದ್ವಾರಕಾ ನಗರವನ್ನು ಕೃಷ್ಣ ಅಲ್ಲಿ ನಿರ್ಮಾಣ ಮಾಡಿದ್ದ. ಸೊ ಇದರ ಹಿಂದಿನ ಅಧ್ಯಾಯಗಳಲ್ಲಿ ಆ ಕತೆ ಬರ್ತದೆ. ಹೇಗೆ ಜರಾಸಂಧ ಮಥುರೆಗೆ ಅಟ್ಯಾಕ್ ಮಾಡ್ತಾ ಇದ್ದ. ಸುಮಾರು 17 ಬಾರಿ ಅಟ್ಯಾಕ್ ಮಾಡ್ತಾ ಇದ್ದ. 17 ಬಾರಿ ಸೋಲಿಸಿ ವಾಪಸ್ ಕಳಿಸಿದ್ದ. ಆಗ ಕೃಷ್ಣ ಯೋಚನೆ ಮಾಡ್ತಾನೆ, ಪದೇ ಪದೇ ಅಟ್ಯಾಕ್ ಆಗ್ತಾ ಇದೆ, ಯಾಕೆ ನಾನು ನಮ್ಮ ಸಿಟಿಯನ್ನ, ನಮ್ಮ ನಗರವನ್ನ ಸ್ಥಳಾಂತರಗೊಳಿಸೋಣ ಅಂತ. ಸೊ ಕೃಷ್ಣ ರಾತ್ರೋರಾತ್ರಿ ಮಥುರಾ ನಗರಿಯನ್ನ ಶಿಫ್ಟ್ ಮಾಡ್ತಾನೆ. ಎಲ್ಲಿಗೆ? ದ್ವಾರಕಾ ನಗರವನ್ನ ಸಮುದ್ರದ ಮಧ್ಯದಲ್ಲಿ ಸೃಷ್ಟಿ ಮಾಡಿ ಎಲ್ಲರನ್ನಲ್ಲಿ ಸ್ಥಳಾಂತರಗೊಳಿಸ್ತಾನೆ ಕೃಷ್ಣ. ಅದ್ಭುತವಾದ ಲೀಲೆಯನ್ನ ಓವರ್ ನೈಟ್ ಮಾಡಿದ. ಎಲ್ಲರನ್ನ ಶಿಫ್ಟ್ ಮಾಡಿ ನಂತರ ಕೃಷ್ಣ ವಾಪಸ್ ಮಥುರೆಗೆ ಬರ್ತಾನೆ. ಆಗ ಜರಾಸಂಧ 18 ಅಕ್ಷೋಹಿಣಿ ಸೇನೆಯರ ಜೊತೆ ಅಟ್ಯಾಕ್ ಮಾಡ್ತಾನೆ. ಆಗ ಕೃಷ್ಣ ಅವರನ್ನೆಲ್ಲ ಸೋಲಿಸ್ತಾ ಇದ್ದ. ಆದ್ರೆ ಆ ಸಮಯದಲ್ಲಿ ಕೃಷ್ಣ ಆ ರಣಭೂಮಿಯಿಂದ ಓಡ್ ಹೋಗ್ತಾನೆ. ಅದಕ್ಕೊಂದು ಕಾರಣ ಇದೆ. ಯಾಕೆಂದ್ರೆ ರುಕ್ಮಿಣಿಯ ಲೆಟರ್ ಬರ್ತಾ ಇದೆ, ವಾಪಸ್ ಬರಬೇಕು, ಅರ್ಜೆಂಟ್ ಇದೆ, ಎಮರ್ಜೆನ್ಸಿ ಇದೆ. ಅದಕ್ಕೆ ಕೃಷ್ಣ ಅಲ್ಲಿಂದ ವಾಪಸ್ ಬರುವಾಗ ಒಂದು ಪ್ರಶರವನಂತ ಪರ್ವತ ಇದೆ, ಆ ಪರ್ವತದ ಮೇಲೆ ಹೋಗ್ತಾರೆ ಕೃಷ್ಣ ಬಲರಾಮ್. ಜರಾಸಂಧ ಆ ಪರ್ವತಕ್ಕೆ ಬೆಂಕಿ ಹಚ್ಚುತ್ತಾನೆ. ಕೃಷ್ಣ ಬಲರಾಮರು ಸುಟ್ಟು ಭಸ್ಮ ಆಗಿದ್ದಾರೆ ಅಂತ ತಿಳ್ಕೊಂಡು ಜರಾಸಂಧ ವಾಪಸ್ ಹೋಗ್ತಾನೆ. ಆದರೆ ಕೃಷ್ಣ ಬಲರಾಮರು ಆ ಬೆಟ್ಟದಿಂದ ಜಿಗಿದು ಕೆಳಗಡೆ ಜಿಗಿದು ವಾಪಸ್ ದ್ವಾರಕೆಗೆ ಬರ್ತಾರೆ. ದ್ವಾರಕೆಗೆ ಬಂದ ತಕ್ಷಣ ಈ ಲೆಟರ್ ಬರ್ತದೆ. ಸೊ ಲೆಟರ್ ಅಲ್ಲಿ ಬ್ರಾಹ್ಮಣರು ಲೆಟರ್ ತಗೊಂಡ್ಬರ್ತಾರೆ. ಆಗ ಏವಂ ಸಂಪೃಷ್ಟ ಸಂಪ್ರಶ್ನೋ ಅಮ್ಮನಶಿ ಹರೇ ಕೃಷ್ಣ ಬೇಗಂಟಿ ಏವಂ ಸಂಪೃಷ್ಟ ಸಂಪ್ರಶ್ನೋ ಬ್ರಾಹ್ಮಣ ಪರಮೇಷ್ಠಿನ ಲೀಲಾ ಗೃಹೀತ ದೇಹೇನ ತಸ್ಮೈ ಸರ್ವಂ ಅವರ್ಣಯತ್. ಸೊ ಬ್ರಾಹ್ಮಣರು ಎಲ್ಲ ಕಥೆಯನ್ನ ಹೇಳ್ತಾರೆ. ಸೊ ಯಾಕೆ ಬಂದಿದ್ದೀನಿ ಅನ್ನೋ ಕಥೆಯನ್ನ ಹೇಳ್ತಾರೆ. ಸೊ ಆಗ ರುಕ್ಮಿಣಿಯ ಒಂದು ಪತ್ರವನ್ನ ಕೃಷ್ಣನಿಗೆ ತೋರಿಸ್ತಾರೆ. ಆ ರುಕ್ಮಿಣಿಯ ಪತ್ರದಲ್ಲಿ ಏನು ಬರ್ತಿದೆ ಅನ್ನೋದನ್ನ ಬ್ರಾಹ್ಮಣರು ಓದಿ ಹೇಳ್ತಾರೆ. ಆಕ್ಚುಲಿ ಕೃಷ್ಣನೇ ಖುದ್ದಾಗಿ ಓದ್ಬೋದಿತ್ತು, ಯಾಕಂದ್ರೆ ಕಾನ್ಫಿಡೆನ್ಷಿಯಲ್ ಲೆಟರ್, ಅದು ಲೆಟರ್ ಕೃಷ್ಣನಿಗೆ ಆಗಿತ್ತು. ಆದರೆ ಕೃಷ್ಣನಿಗೂ ಬ್ರಾಹ್ಮಣನ ಮೇಲೆ ಎಷ್ಟು ವಿಶ್ವಾಸ, ಇದನ್ನು ಗೋಪ್ಯವಾಗಿ ಇಟ್ಕೊಂತಾರೆ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಅದಕ್ಕೆ ಕೃಷ್ಣ ಹೇಳ್ತಾನೆ, ನೀವೇ ಓದಿ ಹೇಳಿ ಅಂತ. ಆಗ ಬ್ರಾಹ್ಮಣರು ಆ ಲೆಟರ್ನ ಓದೋಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಮುಂದಿನ ಇದರಲ್ಲಿ ನಾವು ಶ್ಲೋಕಗಳನ್ನ ಓದೋಣ. ಯಾರ ಹತ್ರನಾದ್ರೂ ದಶಮಸ್ಕಂದ ಇದೆಯಾ? ದಶಮಸ್ಕಂದ 52ನೇ ಅಧ್ಯಾಯ. PPTಯಲ್ಲಿ ಶ್ಲೋಕಗಳಿದೆ, ಅದರ ಶ್ಲೋಕದ ಅನುವಾದ ಅಲ್ಲಿ ಇಲ್ಲ. ಯಾರ ಹತ್ರ ಆದ್ರೂ ಇದ್ರೆ ತಾವು ಹೇಳ್ಬೋದು, ಇಲ್ಲಾಂದ್ರೆ ನಾನು ಅರ್ಥವನ್ನ ನಾನೇ ಹೇಳ್ತೀನಿ.
ನಿಮ್ಮ ಹತ್ರ ಇದ್ರೆ ಇಲ್ಲ ಓದೋಕೆ ಯು ಸ್ಪೀಕಿಂಗ್. ನಿಮ್ಮ ಹತ್ರ ಇದ್ರೆ ತಾವು ಓದ್ಬೋದು ಅನುವಾದವನ್ನ, ಇಲ್ಲಾಂದ್ರೆ ನಾನು ಅದನ್ನು ಸಮರೈಸ್ ಮಾಡಿ ಹೇಳ್ತೀನಿ. ಸೊ 37ನೇ ಶ್ಲೋಕದಿಂದ 43ನೇ ಶ್ಲೋಕದವರೆಗೂ ಈ 7 ಶ್ಲೋಕಗಳಲ್ಲಿ ರುಕ್ಮಿಣಿ ತನ್ನ ಹೃದಯದ ಭಾವನೆಗಳನ್ನು ವ್ಯಕ್ತಪಡಿಸ್ತಾಳೆ. ಶ್ರುತ್ವಾ ಗುಣಾನ್ ಭುವನ ಸುಂದರ ಶೃಣ್ವತಾಂಸ್ತೆ ನಿರ್ವಿಶ್ಯ ಕರ್ಣ ವಿವರೈರ್ ಹರತೋಂಗತಾಪಂ ರೂಪಂ ದೃಶಾಂ ದೃಶಿಮತಾಂ ಅಖಿಲಾರ್ಥಲಾಭಂ ತ್ವಯ್ಯಚ್ಯುತಾ ವಿಶತಿ ಚಿತ್ತಂ ಅಪತ್ರಪಂ ಮೇ. ಇದು ಪ್ರಥಮ ಶ್ಲೋಕ. ಇದರಲ್ಲಿ ಏನ್ ಹೇಳ್ತಾಳೆ ರುಕ್ಮಿಣಿ, ಹೇ ಕೃಷ್ಣ, ಶ್ರುತ್ವಾ ಗುಣಾನ್ ಭುವನ ಸುಂದರ, ಭಗವಂತ ನೀನು ಭುವನ ಸುಂದರ. ಈ ಭುವನದಲ್ಲಿ, ತ್ರಿಭುವನದಲ್ಲಿ, 3 ಲೋಕಗಳಲ್ಲಿ ನಿನ್ನಷ್ಟು ಸುಂದರ ಯಾರೂ ಅಲ್ಲ. ನಿನ್ನ ಗುಣಗಳನ್ನು ಕೇಳಿದ ಮೇಲೆ ನಿರ್ವಿಶ್ಯ ಕರ್ಣ ವಿವರೇ, ನಿನ್ನ ಗುಣಗಳ ಒಂದು ಕಥೆಯನ್ನ ನಾನು ಕೇಳಿದಾಗ ಕಥೆಯ ಕಿವಿಯ ಮುಖಾಂತರ ನನ್ನ ಅಂತರಾಳಕ್ಕೆ ಹೋಯಿತು. ಹರತ ಅಂಗತಾಪಂ, ನನ್ನ ಎಲ್ಲ ದೇಹದ ತಾಪತ್ರಯಗಳು ನಿರ್ಮೂಲವಾಯಿತು. ಸೊ ಕೃಷ್ಣ ಕಥೆಯಲ್ಲಿ ಅಷ್ಟು ಏನಂತಾರೆ ಆನಂದ ಇದೆ. ಸೊ ಈ ಜಗತ್ತಿನಲ್ಲಿ ನಾವೆಲ್ಲರೂ ತಪ್ತರಾಗಿದ್ದೀವಿ. ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ ಶ್ರವಣಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿ ಯೇ ಭೂರಿದಾ ಜನ. ಗೋಪಿಯರುಗಳು ಹೇಳ್ತಾರೆ, ನಿಮ್ಮ ಕಥೆ ಈ ತಪ್ತ ಜೀವನಕ್ಕೆ ಒಂದು ಅಮೃತ ತರ. ರುಕ್ಮಿಣಿಯು ಅದೇ ಹೇಳ್ತಾಳೆ, ನಿನ್ನ ಕಥೆಯನ್ನು ಕೇಳಿದ ಮೇಲೆ ಕೃಷ್ಣ ನನ್ನ ಎಲ್ಲ ತಾಪತ್ರಯ ನಾಶವಾಗಿದೆ. ಮತ್ತೆ ನಿನ್ನ ದರ್ಶನವನ್ನು ನೋಡಿದಾಗ ರೂಪಂ ದೃಶಾಂ ದೃಶ್ಯಮತಾಂ ಅಖಿಲಾರ್ಥ ಲಾಭಂ. ಕಣ್ಣುಗಳಿಗೆ ನೋಡೋದಕ್ಕೆ ಒಂದು ಆಸೆ, ಸುಂದರವಾದ ವಸ್ತುಗಳನ್ನು ನೋಡೋದಕ್ಕೆ ಆಸೆ, ಆದರೆ ನೋಡೋದಕ್ಕೆ ಸೂಕ್ತವಾದ ವ್ಯಕ್ತಿ ನೀನೇ ಕೃಷ್ಣ. ನಿನ್ನನ್ನೇ ನೋಡ್ಬೇಕು ನಾವು, ಯಾವಾಗ ನಿನ್ನನ್ನೇ ನೋಡ್ತಾ ಇರಬೇಕು. ಸೊ ನಾನು ನನ್ನ ಮನಸ್ಸನ್ನ ನಿನ್ನ ಮೇಲೆ ನಿರ್ಲಜ್ಜವಾಗಿ ನಾನು ಸ್ಥಾಪಿಸಿದ್ದೇನೆ. ತ್ವಯ್ಯಚ್ಯುತ ಆವಿಶತಿ ಚಿತ್ತಂ ಅಪತ್ರಪಂ. ಅಪತ್ರಂ ಎಂಬುದು ನಿರ್ಲಜ್ಜವಾಗಿ ನಾನು ನಿನ್ನ ಮೇಲೆ ಧ್ಯಾನ ಮಾಡ್ತಾ ಇದ್ದೇನೆ ಕೃಷ್ಣ. ಸೊ ದಿಸ್ ಇಸ್ ದ ಫೀಲಿಂಗ್ಸ್ ಆಫ್ ರುಕ್ಮಿಣಿ ದೇವಿ. ರುಕ್ಮಿಣಿ ದೇವಿ ಹೇಳ್ತಾಳೆ, ನಾನು ನನ್ನ ಮನಸ್ಸನ್ನು ನಿನಗೆ ಕೊಟ್ಟಿದ್ದೇನೆ, ಕಣ್ಣಿನಿಂದ ನಿನ್ನನ್ನೇ ನೋಡಲು ಬಯಸ್ತೇನೆ, ಕಿವಿಯಿಂದ ನಾನು ನಿನ್ನ ಕಥೆಯನ್ನೇ ಕೇಳಲು ಬಯಸುತ್ತೇನೆ ಅಂತ ಅವಳು ಪ್ರಥಮ ಶ್ಲೋಕದಲ್ಲಿ ಹೇಳ್ತಾಳೆ. ಇದರಿಂದ ಏನರ್ಥ, ನಾವು ಕೃಷ್ಣನ ಪ್ರತಿ ಆಕರ್ಷಣೆ ಬೆಳೆಸ್ಕೋಬೇಕಂತಂದ್ರೆ ನಾವು ಕೃಷ್ಣನ ಬಗ್ಗೆ ಕೇಳಬೇಕು. ಪ್ರಾಮಾಣಿಕವಾದ ಗುರುಗಳಿಂದ ನಾವು ಕೇಳಬೇಕು, ಪ್ರೇಮಿ ಭಕ್ತರಿಂದ ನಾವು ಕೃಷ್ಣ ಕಥೆಯನ್ನು ಕೇಳಬೇಕು, ಶಿಲಪ್ರಪಾದರ ಪುಸ್ತಕಗಳನ್ನು ಓದಬೇಕು. ಆಗ ಕೃಷ್ಣನ ಪ್ರತಿ ಆಕರ್ಷಣೆ ಬೆಳೆಯುತ್ತದೆ. ನೋಡಿ, ಶಿಲಪ್ರಪಾದರು ಅಮೆರಿಕದಲ್ಲಿ ಪ್ರಚಾರ ಮಾಡಿದ್ರು. ಅಲ್ಲಿ ಅವರು ಪ್ರಚಾರ ಮಾಡಿದಾಗ ಅವರ ಗ್ರಂಥಗಳನ್ನು ಜನರು ಓದಿದಾಗ ಕೃಷ್ಣನ ಹಿಂದೆ ದೇವಿಗೆ ಮ್ಯಾಡ್ ಆಫ್ಟರ್ ಕೃಷ್ಣ. ಕೃಷ್ಣನ ಪ್ರತಿ ಎಷ್ಟು ಪ್ರೀತಿಯನ್ನು ಬೆಳೆಸ್ಕೊಂಡ್ರು ಅವರು. ಸೊ ಕೃಷ್ಣನನ್ನ ಪಡಿಬೇಕಂದ್ರೆ ವಿ ಶುಡ್ ಹಿಯರ್ ಅಬೌಟ್ ಕೃಷ್ಣ ಸಫಿಷಿಯಂಟ್ಲಿ. 2ನೇ ಶ್ಲೋಕದಲ್ಲಿ ಹೇಳ್ತಾಳೆ, ಕಾತ್ವಾ ಮುಕುಂದ ಮಹತೀ ಕುಲಶೀಲ ರೂಪ ವಿದ್ಯಾ ವಯೋದ್ರವಿಣಧಾಮ ವಿರಾತ್ಮತುಲ್ಯಂ ಧೀರಾಪತಿಂ ಕುಲವತಿ ನ ವೃಣೀತ ಕನ್ಯಾ ಕಾಲೇ ನೃಸಿಂಹ ನರಲೋಕ ಮನೋಭಿರಾಮಂ. ರೂಪಣಿದೆ ಹೇಳ್ತಾಳೆ, ಕೃಷ್ಣ ಹೇ ಮುಕುಂದ. ಮುಕುಂದ ಅಂದ್ರೆ ಸುಂದರ, ಏನಾದ್ರೆ ಮುಕ್ತಿ ಕೊಡುವನು ಮುಕುಂದ. ರೈಟ್. ಇನ್ನೊಂದು ಅರ್ಥ ಏನಿದೆ, ಯಾರ ಮುಖ ತುಂಬ ಸುಂದರವಾಗಿದೆ. ಸೊ ದಟ್ ಈಸ್ ಮುಖ ಕುಂದವತ್. ಯಾರ ಮುಖ ಒಂದು ಏನಂತಾರೆ, ಜಾಸ್ಮಿನ್. ಜಾಸ್ಮಿನ್ ಕನ್ನಡದಲ್ಲಿ ಏನಂತಾರೆ? ಜಾಸ್ಮಿನ್ ಮೊಗ್ಗೆ, ಮಲ್ಲಿಗೆ. ಮಲ್ಲಿಗೆ. ಮಲ್ಲಿಗೆ ಹೂ. ಯಾರ ಮುಖ ಮಲ್ಲಿಗೆ ಹೂವಿನ ತರ ಸುಂದರವಾಗಿದೆ. ಸೊ ಹೇ ಮುಕುಂದ, ಮಹತಿ ಕುಲ ಶೀಲ ರೂಪ ವಿದ್ಯಾ ವಯೋ ದ್ರವಿಣ. ಕುಲ ಅಂದ್ರೆ ಒಂದು ಒಳ್ಳೆ ಪರಿವಾರ, ಶೀಲ ಅಂದ್ರೆ ಒಳ್ಳೆ ಚರಿತ್ರೆ, ರೂಪ ಅಂತಂದ್ರೆ ಒಳ್ಳೆ ಸೌಂದರ್ಯ, ವಿದ್ಯಾ ಅಂತಂದ್ರೆ ಜ್ಞಾನ, ವಯಸ್ಸು,
ದ್ರವಿಣ ಅಂದರೆ ದುಡ್ಡು, ಆ್ಯಂಡ್ ಧಾಮ್ ಅಂದರೆ ಇನ್ಫ್ಲುಯೆನ್ಸ್, ಪ್ರಭಾವ. ಇದರಲ್ಲಿ ನಿನ್ನ ತುಲ್ಯ ಯಾರೂ ಇಲ್ಲ. ಹ್ಮ್ ಕಾತ್ವ ಆತ್ಮತುಲ್ಯಂ, ಯಾರು ನಿನ್ನ ತುಲ್ಯ ಇದ್ದಾರೆ ಕೃಷ್ಣ? ನೋಬಡಿ ಈಸ್ ಈಕ್ವಲ್ ಟು ಯು. ನೀನೇ ನಿನಗೆ ಸರಿಸಾಟಿ. ಧೀರಾಪತಿಂ ಕುಲವತಿ ನ ವ್ರೀಣಿತ ಕನ್ಯಾ, ಯಾವ ಕನ್ಯೆ ನಿನ್ನನ್ನು ಮದುವೆಯಾಗಲು ಇಷ್ಟಪಡೋದಿಲ್ಲ? ರೈಟ್. ಸೊ ಹೇ ಭಗವಂತ, ಕಾಲೇ ನರಸಿಂಹ ನರಲೋಕ ಮನೋಭಿರಾಮಂ. ಸೊ ಯಾರಾದರೂ ಆಗಲಿ ಒಬ್ಬಳು ಸತಿ ನನ್ನ ಮದುವೆಯಾಗಲು ಇಷ್ಟಪಡ್ತಾಳೆ. ಸೊ ಈ ರೀತಿ ಆ ರುಕ್ಮಿಣಿ ದೇವಿ ಕೃಷ್ಣನನ್ನ ತನ್ನ ಪತಿಯಾಗಿ ಸ್ವೀಕರಿಸಲು ಇಚ್ಛೆಯನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾಳೆ. ಯಾಕಂದ್ರೆ ಕೃಷ್ಣ ಪ್ರಶ್ನೆ ಮಾಡುವುದು, ನಿನಗೆ ನನ್ನ ಬಗ್ಗೆ ಏನು ಗೊತ್ತು ಅಂತ. ರುಕ್ಮಿಣಿ ಹೇಳ್ತಾನೆ, ನನಗೂ ನಿನ್ನ ಬಗ್ಗೆ ಎಲ್ಲ ಗೊತ್ತು. ನಿನ್ನ ಕುಲ, ಶೀಲ, ರೂಪ, ವಿದ್ಯಾ, ವಯಸ್ಸು, ದ್ರವಿಣ ಎಲ್ಲ ಗೊತ್ತು. ನಿನ್ನ ಬಗ್ಗೆ, ನಿನ್ನ ಪ್ರಭಾವ ಕೂಡ ಗೊತ್ತು. ಸೊ ಆಗ ಅದ ಯೂಟ್ಯೂಬ್ ಅವ್ರದ್ದು ಹರೇ ವಾಟ್ಸಪ್ ಕೃಷ್ಣ ಮ್ಯೂಟ್ ಮಾಡಬೇಕು. ಆಗ ಸಾರಿ ಪ್ರಭುಜಿ. ಕೃಷ್ಣ ರುಕ್ಮಿಣಿ ಮತ್ತೆ ಹೇಳ್ತಾಳೆ ನೆಕ್ಸ್ಟ್ ಶ್ಲೋಕದಲ್ಲಿ, ತನ್ಮೇ ಭವಾನ್ ಖಲು ವೃಥ ಪತಿರಂಗಜಾಯಾಂ ಆತ್ಮಾರ್ಪಿತಶ್ಚ ಭವತೋತ್ರ ವಿಭೋ ವಿಧೇಹಿ ಮಾ ವೀರಭಾಗಮಭಿಮರ್ಶತು ಚೈದ್ಯ ಆರಾದ್ ಗೋಮಾಯುವನ್ ಮೃಗಪತೇರ್ಬಲಿಮಂಬುಜಾಕ್ಷ. ಹೇ ಭಗವಂತ, ನಾನು ನಿನಗೆ ಸಂಪೂರ್ಣವಾಗಿ ಸರೆಂಡರ್ ಆಗ್ತೀನಿ. ಆತ್ಮಾರ್ಪಿತ, ನನ್ನ ಸರ್ವಸ್ವವನ್ನು ನಿನಗೆ ಸಮರ್ಪಿಸ್ತೇನೆ. ಹೇಗೆ ಬಲಿ ಚಕ್ರವರ್ತಿ ನಿನಗೆ ಸರೆಂಡರ್ ಆದ, ಅದೇ ರೀತಿ ನಾನು ಕೂಡ ನನ್ನ ಎಲ್ಲವನ್ನ ಸರ್ವಸ್ವ ನಿನಗೆ ಸಮರ್ಪಣೆ ಮಾಡ್ತೀನಿ. ತನ್ಮೇ ಭಗವಾನ್ ಖಲು ವೃತ ಪತಿರ ಅಂಗಜಾಯ, ನಾನು ನಿನ್ನನ್ನ ಪತಿ ಅಂತ ಸ್ವೀಕರಿಸಿದ್ದೇನೆ. ಫುಲ್ ಸರೆಂಡರ್ ಆಗಿದ್ದೇನೆ. ಬೇಗ ಬಾ, ಬೇಗ ಬಂದು ನನ್ನನ್ನು ಕಾಪಾಡು. ಮಾ ವೀರ ಭಾಗಂ ಅಭಿಮರ್ಶುತ ಚೈದ್ಯ ಆರತ, ಯಾಕಂದ್ರೆ ಈ ಚೈದಿ ರಾಜ ಶಿಶುಪಾಲ ನನ್ನನ್ನು ಮದುವೆಯಾಗಲು ನಿಂತಿದ್ದಾನೆ. ನಾಳೆ ಮದುವೆ ಮುಹೂರ್ತ ಇದೆ. ಶಿಶುಪಾಲ ಅವನು ಒಂದು ನರಿ ಇದ್ದಂಗೆ, ಗೋಮಾಯುವತ್. ನಾನು ಒಂದು ಮೃಗ, ಆದರೆ ನೀನು ಸಿಂಹ. ಗೋಮಾಯುವನ್ ಮೃಗಪತಿರ್ ಬಲಿಮಂಬುಜಾಕ್ಷ. ಹೇ ಭಗವಂತ, ನೀನು ಸಿಂಹ, ನಾನು ಮೃಗ, ಶಿಶುಪಾಲ ಒಂದು ನರಿ. ನಾನು ನರಿ ಪಾಲಾಗಬಾರ್ದು, ನಾನು ಸಿಂಹದ ಪಾಲು. ದಯವಿಟ್ಟು ನಿನ್ನ ಭಾಗವನ್ನ ಇಲ್ಲಿಂದ ಎತ್ಕೊಂಡು ಹೋಗು ಕೃಷ್ಣ, ಬೇಗ ಬಾ ಅಂತ ಇಲ್ಲಿ ಹೇಳ್ತಾನೆ. ನಮ್ಮ ಪರಿಸ್ಥಿತಿ ಕೂಡ ಹೀಗೆ ಇದೆ. ಮಾಯಾದೇವಿ ಏನಂತಾರೆ, ಕಂಪೇರ್ಡ್ ಟು ನರಿ, ಅಥವಾ ಈ ಮಾಯಾ ಪ್ರಭಾವ, ಭೌತಿಕ ಜಗತ್ತು ಏನಿದೆ, ಆಕರ್ಷಣೆ ಏನಿದೆ, ಅದು ನರಿ ಇದ್ದಂಗೆ. ಇಟ್ಸ್ ಕೀಪಿಂಗ್ ಅಸ್ ಇನ್ ದಿಸ್ ಮೆಟಲ್ ವರ್ಲ್ಡ್. ಆದರೆ ಭಗವಂತ ಸಿಂಹ. ನಾವು ಭಗವಂತನಿಗೆ ಶರಣಾಗಬೇಕು ಹೊರತಾಗಿ ಈ ಮಾಯಾ ಇಂದ್ರ ತೃಪ್ತಿಗಲ್ಲ. ಸೊ ದೋಸ್ ಆರ್ ಡೂಯಿಂಗ್ ಸೆನ್ಸ್ ಸರ್ಟಿಫಿಕೇಶನ್, ದೇ ಆರ್ ಮಾಯಾ ವಶ್. ಯಾರು ಇಂದ್ರ ತೃಪ್ತಿ ಮಾಡ್ತಾ ಇದ್ದಾರೆ ಅವರು ಮಾಯಾ ವಶವಾಗಿದ್ದಾರೆ. ಆದರೆ ನಾವು ಕೃಷ್ಣನಿಗೆ ಶರಣಾಗಬೇಕು, ನಾವು ಕೃಷ್ಣ ದಾಸರಾಗಬೇಕು. ಯಾಕೆಂದ್ರೆ ಕೃಷ್ಣ ಮಾಯಾಧೀಶ. ಸೊ ಅಂತಹ ಭಗವಂತನಿಗೆ ಶರಣಾಗಬೇಕು. ನಂತರ ಅವಳು ಹೇಳ್ತಾಳೆ, ಪೂರ್ತೇಷ್ಟ ದತ್ತ ನಿಯಮ ವ್ರತದೇವ ವಿಪ್ರ ಗುರ್ವರ್ಚನಾಧಿಪಿರರಂ ಭಗವಾನ್ ಪರೇಶಃ ಆರಾಧಿತೋ ಯದಿ ಗದಾಗ್ರಜ ಏತ್ಯಪಾಣಿ ಗೃಹಣಂತು ಮೇನದಮಘೋಷ ಸುತಾದಯೋನ್ಯೇ. ಹೇಳ್ತಾಳೆ, ಹೇ ಭಗವಂತ, ನಾನು ಏನಾದರೂ ಪುಣ್ಯ ಮಾಡಿದರೆ, ಪುತ್ರೇಷ್ಟ. ಸೊ ಪೂರ್ತೇಷ್ಟ ದತ್ತ ಅಂದರೆ ದಾನ ಮಾಡಿದರೆ, ನಿಯಮಗಳನ್ನ ಪಾಲನೆ ಮಾಡಿದರೆ, ವ್ರತಗಳನ್ನ ಮಾಡಿದರೆ, ಹೇ ದೇವ ಅಂದರೆ ದೇವತೆಗಳ ಪೂಜೆ ಮಾಡಿದರೆ, ವಿಪ್ರರ ಪೂಜೆ ಮಾಡಿದರೆ, ಗುರುಗಳ ಅರ್ಚನೆ ಮಾಡಿದರೆ, ಆದರೆ ಏನಾದರೂ ಒಂದು ಒಳ್ಳೆ ಪುಣ್ಯವನ್ನು ನಾನು ಅರ್ಜಿಸಿದರೆ, ಹೇ ಭಗವಂತ, ಹೇ ಭಗವಂತ, ದಯವಿಟ್ಟು ನನ್ನ ಕೈಯನ್ನು ಹಿಡಿದುಕೊ. ಆರಾಧಿತೋ ಯದಿ ಗದಾಗ್ರಜ ಏತ್ಯಪಾಣಿಂ, ಹೇ ಗದಾಗ್ರಜ, ದಯವಿಟ್ಟು ನನ್ನ ಕೈಯನ್ನು ಹಿಡಿದುಕೊಳ್ಳಿ. ಸೊ
ಗದಾಗ್ರಜ ಅಂತಂದ್ರೆ ಕೃಷ್ಣನ ಇನ್ನೊಂದು ಹೆಸರು ಗದಾಗ್ರಜ. ಬಲರಾಮನ ಅಣ್ಣ ಅಂತ ಅರ್ಥ. ಸೊ ಗೃಹಣಂತು ಮೇ ದಮಘೋಷ ಸುತ ಆದಯ ಅನ್ಯೇ. ಸೊ ಇಲ್ಲಿ ದಮಘೋಷನ ಮಗ ಅವನು ಕೂಡ ನನ್ನ ಕೈ ಹಿಡಿಯಲು ಬರ್ತಾ ಇದ್ದಾನೆ, ದಯವಿಟ್ಟು ಅವರ ಮುಂಚೆ ಬಂದು ನೀವು ನನ್ನನ್ನು ಎತ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಸೊ ರುಕ್ಮಿಣಿ ಫೆಲ್ಟ್ ದಟ್ ನೋ ಒನ್ ಕುಡ್ ಆಬ್ಟೈನ್ ಲಾರ್ಡ್ ಕೃಷ್ಣ ಬೈ ದ ಎಫರ್ಟ್ಸ್ ಆಫ್ ಸಿಂಗಲ್ ಲೈಫ್ ಟೈಮ್. ಒಂದು ಜನ್ಮದ ಪುಣ್ಯದಿಂದ ಕೃಷ್ಣನ್ ಪಡೆಯಲು ಸಾಧ್ಯವಿಲ್ಲ. ಅದಕ್ಕೆ ಅವಳು ಹೇಳ್ತಾಳೆ, she earnestly pointed out the past activities she had performed in that life and previous lives, hoping to convince ಕೃಷ್ಣ. ಕೃಷ್ಣ ಪ್ರಶ್ನೆ ಮಾಡುವುದು, ನೀನೇನು ಮಾಡಿದೆ ನನ್ನ ಪಡೆಯೋದಕ್ಕೆ? ರುಕ್ಮಿಣಿ ಹೇಳ್ತಾರೆ, ನಾನು ಜನ್ಮ ಜನ್ಮಗಳಲ್ಲಿ ಏನಾದರೂ ಮಾಡಿದರೆ, ಪುಣ್ಯವನ್ನು ಮಾಡಿದರೆ ದಯವಿಟ್ಟು ಅದರ ಫಲವಾಗಿ ನೀನು ನನ್ನನ್ನು ಸ್ವೀಕರಿಸುವಂತ ಪ್ರಾರ್ಥನೆ ಮಾಡ್ತಾಳೆ. ಸೊ ಈಗ ನಾವು ಕೂಡ ಭಕ್ತಿ ಸೇವೆ ಮಾಡ್ತಾ ಇದ್ದೀವಿ. ಈ ಭಕ್ತಿ ಸೇವೆ ಈಗ ಸ್ಟಾರ್ಟ್ ಮಾಡಿದ್ದೀವಿ. 16 ರೌಂಡ್ಸು ಮತ್ತು ಏನಂತಾರೆ ಸೇವೆ ಮಾಡುವುದು, ಭಗವಂತನ ಆರಾಧನೆ ಮಾಡುವುದು, ಇದು ಕೇವಲ ಒಂದು ಜನ್ಮದಲ್ಲ, ಪ್ರತಿಫಲವಲ್ಲ. ಎಷ್ಟೋ ಜನ್ಮ ಜನ್ಮಗಳಲ್ಲಿ ಆ ಸುಕೃತಿ ಬೆಳೆಸ್ಕೊಂಡು ಬಂದಿದೆ. ಆ ಸುಕೃತಿ ಒಂದು ಹಂತಕ್ಕೆ ಬಂದಾಗ ಈಗ ನಾವು ಭಗವಂತನ ಸೇವೆ ಮಾಡಲು ಅರ್ಹತೆಯನ್ನು ಪಡ್ಕೊಂಡಿದ್ದೇವೆ, ಹರಿನಾಮವನ್ನು ಜಪ ಮಾಡಲು ಅರ್ಹತೆಯನ್ನು ಪಡ್ಕೊಂಡಿದ್ದೇವೆ. ಸೊ ಕೃಷ್ಣನನ್ನು ಪಡೆಯೋದು ಅಷ್ಟು ಸರಳವಲ್ಲ. ಅಫ್ಕೋರ್ಸ್ ಒಂದು ಶುದ್ಧ ಭಕ್ತರ ಆಶೀರ್ವಾದ ಅನುಗ್ರಹ ಇದ್ದರೆ ಪಡೆದುಕೊಳ್ಳೋದು ಸರಳ. ಆದರೆ ಸಾಮಾನ್ಯವಾಗಿ ಸಾಧನಾ ಭಕ್ತಿಯಿಂದ ನಮ್ಮ ಒಂದು ಎಫರ್ಟಿಂದ ಭಗವಂತನನ್ನು ಪಡೆಯಲು ಸಾಧ್ಯವಿಲ್ಲ, ಕಷ್ಟ. ಸೊ ಈ ಒಂದು ಭಾಗ್ಯ ನಮಗೆ ಸಿಕ್ಕಿದೆ ಅಂತಂದರೆ ಅದು ಜನ್ಮ ಜನ್ಮಗಳ ಸುಕೃತಿ, ಭಕ್ತಿ ಸುಕೃತಿ, ಅದು ಸಂಗ್ರಹಿಸಿಕೊಂಡು ಬಂದಿದ್ದೇವೆ. ಆಗ ಅದರ ಫಲವಾಗಿ ನಾವು ಭಗವಂತನ ಸೇವೆ ಮಾಡಲು ಮತ್ತೆ ನಾಮಜಪ ಮಾಡೋ ಅರ್ಹತೆಯನ್ನು ಪಡೆದುಕೊಂಡಿದ್ದೇವೆ. ಯದೃಚ್ಛಯ, ಭಾಗವತದಲ್ಲಿ ಹನುಮನ ಸ್ಕಂದ ಹೇಳ್ತಾರೆ, ಯದೃಚ್ಛಯ ಸಮೋರ್ಧದರ್ ಜಾತ ಶ್ರದ್ಧ, ಒಂದು ಶ್ರದ್ಧೆ ಬೆಳೆದಿದೆ. ಭಕ್ತರ ಅನುಗ್ರಹದಿಂದ, ಭಕ್ತರ ಸಂಪರ್ಕದಿಂದ ಏನೋ ಒಂದು ಶ್ರದ್ಧೆ ಮೂಡಿಬಿಟ್ಟಿದೆ ಹೃದಯದಲ್ಲಿ, ಅದೇ ನಮ್ಮ ಯೋಗ್ಯತೆ. ಸೊ ಒಂದು ಸ್ವಲ್ಪ ಶ್ರದ್ಧೆಯಿಂದ ನಾವು ಸೇವೆ ಮಾಡ್ತಾ 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 ಭಗವಂತನ ಪ್ರೀತಿ ಪ್ರೇಮವನ್ನು ಬೆಳೆಸ್ಕೋಬಹುದು. ಸೊ ರುಕ್ಮಿಣಿ ಆ ಸಂದೇಶವನ್ನು ಕೊಡ್ತಾ ಇದ್ದಾಳೆ. ಅಫ್ಕೋರ್ಸ್ ರುಕ್ಮಿಣಿ ಎಲ್ಲಿ ಒಬ್ಬ ಸಾಧಕಳ ಥರ ಅವಳು ಮಾತಾಡ್ತಾ ಇದ್ದಾಳೆ, ಬಟ್ ಸಾಕ್ಷಾತ್ ಲಕ್ಷ್ಮಿ. ರುಕ್ಮಿಣಿ ಯಾರು? ಸಾಕ್ಷಾತ್ ಲಕ್ಷ್ಮಿನೇ. ಸೊ ಲಕ್ಷ್ಮೀ ನಾರಾಯಣ ಯಾವಾಗಲೂ ಅವರು ಒಟ್ಟಿಗೆ ಇರ್ತಾರೆ, ಅವರನ್ನು ಬೇರೆಪಡಿಸೋಕ್ಕೆ ಸಾಧ್ಯವಿಲ್ಲ. ಆದರೆ ಈ ಭೂಮಿಗೆ ಬಂದಾಗ ಅವರು ಕೆಲವೊಂದು ಲೀಲೆಗಳನ್ನು ಮಾಡ್ತಾರೆ. ಸೊ ಇದು ಕೂಡ ಒಂದು ಲೀಲೆ. ಸೊ ಮದುವೆ ಆಗುವಂಥ ಒಂದು ಲೀಲೆ, ಅಪಹರಣ ಮಾಡುವಂಥ ಒಂದು ಲೀಲೆ. ಸೊ ಕೃಷ್ಣನ ಅಂತರಂಗ ಶಕ್ತಿಯಲ್ಲಿ ಈ ಲೀಲೆ ನಡೀತಾ ಇದೆ. ಸೊ ಇದು ಅದ್ಭುತವಾದಂಥ ಒಂದು ಲೀಲೆ. ಸೊ ನಾವು ತಿಳ್ಕೊಬಾರ್ದು ರುಕ್ಮಿಣಿ ಕೃಷ್ಣನ ಬೇರೆ ಆಗಿದ್ದಾಳೆ, ಈಗ ಮತ್ತೆ ವಾಪಸ್ ಕೃಷ್ಣನ್ ಮರ್ತಿದ್ದಾಳೆ, ಮತ್ತೆ ಕೃಷ್ಣನ ಜೊತೆ ವಾಪಸ್ ಮೀಟ್ ಆಗ್ತಾ ಇದ್ದಾಳೆ ಅಂತ. ಸೊ ಲೀಲೆಯಲ್ಲಿ ಆ ರೀತಿ ಕಾಣಿಸ್ತದೆ, ಬಟ್ ಇವರು ಶಾಶ್ವತವಾಗಿ ಶಕ್ತಿಮಾನ್. ರುಕ್ಮಿಣಿ ಮತ್ತೆ ಕೃಷ್ಣ ಲಕ್ಷ್ಮೀನಾರಾಯಣ ಬೇರೆ ಆಗಲು ಸಾಧ್ಯವೇ ಇಲ್ಲ. ಆಗ 41ನೇ ಶ್ಲೋಕದಲ್ಲಿ ಅವಳು ಒಂದು ಐಡಿಯಾ ಕೊಡ್ತಾಳೆ, ಹೇಗೆ ರಕ್ಷಣೆ ಮಾಡಬೇಕು ನನ್ನನ್ನು ಅಂತ. ಶೋಭಾವಿನಿ, ನಾಳೆ ಬೆಳಿಗ್ಗೆ ತ್ವಂ ಅಜಿತೋದ್ವಹನೆ ವಿದರ್ಭಾನ್, ಆ ಮದುವೆಯ ಸಮಯದಲ್ಲಿ ವಿದರ್ಭಕ್ಕೆ ಬಾ. ಗುಪ್ತಃ ಸಮೇತ್ಯ ಪ್ರಟನಾಪತಿ ವಿಪರೀತಃ, ಆದರೆ ಗುಪ್ತವಾಗಿ ಬಾ, ರೈಟ್? ಸೊ ಎಲ್ಲರಿಗೂ ತೋರಿಸ್ಕೊಂಡು ಬರಬೇಡ, ಗುಪ್ತವಾಗಿ ತುಂಬ ಸೈಲೆಂಟ್ ಆಗಿ ಬಾ. ಯಾಕಂದರೆ ಅಲ್ಲಿ ಹಲವಾರು ಸೈನ್ಯಗಳು ಇರ್ತವೆ. ಸಮೇತ್ಯ ಪ್ರತನಾಪತಿಭಿ, ಮತ್ತೆ ಸೈನ್ಯಗಳ ರಾಜರು ಕೂಡ ಇರ್ತಾರೆ. ಜರಾಸಂಧ, ಶಿಶುಪಾಲ, ದಂತವಕ್ರ, ಶಲ್ಯ, ಈ ರೀತಿ ಹಲವಾರು ಜನ ಇರ್ತಾರೆ. ಸೊ ಸೈಲೆಂಟಾಗಿ ಬನ್ನಿ. ನಿರ್ಮಥ್ಯ ಚೈದ್ಯ ಮಗಧೇಂದ್ರ ಬಲಂ ಪ್ರಸಹ್ಯ, ಈ ರಾಜರ ಬಲವನ್ನ ಸೋಲಿಸಿ, ಅವರನ್ನೆಲ್ಲ ಸೋಲಿಸಿ, ಮಾಂ ರಾಕ್ಷಸೇಣ ವಿಧಿನೋದ್ವಹ ವೀರ್ಯ ಶುಲ್ಕಂ, ಮತ್ತೆ ರಾಕ್ಷಸ ವಿಧಿಯಲ್ಲಿ ನನ್ನನ್ನು ಎತ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಸೊ ಇಲ್ಲಿ ವಿಶ್ವನಾಥ ಚಕ್ರವರ್ತಿ ಅವರು ಹೇಳ್ತಾರೆ, ಹೇಗೆ ಸಮುದ್ರ ಮಂಥನದಿಂದ ಅಲ್ಲಿ ಲಕ್ಷ್ಮೀ ದೇವಿ ಬಂದ್ಲು, ರೈಟ್? ನಿಮ್ಗೆ ಗೊತ್ತಿರಬೇಕು, 8ನೇ ಸ್ಕಂದದಲ್ಲಿ ಸಮುದ್ರ ಮಂಥನ ಮಾಡುವಾಗ ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಬರ್ತಾಳೆ, ನಂತರ ಲಕ್ಷ್ಮೀನಾರಾಯಣರ ಮದುವೆ ಆಗ್ತದಲ್ಲಿ. ಅದೇ ರೀತಿಯಲ್ಲಿ ವಿದರ್ಭದಲ್ಲಿ ಹಲವಾರು ಸೈನಿಕರಿದ್ದಾರೆ, ಅಂದರೆ ವಿಷ ತುಂಬಿದ ಸೈನಿಕರು ಇದ್ದಾರೆ. ಆದರೆ ಈ ಸೈನ್ಯದ ಮಂಥನದಲ್ಲಿ ರುಕ್ಮಿಣಿ ದೇವಿಯನ್ನ ನೀನು ಅಪಹರಿಸಿಕೊಂಡು ಹೋಗು, ಮದುವೆ ಮಾಡು ಅಂತ ಹೇಳ್ತಾಳೆ.
ಸೊ ಮತ್ತೆ ರುಕ್ಮಿಣಿ ದೇವಿ ಕೂಡ ಅವಳು ಕ್ಷತ್ರಾಣಿ, ರಾಜನ ಮಗಳು. ಸೊ ಆ ಒಂದು ಇಂಟೆಲಿಜೆನ್ಸ್, ಆ ಒಂದು ಬುದ್ಧಿ ಅವಳಲ್ಲಿದೆ. ಹೇಗೆ ನನ್ನನ್ನು ಮದುವೆ ಆಗಬೇಕು, ನನ್ನ ಎತ್ಕೊಂಡು ಹೋಗಿ ಅಂತಾರೆ, ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಅಂತಾರೆ. ಸೊ ಈ ರೀತಿ ಒಂದು ಐಡಿಯಾನ ಅವಳೇ ಕೊಡ್ತಾಳೆ. ಸೊ ಆ್ಯಂಡ್ ಶಿ ವಾಂಟೆಡ್ ಕೃಷ್ಣ ಟು ಕಮ್ ಆ್ಯಂಡ್ ಕಿಡ್ನಾಪ್. ಸೊ ಈ ಲೆಟರ್ ಓದಿದ ತಕ್ಷಣ ಕೃಷ್ಣ ಭಕ್ತ ವತ್ಸಲ ತಕ್ಷಣ ಬರ್ತಾನೆ. ದ್ವಾರಕೆಯಿಂದ ಮತ್ತು ವೈದರ್ಭಕ್ಕೆ ತಕ್ಷಣ ಬಂದು ರುಕ್ಮಿಣಿ ಅಪಹರಿಸ್ಕೊಂಡು ಹೋಗ್ತಾನೆ. 42ನೇ ಶ್ಲೋಕದಲ್ಲಿ ಅವಳು ಹೇಳ್ತಾಳೆ, ಯಾವ ಸಮಯದಲ್ಲಿ ಮಾಡಬೇಕು ಇದನ್ನ ಅಂತ. ಯಾಕೆಂದ್ರೆ ಅಲ್ಲಿ ನನ್ನ ಪರಿವಾರದವರು ಕೂಡ ಇರ್ತಾರೆ, ನನ್ನ ಅಣ್ಣ ತಮ್ಮಂದಿರಿದ್ದಾರೆ, ಅಣ್ಣಂದಿರಿದ್ದಾರೆ, ತಂದೆ ತಾಯಿ ಇದ್ದಾರೆ, ಹಲವಾರು ಬಂಧುಗಳಿದ್ದಾರೆ. ಸೊ ರಾಕ್ಷಸರು ಇದ್ದಾರೆ, ಒಳ್ಳೆ ಜನರು ಇದ್ದಾರೆ. ಸೊ ಅಲ್ಲಿ ಅನಾಹುತ ಆಗಬಾರ್ದು. ಅದಕ್ಕೆ ಹೆಚ್ಚು ಬ್ಲಡ್ ಶೆಡ್, ರಕ್ತಪಾತ ಆಗಬಾರ್ದು. ಅಂತಹ ರೀತಿಯಲ್ಲಿ ನನ್ನ ಎತ್ಕೊಂಡು ಹೋಗ್ಬೇಕು. ಅದಕ್ಕೆ ಒಂದು ಐಡಿಯಾ ಇದೆ. ನಾಳೆ ಅಂತಹ ಪುರಾಂತರ ಚರೀಂ ಅನಿಹತ್ಯ ಬಂಧುಂ ತ್ವಾಂ ಉದ್ವಹೇ ಕಥಮಿತಿ ಪ್ರವದಾಮಿ ಉಪಾಯಂ. ನೀನು ಪ್ರಶ್ನೆ ಕೇಳ್ಬೋದು, ಹೇಗೆ ನನ್ನನ್ನು ನಿನ್ನ ಎತ್ಕೊಂಡು ಹೋಗ್ಬೇಕು ಅಂತ. ಈಗ ನಿನ್ನ ಬಂಧುಗಳೆಲ್ಲ ಇರ್ತಾರಲ್ಲಿ. ಉಪಾಯಂ ಪ್ರವದಾಮಿ ಉಪಾಯಂ, ನಾನು ಉಪಾಯವನ್ನು ಕೊಡ್ತೇನೆ. ಅದೇನದು? ಪೂರ್ವೇದ್ಯೋರಸ್ತಿ ಮಹತಿ ಕುಲದೇವಯಾತ್ರಾ. ಸೊ ಬೆಳಗ್ಗೆ ಒಂದು ಕುಲದೇವ ಯಾತ್ರ, ಅಲ್ಲಿ ಒಂದು ಕುಲದೇವತೆಯ ಗುಡಿ ಇದೆ, ಭವಾನಿ ದುರ್ಗಾದೇವಿಯ ಮಂಟಪ. ಅಲ್ಲಿ ಒಂದು ಪೂಜೆ ಇರ್ತದೆ. ಯಸ್ಯಾಂ ಬಹಿರ್ ನವವಧೂರ್ ಗಿರಿಜಾಂ ಉಪೇಯಾತ್. ಅಲ್ಲಿ ನಾವು ಗಿರಿಜಾದೇವಿ ಪೂಜೆ ಮಾಡ್ತೀವಿ. ಅದು ಸೂಕ್ತವಾದ ಸಮಯ. ಆ ಸಮಯದಲ್ಲಿ ಬಂದು ನೀನು ನನ್ನನ್ನು ಎತ್ಕೊಂಡು ಹೋಗು. ಯಾಕಂದ್ರೆ ಆ ಟೈಮಲ್ಲಿ ಹೆಚ್ಚು ಸೆಕ್ಯೂರಿಟಿ ಇರೋದಿಲ್ಲ, ಕೇವಲ ನನ್ನ ಸಖಿಯರು ಮಾತ್ರ ಇರ್ತಾರೆ. ಅದು ಸೂಕ್ತವಾದ ಸಮಯ. ದಟ್ ಆ ಟೈಮಿಗೆ ಬಾ ಅಂತ ಕೃಷ್ಣನಿಗೆ ಇಲ್ಲಿ ಒಂದು ಉಪಾಯವನ್ನು ಕೊಡ್ತಾಳೆ. ಸೊ ಅಂತಿಮ ಶ್ಲೋಕದಲ್ಲಿ ರುಕ್ಮಿಣಿ ದೇವಿ ತನ್ನ ಭಾವನೆಯನ್ನು ಮುಂದೆ ಮತ್ತಿಷ್ಟು ವ್ಯಕ್ತಪಡಿಸ್ತಾಳೆ. ತುಂಬಾ ಇಂಪಾರ್ಟೆಂಟ್ ಶ್ಲೋಕ ಇದು. ಯಸ್ಯಾಂಗ್ರಿ ಪಂಕಜರಜ ಸ್ನಪನಂ ಮಹಂತೋ ವಾಂಛಂತ್ಯುಮಾಪತಿರಿವಾತ್ಮತಪೋಪಹತ್ಯೈ ಯರ್ಹ್ಯಂಬುಜಾಕ್ಷನ ಲಭೇಯ ಭವತ್ಪ್ರಸಾದಂ ಜಹ್ಯಾಮಸೂನ್ವೃತಕೃಶಾನ್ ಶತಜನ್ಮಭಿಃ ಸ್ಯಾದ್. ಹೇ ಅಂಬುಜಾಕ್ಷ, ಹೇ ಕಮಲದಂತೆ ಕಣ್ಣುಳ್ಳವನೇ, ಹೇ ಅಂಬುಜಾಕ್ಷ. ಯಸ್ಯ ಅಂಗ್ರಿ ಪಂಕಜ ರಜ ಸ್ನಪನಂ ಮಹಂತು. ನಿನ್ನ ಪಾದದ ರಜವನ್ನ ಪಡೆದುಕೊಳ್ಳೋದಕ್ಕೆ, ಪಾದ ಧೂಳಿಯನ್ನು ಪಡೆದುಕೊಳ್ಳೋದಕ್ಕೆ ವಾಂಛಂತಿ ಉಮಾಪತಿರಿವ. ಉಮಾಪತಿ ಯಾರು? ಶಿವ. ಮತ್ತೆ ಹಲವಾರು ಜನ, ಬ್ರಹ್ಮ ಇತ್ಯಾದಿ ದೇವತೆಗಳು ಕೂಡ ನಿನ್ನ ಪಾದದ ಧೂಳನ್ನ ಪಡೆದುಕೊಳ್ಳೋದಿಕ್ಕೆ ಅವರು ವ್ರತ ಮಾಡ್ತಾರೆ. ಸೊ ಮತ್ತೆ ಅವರು ಪಾದ ಧೂಳನ್ನು ಪಡೆದುಕೊಂಡು ತಮ್ಮ ತಮೋಗುಣವನ್ನು ನಾಶಪಡಿಸಿಕೊಳ್ಳೋದಕ್ಕೆ ಅವರು ಹಂಬಲಿಸುತ್ತಾರೆ. ಸೊ ಅಂತಹ ಒಂದು ವರವನ್ನು ನಾನು ಬೇಡ್ತಾ ಇದ್ದೀನಿ. ಹೌ ಇಸ್ ಇಟ್ ಪಾಸಿಬಲ್? ನಿನ್ನ ಕೃಪೆ ನನಗೆ ಈ ಜನ್ಮದಲ್ಲಿ ಸಿಗದೆ ಹೋದ್ರೆ, ಓಕೆ, ಯರಿಹಿ ಅಂಬುಜಾಕ್ಷ ನ ಲಭೇಯ ಭಗವತ್ ಪ್ರಸಾದಂ. ನಿನ್ನ ಪ್ರಸಾದ, ನಿನ್ನ ಅನುಗ್ರಹ ನನಗೆ ದೊರಕದೆ ಹೋದ್ರೆ ಜಹ್ಯಾಮಸೂನ್, ನಾನು ಪ್ರಾಣ ಬಿಟ್ಬಿಡ್ತೇನೆ, ನಾನು ಜೀವಂತವಾಗಿರೋದಿಲ್ಲ ಅಂತ. ಮತ್ತೆ ಮತ್ತೆ ಹುಟ್ಟಿ ಬರ್ತೇನೆ, ನಾನು ಮತ್ತೆ ತಪಸ್ ಮಾಡ್ತೇನೆ. ಶತಜನ್ಮಭಿಃ ಸ್ಯಾತ್, 100 ಜನ್ಮಗಳ ಕಾಲ ನಾನು ತಪಸ್ಸು ಮಾಡೋದಕ್ಕೆ ರೆಡಿ ಇದ್ದೇನೆ. ಆದರೆ ನಾನು ಶಿಶುಪಾಲನಿಗೆ ಮದುವೆ ಆಗೋದಿಲ್ಲ ಅಂತ. ರೈಟ್. ಸೊ ಇಂತಹ ಒಂದು ದೃಢ ನಿಶ್ಚಯ ರುಕ್ಮಿಣಿ ದೇವಿಯದಾಗಿತ್ತು. ಸೊ ಶಿಲ್ ಪ್ರಭುಪಾದರು ಹೇಳ್ತಾರೆ, ಇದು ಆಧ್ಯಾತ್ಮಿಕ ಸ್ತರದಲ್ಲಿ ಇಷ್ಟು ದೃಢ ನಿಶ್ಚಯ ಸಾಧ್ಯ, ಭೌತಿಕ ಸ್ತರದಲ್ಲಿ ಇಂತಹ ಒಂದು ದೃಢ ನಿಶ್ಚಯ ಬರಲು ಸಾಧ್ಯವಿಲ್ಲ. ಸೊ ನಾವು ಕೂಡ ಜನ್ಮಗಳ ಕಾಲ ವೇಟ್ ಮಾಡೋದಕ್ಕೆ ರೆಡಿ ಇರಬೇಕು. ಕೃಷ್ಣನ ಪಡೆದುಕೊಳ್ಳೋದಕ್ಕೆ ಎಷ್ಟು ವರ್ಷ ಬೇಕಾಗುತ್ತೆ ಹೇಳೋಕ್ಕಾಗಲ್ಲ, ಅಥವಾ ಎಷ್ಟು ಜನ್ಮಗಳು ಪಡಿಬೇಕಾಗ್ತದೆ ಹೇಳೋಕ್ಕಾಗಲ್ಲ. ಸೊ 1, 2, 3, 4, 10, 100, 1000, ಕೋಟಿ ಜನ್ಮಗಳು ಬೇಕಾಗ್ಬೋದು. ಆದರೆ ಅಷ್ಟು ವೇಟ್ ಮಾಡೋದಕ್ಕೆ ರೆಡಿ ಇರಬೇಕು, ಅಷ್ಟು ತಾಳ್ಮೆ ಇರಬೇಕು, ಅಷ್ಟು ಧೈರ್ಯ ಕೂಡ ಇರಬೇಕು, ಪೇಷನ್ಸ್ ಇರಬೇಕು. ಸೊ ಈ ರೀತಿ ರುಕ್ಮಿಣಿ ದೇವಿ
ತನ್ನ ಲೆಟರನ್ನು ಬರೆದಿದ್ದಾಳೆ. ಬ್ರಾಹ್ಮಣರು ಆ ಲೆಟರನ್ನು ಯಾರಿಗೆ ಓದಿದ್ದಾರೆ? ಕೃಷ್ಣನಿಗೆ ಮುಂದೆ ಓದಿದ್ದಾರೆ. ಸೊ ಈ ರೀತಿ ಓದಿದ ಮೇಲೆ ಕೃಷ್ಣ ತಕ್ಷಣ ರೆಡಿ ಆಗ್ತಾನೆ. ಬ್ರಾಹ್ಮಣರು ಹೇಳ್ತಾರೆ, ಇತಿತೇ ಗುಹ್ಯ ಸಂದೇಶ, ಇದು ಗುಹ್ಯವಾದ ಸಂದೇಶ. ಯದುದೇವ ಮಯಾರ್ಹತಾಹ. ಸೊ ಇದು ನಾನು ತಂದಿರುವಂಥ ಒಂದು ಸಂದೇಶ. ವಿಮರ್ಶೆ ಕರ್ತುಂ ಯಚ್ಚ ಅತ್ರ ಕ್ರಿಯತಾಂ ಯದಿ ಅನಂತರಂ. ಓಕೆ, ಸೊ ದಯವಿಟ್ಟು ನೀವು ಚಿಂತನೆ ಮಾಡಿ, ಯೋಚನೆ ಮಾಡಿ, ಏನು ಮಾಡಬೇಕು ಈ ಸನ್ನಿವೇಶದಲ್ಲಿ ಅನ್ನೋದನ್ನು ನೀವು ಪರಿಗಣಿಸಿ ನೀವು ಕಾರ್ಯವನ್ನು ಮಾಡಿ ಅಂತ ಹೇಳ್ತಾರೆ. ಸೊ ತುಂಬ ಬೇಗನೆ ಇದ್ರ ಬಗ್ಗೆ ಒಂದು ಆ್ಯಕ್ಷನ್ ತಗೋಬೇಕು, ಯಾಕೆಂದರೆ ಮದುವೆ ಸಮಯ ಬರ್ತಾ ಇದೆ. ಸೊ ಆಗ ಕೃಷ್ಣ ಏನು ಮಾಡ್ತಾನೆ? ತಕ್ಷಣ ಅಲ್ಲಿಂದ ಹೊರಡ್ತಾನೆ. ಸೊ ಕೃಷ್ಣ ತನ್ನ ರಥವನ್ನು ಸಿದ್ಧಗೊಳಿಸಲು ಆದೇಶವನ್ನು ನೀಡ್ತಾನೆ. ಆಗ ದಾರುಕ, ಕೃಷ್ಣನ ಸಾರಥಿ, ಅವರು ಕೂಡ ರೆಡಿ ಆಗ್ತಾರೆ, ಅಲ್ಲಿ ಹೊರಡ್ತಾರೆ. ಹೊರಡೋ ಮುಂಚೆ ಭಗವಂತ ಹೇಳ್ತಾನೆ, ತಥಾಹಮಪಿ ತಚ್ಚಿತ್ತೋ ನಿದ್ರಾಂ ನ ಚ ಲಭೆ ನಿಶಿ ವೇದಾಹಂ ರುಕ್ಮಿಣಾ ದೇವೇಶಾನ್ ಮಮೋದ್ವಾಹ ನಿವಾರಿತ. ನನಗೆ ಗೊತ್ತು ರುಕ್ಮಿಣಿಯ ಪ್ರೀತಿ ಎಷ್ಟು ಅಂತ. ಅವಳು ಹೇಗೆ ನನ್ನ ಮೇಲೆ ಮನಸ್ಸನ್ನು ಇಟ್ಟಿದ್ದಾಳೆ, ಅದೇ ರೀತಿ ಕೃಷ್ಣ ಹೇಳ್ತಾನೆ, ನಾನು ಕೂಡ ರುಕ್ಮಿಣಿಯ ಮೇಲೆ ಮನಸ್ಸನ್ನು ಇಟ್ಟಿದ್ದೇನೆ. ನನ್ನ ಆದ್ರೆ ನಿದ್ದೆನೇ ಬರ್ತಾ ಇಲ್ಲ. ರೈಟ್, ಅದೇ ರುಕ್ಮಿಣಿ ನನ್ನ ಮೇಲಿರೋ ದ್ವೇಷದಿಂದ ರುಕ್ಮಿಣಿಯನ್ನ ಶಿಶುಪಾಲನೆ ಕೊಡೋದಕ್ಕೆ ಹೊರಟಿದ್ದಾನೆ. ಸೊ ತಮ್ ಆನಯಿಷ್ಯ ಉನ್ಮಥ್ಯ ರಜನ್ಯಾಸ್ಪದಾಂ ಮೃಧೆ ಮತ್ಪರಾಂ ಅನವದ್ಯಾಂಗೀಂ ಏದಸ್ವಗ್ನಿ ಶಿಖಾಮಿವ. ಸೊ ನಾನು ಹೋಗ್ತೇನೆ ಅಲ್ಲಿಗೆ. I'll bring her here after thrashing those worthless kings in battle. ಆ ಸೈನಿಕರಿಗೆಲ್ಲ ಬುದ್ಧಿ ಕಲಿಸಿ, ಪಾಠ ಕಲಿಸಿ ನಾನು ಅವಳನ್ನು ಎತ್ಕೊಂಡು ಬರ್ತೇನೆ. ಹೇಗೆ ಒಂದು ಕಟ್ಟಿಗೆಯಿಂದ ಬೆಂಕಿ ಬರ್ತದೆ, ಹೇಗೆ ಕಟ್ಟಿಗೆಗಳು ಘರ್ಷಣೆಯಿಂದ ಅಲ್ಲಿ ಬೆಂಕಿ ಉತ್ಪಾದವಾಗ್ತದೆ, ಅದೇ ರೀತಿ ಈ ಸೈನ್ಯಗಳ ಘರ್ಷಣೆಯ ಮಧ್ಯದಲ್ಲಿ ರುಕ್ಮಿಣಿ ದೇವಿಯನ್ನು ನಾನು ಅಪಹರಿಸಿಕೊಂಡು ಬರ್ತೇನೆ ಅಂತ ಹೇಳ್ತಾಳೆ. ಕೃಷ್ಣ ಹೇಳ್ತಾನೆ, ದಾರುಕ, ನನ್ನ ರಥವನ್ನ ಸಿದ್ಧಗೊಳಿಸು, ಮತ್ತೆ ನನ್ನ ಕುದುರೆಗಳನ್ನ ಅದಕ್ಕೆ ಕಟ್ಟು. ಆ ಕುದುರೆಗಳ ಹೆಸರೇನು? ಶೈಬ್ಯ, ಸುಗ್ರೀವ, ಮೇಘಪುಷ್ಪ, ಬಲಾಹಕ. ಈ 4 ಕುದುರೆಗಳನ್ನ ಜೋಡಿಸು. ಅಂಡ್ ದೆನ್ ಕೃಷ್ಣ ಆ ರಥದ ಮೇಲೆ ಕೂತ್ಕೊಂತಾನೆ. ಕೃಷ್ಣನ ರಥದ ಮೇಲೆ ಒಂದು ಧ್ವಜ ಇದೆ, ಗರುಡ ಧ್ವಜ. ಸೊ ಬ್ರಾಹ್ಮಣನನ್ನು ಕೂಡ ರಥದ ಮೇಲೆ ಕೂಡಿಸ್ತಾರೆ. ಬ್ರಾಹ್ಮಣ ಮತ್ತೆ ಕೃಷ್ಣ ಅವರಿಬ್ರು ಹೋಗ್ತಾರೆ. ಅದೇ ರಾತ್ರಿ ಅಲ್ಲಿಗೆ ಮುಟ್ತಾರೆ. ಸೊ ದ್ವಾರಕೆಯಿಂದ ಸಮುದ್ರವನ್ನು ದಾಟಿ ಮತ್ತೆ ಭಾರತದಲ್ಲಿ ಅವರು ರಥವನ್ನು ಚಲಿಸಿಕೊಂಡು ಬಂದು ವಿದರ್ಭವನ್ನ ಮುಟ್ತಾರೆ, ರಾತ್ರಿಯನ್ನು ಮುಟ್ತಾರೆ. ಸೊ ಇಲ್ಲಿ ಮದುವೆ ಸಿದ್ಧತೆ ಎಲ್ಲ ನಡೀತಾ ಇತ್ತು. ಭೀಷ್ಮಕ ರಾಜ ಕೂಡ ಮನಸ್ಸಿಲ್ಲದೆ ಇದ್ರು ಕೂಡ ಎಲ್ಲ ವ್ಯವಸ್ಥೆಯನ್ನ ಮಾಡ್ತಾ ಇದ್ದ. ಆ ಸಮಯದಲ್ಲಿ ಎಲ್ಲ ನಗರದಲ್ಲಿ ಒಳ್ಳೆ ಉತ್ಸವದ ಒಂದು ಸಂಭ್ರಮದ ಒಂದು ವಾತಾವರಣ ಇತ್ತು. ಎಲ್ಲ ಮನೆಗಳಲ್ಲಿ ತೋರಣ ಕಟ್ಟಿದ್ರು, ರಸ್ತೆಗಳೆಲ್ಲ ಕ್ಲೀನ್ ಆಗಿದ್ವು, ಎಲ್ಲ ಸೆಂಟೆಡ್ ವಾಟರ್, ಸುಗಂಧಿತ ನೀರನ್ನೆಲ್ಲ ಕಡೆ ಪ್ರೋಕ್ಷಣೆ ಮಾಡಿದ್ರು. ತುಂಬ ಸುಂದರವಾಗಿ ಅಲಂಕಾರವಾಗಿತ್ತು. ಸೊ ಭೀಷ್ಮಕ ಎಲ್ಲ ಪಿತೃಗಳ ಆರಾಧನೆ ಮಾಡ್ತಾನೆ, ದೇವತೆಗಳ ಆರಾಧನೆ ಮಾಡ್ತಾನೆ. ಸೊ ನಂತರ ರುಕ್ಮಿಣಿ ದೇವಿ ಕೂಡ ಬೆಳಗ್ಗೆ ಬೇಗ ಎದ್ದು ಅವಳು ಕೂಡ ಸುಸಜ್ಜಿತವಾಗಿ ಅಲಂಕರಿತಗೊಂಡು ಮತ್ತೆ ಒಡವೆಗಳನ್ನು ಧರಿಸಿ, ಬಳೆಗಳನ್ನು ಧರಿಸಿ ಅವಳು ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ಲು. ಸುಸ್ನಾತಂ ಸುದತೀಂ ಕನ್ಯಾಂ ಕೃತ ಕೌತುಕ ಮಂಗಲಾಂ ಆಹತಾಂ ಶುಕಯುಗ್ಮೇನ ಭೂಷಿತಾಂ ಭೂಷಣೋತ್ತಮೇ. ಎಲ್ಲ ಉತ್ತಮವಾದ ಆಭೂಷಣಗಳಿಂದ ಅವಳು ಭೂಷಿತಲಾಗಿದ್ದು. ಚಕ್ರು ಸಾಮರುಗ್ ಯಜುರ್ಮಂತ್ರೈರ್ ವಧ್ವಾ ರಕ್ಷಾಂ ದ್ವಿಜೋತ್ತಮಾಃ. ಮತ್ತು ಅಲ್ಲಿ ಹಲವಾರು ಋಷಿ ಮುನಿಗಳು, ಬ್ರಾಹ್ಮಣರು ವೇದ ಪಾಠವನ್ನು ಮಾಡ್ತಾ ಇದ್ರು. ಪುರೋಹಿತೋ ಅಥರ್ವ ವೇದ್ವೈ ಜುಹಾವ ಗೃಹಶಾಂತೆ.
ಮತ್ತು ಗ್ರಹಗಳ ಶಾಂತಿಗೋಸ್ಕರ ಹಲವಾರು ಮಂತ್ರಗಳನ್ನು ಕೂಡ ಅಲ್ಲಿ ಉಚ್ಚಾರಣೆ ಮಾಡ್ತಾ ಇದ್ರು. ವಿಶೇಷವಾಗಿ ಅಥರ್ವ ವೇದದ ಉಚ್ಚಾರಣೆ ಮಾಡ್ತಾ ಇದ್ರು. ಹಿರಣ್ಯ ರೂಪ್ಯ ವಾಸಾಂಸಿ ತಿಲಾಂಶ ಗುಡಮಿಶ್ರಿತಾನ್ ಪ್ರಾದಾಧೇನುಶ್ಚ ವಿಪ್ರೇಭ್ಯೋ ರಾಜ ವಿಧಿವಿಧಾಂಬರಃ. ಮತ್ತೆ ರಾಜ ಭೀಷ್ಮಕ ದಾನವನ್ನು ಕೊಡ್ತಾ ಇದ್ದಾನೆ. ಎಂತಹ ದಾನವನ್ನ? ಚಿನ್ನ, ಬೆಳ್ಳಿ, ಬಟ್ಟೆ, ಹಸು, ಮತ್ತೆ ಆ, ಬೆಲ್ಲ ಮತ್ತೆ ಎಳ್ಳು, ಅದನ್ನೆಲ್ಲ ದಾನವನ್ನ ಕೊಡ್ತಾ ಇದ್ದಾನೆ. ಏವಂ ಚೇದಿಪತಿ ರಾಜ, ಇಲ್ಲಿ ಚೇದಿಪತಿ ಯಾರು? ಧಮಘೋಷ. ಧಮಘೋಷ ಸುತಯ ಸುತಯ ಸುತಾಯ ವೈ ಕಾರಯಾಮಾಸ ಮಂತ್ರಜ್ಞೈ ಸರ್ವ ಅಭ್ಯುದಯೋಚಿತಂ. ಸೊ ಇಲ್ಲಿ ಚೇದಿ ರಾಜ ಮತ್ತೆ ಅವನ ಮಗ ಶಿಶುಪಾಲ ಅವರು ಕೂಡ ಎಲ್ಲ ಪೂಜೆಗಳನ್ನು ಮಾಡ್ತಾ ಇದ್ರು. ಮತ್ತೆ ಹಲವಾರು ಆನೆಗಳಿದ್ವು. ಮತ್ತೆ ಹಲವಾರು ರಾಜರು ಕೂಡ ಆಗಮಿಸ್ತಾ ಇದ್ದಾರೆ. ಅವರ ಹೆಸರುಗಳನ್ನು ಕೂಡ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಶಾಲ್ವ, ಜರಾಸಂಧ, ದಂತವಕ್ರ, ವಿದುರಥ, ಪೌಂಡ್ರಕ, ಇವರೆಲ್ಲರೂ ಬರ್ತಾರೆ. ಎಲ್ಲ ಹೆಸರನ್ನು ಕೇಳಿರ್ಬೋದು ನೀವು. ಕೃಷ್ಣ ರಾಮ ದ್ವಿಷೋ ಯತ್ತಾಹ, ಇವರೆಲ್ಲರೂ ಯಾರು? ಕೃಷ್ಣ, ರಾಮನ, ಬಲರಾಮನ ದ್ವೇಷಗಳು. ಕನ್ಯಾಂ ಚೈದ್ಯಾಯ ಸಾಧಿತುಂ ಯದಿ ಆಗತ್ಯ ಹರೇತ್ ಕೃಷ್ಣೋ ರಾಮಾದ್ಯ ಯದುಹೀರ್ವ್ರತಃ. ಸೊ ಅವರು ಕೂಡ ಭಯ ಇತ್ತು, ಕೃಷ್ಣ ಬಲರಾಮ ಬರ್ಬೋದು, ಎಲ್ಲಿಂದ ಬರ್ತಾರೆ ಹೇಗೆ ಬರ್ತಾರೆ ಹೇಳಕ್ಕಾಗಲ್ಲ, ಅದಕ್ಕೆ ಸೆಕ್ಯೂರಿಟಿ ಎಲ್ಲ ಕಡೆ ಟೈಟ್ ಮಾಡಬೇಕು. ಸೊ ಒಂದು ವೇಳೆ ಅವ್ರು ಬಂದ್ಬಿಟ್ರೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಯುದ್ಧ ಮಾಡೋಣ, ಕೃಷ್ಣ ಬಲರಾಮರನ್ನು ಸೋಲಿಸೋಣ. ಸೊ ಈ ರೀತಿ ಎಲ್ಲರೂ ಸಿದ್ಧತೆ ಮಾಡ್ತಾ ಇದ್ರು. ಇಲ್ಲಿ ಕೃಷ್ಣ ದಾರುಕನ ಜೊತೆ ದ್ವಾರಕೆಯಿಂದ ಹೊರಟಿದ್ದಾನೆ. ಬಲರಾಮನಿಗೆ ಹೇಳಿಲ್ಲ, ಯಾರಿಗೂ ಸೂಚನೆ ಕೊಟ್ಟಿಲ್ಲ. ಕೃಷ್ಣ ಒಬ್ಬನೇ ಬಂದ್ಬಿಟ್ಟ. ಬಲರಾಮನಿಗೆ ಗೊತ್ತಾಯ್ತು, ಕೃಷ್ಣ ಒಬ್ಬನೇ ಹೋಗಿದ್ದಾನೆ. ಸೊ ಆಗ ಬಲರಾಮ ಹೇಳ್ತಾನೆ, ರೆಡಿ ಮಾಡಿ, ನಾವು ಕೂಡ ಅಲ್ಲಿಗೆ ಹೋಗೋಣ. ಸೊ ನಾವು ಕೂಡ ಹೋಗಿ ಕೃಷ್ಣನಿಗೆ ರಕ್ಷಣೆಯನ್ನು ಕೊಡೋಣ. ಹಿ ಹರಿಡ್ಲಿ ವೆಂಟ್ ಟು ಕುಂಡಿನ ವಿತ್ ಮೈಟಿ ಆರ್ಮಿ. ಸೊ ಸಾಕಷ್ಟು ಸೇನೆಯನ್ನು ತಗೊಂಡು, ಯದು ಸೇನೆಯನ್ನು ತಗೊಂಡು ಬಲರಾಮ್ ಕೂಡ ಹಿಂದೆ ಬರ್ತಾ ಇದ್ದಾನೆ. ಸೊ ಇಲ್ಲಿ ಭೀಷ್ಮಕನ ಮಗಳು ರುಕ್ಮಿಣಿ ಕೃಷ್ಣನ ಆಗಮದ ಪ್ರತೀಕ್ಷೆಯನ್ನು ಮಾಡ್ತಾ ಇದ್ದಾಳೆ. ಅವಳ ಕಣ್ಣಿನಲ್ಲಿ ಆತುರತೆ ಇದೆ. ಯಾವ ಬರ್ತಾನೆ ಕೃಷ್ಣ? ಆ ಕಡೆ ಈ ಕಡೆ ನೋಡ್ತಾ ಇದ್ದಾಳೆ. ಹೇಗೆ ಒಂದು ಮೃಗ ಆ ಕಡೆ ಈ ಕಡೆ ನೋಡ್ತಾ ಇರ್ತದೆ, ಹಾಗೆ ಅದೇ ರೀತಿ ಅವಳ ಕಣ್ಣು ಆ ಕಡೆ ಈ ಕಡೆ ಹೋಗ್ತಾ ಇದೆ. ಸೊ ಬ್ರಾಹ್ಮಣ ಬಂದ ಅಂತ ನೋಡ್ತಾ ಇದ್ದಾಳೆ. ಸೊ ಬ್ರಾಹ್ಮಣ ಬಂದಿದ್ದು ಸೂಚನೆ ಗೊತ್ತಾಗ್ಲಿಲ್ಲ, ಅದಕ್ಕೆ ಅವಳಿಗೆ ತುಂಬಾ ಆತಂಕ ಆಗ್ತಾ ಇತ್ತು. ಅಹೋ ತ್ರಿಯಾಮಂತ್ರಿತ ಉದ್ವಹೋಮೆ ಅಲ್ಪರಾಧಸ ನಾಗಚ್ಚಂತಿ ಅರವಿಂದಾಕ್ಷೋ ನಾಹಂ ವೇದ್ಮಿ ಅತ್ರ ಕಾರಣಂ. ಇನ್ನೂ ಕೃಷ್ಣ ಬರಲಿಲ್ಲ, ಏನಿದು ಕಾರಣ? ಸೋಪಿ ನಾವರ್ತತೆ ಅದ್ಯಾಪಿ ಮತ್ಸಂದೇಶ ಹೃದ್ವಿಷಃ. ಮತ್ತೆ ಆ ಬ್ರಾಹ್ಮಣ ಕೂಡ ವಾಪಸ್ ಬರಲಿಲ್ಲ. ಈ ರಾತ್ರಿ ಮುಗಿದ ತಕ್ಷಣ ಹಗಲಾಗ್ತದೆ, ಮದುವೆ ಸಿದ್ಧತೆ ಸ್ಟಾರ್ಟ್ ಆಗ್ತದೆ, ಏನು ಬರಲೇ ಇಲ್ಲ. ಅಪಿಮೈ ಅನವದ್ಯಾತ್ಮ ದೃಷ್ಟ ಕಂಚೆ ಜುಗುಪ್ಸಿತಂ ಮತ್ಪಾಣಿ ಗ್ರಹಣೇ ನೂನಂ ನಾಯಾತಿ ಹಿ ಕೃತೋದ್ಯಮ. ಮೋಸ್ಟ್ಲಿ ಕೃಷ್ಣನಿಗೆ ಏನೋ ದೋಷ ಕಂಡಿರಬೇಕು ನನ್ನಲ್ಲಿ. ಜುಗುಪ್ಸಿತಂ, ಏನೋ ಒಂದು ಕಂಟೆಂಪ್ಟಬಲ್ ಥಿಂಗ್ಸ್, ಏನು ದೋಷ ಕಂಡಿದೆ, ಅದಕ್ಕೆ ಕೃಷ್ಣ ಬರಲಿಲ್ಲ. ದುರ್ಭಾಗ್ಯ, ಇದು ನನ್ನ ದೌರ್ಭಾಗ್ಯ. ನಮೇ ಧಾತ ನಾನುಕೂಲೋ ಮಹೇಶ್ವರ ದೇವೀವ ವಿಮುಖಿ ಗೌರಿ ರುದ್ರಾಣಿ ಗಿರಿಜಾ ಸತಿ. ಎಷ್ಟೊಂದು ದುರ್ಭಾಗ್ಯ ನನ್ನದು. ಈ ವಿಧಿ ಅಥವಾ ಈ ಧಾತ ವಿಧಾತ ನನ್ನ ಮೇಲೆ ಅನುಗ್ರಹವನ್ನು ತೋರಿಸ್ತಾ ಇಲ್ಲ. ರೈಟ್, ಈವನ್ ಶಿವನು ಕೂಡ ನನ್ನ ಮೇಲೆ ಅನುಗ್ರಹವನ್ನು ತೋರಿಸ್ತಾ ಇಲ್ಲ. ಅದು ದೇವಿ, ಆರ್ ಪರ್ಹ್ಯಾಪ್ಸ್ ಶಿವಾಸ್ ವೈಫ್ ದೇವಿ, ಹೂ ಇಸ್ ನೋನ್ ಎಸ್ ಗೌರಿ ರುದ್ರಾಣಿ ಗಿರಿಜಾ ಅಂಡ್ ಸತಿ ಹ್ಯಾಸ್ ಟರ್ನ್ಡ್ ಅಗೇನ್ಸ್ಟ್ ಮೀ. ಈ ದೇವತೆಗಳು ಕೂಡ ನನ್ನ ವಿರುದ್ಧ ಹೋಗಿದ್ದಾರೆ. ಸೊ ಈ ರೀತಿ ಆ ಒಂದು ಚಿಂತನೆ ಮಾಡ್ತಾ ಇದ್ದಾಳೆ. ಅವಳ ಮನಸ್ಸಿನಲ್ಲಿ ಒಂದು ಗೊಂದಲ
ಉಂಟಾಗ್ತದೆ. ಕೃಷ್ಣ ಬಂದಿಲ್ಲ, ಕೃಷ್ಣ ಕಾಣಿಸ್ತಾ ಇಲ್ಲ ಅಂತ ಈ ರೀತಿ ಯೋಚನೆ ಮಾಡ್ತಾ ಮಾಡ್ತಾ ಅವಳು ಕಣ್ಣಲ್ಲಿ ನೀರು ಹಾಕ್ತಾಳೆ, ಅಳ್ತಾ ಕೂತ್ಕೊಂಡಿದ್ಲು. ಆ ಸಮಯದಲ್ಲಿ ರುಕ್ಮಿಣಿ ದೇವಿಗೆ ಒಂದು ಸೂಚನೆ ಬಂತು. ಅದೇನು? ಈ ಪತ್ರದಲ್ಲಿ ಕೊಟ್ಟಿರೋಂಥ ವಿಷಯಗಳಿವು. ಗುಣಗಾನ, ಆತ್ಮಾರ್ಪಣೆ, ಲೌಕಿಕ ಸುಖದ ತಿರಸ್ಕಾರ, ಸುಕೃತಗಳ ಅರ್ಪಣೆ, ರಕ್ಷಣೆಯ ಉಪಾಯ, ಅಂಬಿಕಾ ದೇವರದ ಭೇಟಿ, ರಹಸ್ಯ ಯೋಜನೆ, ನಂತರ ದೃಢ ಸಂಕಲ್ಪ. ಒಂದು ವೇಳೆ ನೀ ನನ್ನನ್ನು ಸ್ವೀಕರಿಸಿ ಹೋದ್ರೆ ನಾನು 100 ಜನ್ಮ ಕೂಡ ವೇಟ್ ಮಾಡ್ತೀನಿ ಅಂತ ಪತ್ರದಲ್ಲಿ ಬರೆದ ವಿಷಯಗಳು. ಸೊ ಕೃಷ್ಣ ಬ್ರಾಹ್ಮಣರ ಆರಾಧನೆಯನ್ನು ಮಾಡಿ, ಪಾದಪೂಜೆಯನ್ನು ಮಾಡಿ, ಆ ಪತ್ರವನ್ನು ಓದಿ ಬರ್ತಾನೆ. ಸೊ ಆಗ ಇಲ್ಲಿ ನಿರೀಕ್ಷೆ ಮಾಡ್ತಾ ಇದ್ದಾಳೆ ರುಕ್ಮಿಣಿ ದೇವಿ. ಸೂರ್ಯೋದಯ ಮುಂಚೆ ಅವಳು ಕೂತ್ಕೊಂಡಿದ್ದಾಳೆ, ಎಲ್ಲ ರೆಡಿಯಾಗಿ ಕೂತ್ಕೊಂಡಿದ್ದಾಳೆ, ವೇಟ್ ಮಾಡ್ತಾ ಇದ್ದಾಳೆ, ಯಾವಾಗ ಬರ್ತಾರೆ ಅಂತ. ಅಷ್ಟರಲ್ಲಿ ಬ್ರಾಹ್ಮಣನು ಹಿಂದಿರುಗಿ ಕೃಷ್ಣನ ಆಗಮವನ್ನು ಖಚಿತಪಡಿಸುತ್ತಾನೆ. ಮತ್ತೆ ಅವಳ ಎಡಗಣ್ಣು, ತೋಳು ಮತ್ತು ತೊಡೆ ಅದುರುತ್ತದೆ. ಇದು ಭಗವಂತನ ಆಗಮದ ಶುಭ ಶಕುನ. ಸೊ ಕೆಲವೊಂದು ಶಕುನಗಳಿವೆ, ಶುಭ ಶಕುನಗಳು ಇದೆ, ಅಪಶಕುನಗಳು ಇವೆ. ಸೊ ಸ್ತ್ರೀಯರಿಗೆ ಎಡಭಾಗದ ಏನಂದ್ರು ನಡುವು ಬಂದ್ರೆ, ಟ್ವಿಚಿಂಗ್ ಆಫ್ ದ ಐಸ್, ಕೈಯಲ್ಲಿ ಕಂಪನ, ತೊಡೆಯಲ್ಲಿ ಕಂಪನ, ಈ ರೀತಿ ಕಂಡು ಬಂದ್ರೆ ಅದು ಶುಭ ಲಕ್ಷಣ. ಪುರುಷರಿಗೆ ಬಲಭಾಗದಲ್ಲಿ ಈ ರೀತಿ ಲಕ್ಷಣಗಳು ಕಂಡ್ರೆ ಅದು ಶುಭ. ಮತ್ತೆ ಅಪೋಸಿಟ್, ಸ್ತ್ರೀಯರಿಗೆ ಬಲಭಾಗದಲ್ಲಿ ಏನಾದರೂ ಈ ರೀತಿ ಲಕ್ಷಣಗಳು ಕಂಡ್ರೆ ಅದು ಅಪಶಕುನ. ಪುರುಷರಿಗೆ ಎಡಗಡೆ ಬಂದರೆ ಅದು ಅಪಶಕುನ. ಈ ಶುಭ ಲಕ್ಷಣಗಳು ಅವಳ ದೇಹದಲ್ಲಿ ಕಾಣಿಸಿಕೊಳ್ತವೆ. ಆಗ ಆ ಬ್ರಾಹ್ಮಣರಲ್ಲಿ ಬರ್ತಾರೆ. ಅಥ ಕೃಷ್ಣ ವಿನಿರ್ದಿಷ್ಟ ಸಯೇವ ದ್ವಿಜಸತ್ವ ಅಂತಃಪುರಚರೀಂ ದೇವೀಂ ರಾಜಪುತ್ರೀಂ ದದರ್ಶಃ. ಸೊ ಆ ಬ್ರಾಹ್ಮಣ ಬಂದು ಆ ರಾಜಪುತ್ರಿ ರುಕ್ಮಿಣಿಯನ್ನ ಭೇಟಿಯಾಗ್ತಾನೆ. ಸಾತಂ ಪ್ರಹೃಷ್ಟ ವದನಂ ಅವ್ಯಗ್ರಾತ್ಮ ಗತಿಂ ಸತಿ ಅಲಕ್ಷ್ಯ ಲಕ್ಷಣಾಭಿಜ್ಞ ಸಂಪ್ರಚ್ಛ ಶುಚಿಸ್ಮಿತ. ಅವಳು ಬ್ರಾಹ್ಮಣನ ಮುಖದಲ್ಲಿ ಒಂದು ಕಳೆಯನ್ನು ನೋಡ್ತಾಳೆ. ಆ ಕಳೆಯನ್ನು ನೋಡಿ ಗೊತ್ತಾಗ್ತದೆ, ಓ ಶುಭ ಸಂಕೇತ, ಕೃಷ್ಣ ಬಂದಿರ್ತಾನೆ. ತಸ್ಯ ಆವೇದಯತ್ ಪ್ರಾಪ್ತಂ ಶಶಂಸ ಯದು ನಂದನಂ ಉಕ್ತಂ ಚ ಸತ್ಯವಚನಂ ಆತ್ಮೋಪನಯನಂ ಪ್ರತಿ. ಕೃಷ್ಣ ಬಂದಿದ್ದಾನೆ, ಮತ್ತೆ ಕೃಷ್ಣನ ಮದುವೆ ಆಗ್ತಾನೆ ಅನ್ನೋ ಸಂದೇಶವನ್ನ ಬ್ರಾಹ್ಮಣ ಕೊಡ್ತಾನೆ. ಸೊ ಆಗ ಅವಳಿಗೆ ತುಂಬಾ ಸಂತೋಷವಾಯಿತು. ಆಗ ಅವಳು ಬ್ರಾಹ್ಮಣರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ. ಯಾಕಂದ್ರೆ ಕೆಲವೊಮ್ಮೆ ಋಣವನ್ನ ತೀರಿಸಕ್ ಸಾಧ್ಯವಿಲ್ಲ. ವಜ್ರ ವೈಡೂರ್ಯ ಎಲ್ಲವನ್ನು ಕೊಡ್ಬೋದಿತ್ತು, ಆದರೆ ರುಕ್ಮಿಣಿ ದೇವಿ ನಮಸ್ಕಾರ ಮಾಡಿ ಅವರಿಗೆ ಕಾಲಿಗೆ ಪಾದಸ್ಪರ್ಶ ಮಾಡಿ ನಮಸ್ಕಾರ ಮಾಡ್ತಾಳೆ. ಸೊ ದೆನ್ ಬ್ರಾಹ್ಮಣ ಲೀವ್ಸ್. ಸೊ ಕೆಲವೊಮ್ಮೆ ನಾವು ಏನು ಕೃತಜ್ಞತೆಯನ್ನ ಏನಂದು ಕೊಡೋದು, ಎಸ್ಪೆಷಲಿ ಗುರುಗಳಿಗೆ. ರೈಟ್, ಯಾರಾದರೂ ಗುರುಗಳು ಮಾಡಿದಂತಹ ಉಪಕಾರಕ್ಕೆ ಅದನ್ನ ನಾನು ಆ ಋಣವನ್ನು ತೀರಿಸಬಹುದು ಅಂತ ತಿಳ್ಕೊಂಡ್ರೆ ಅವನೊಬ್ಬ ಹುಚ್ಚ, ವಿನೋದ ಪಾತ್ರಂ, ಈಸ್ ಎ ಜೋಕರ್. ಯಾಕೆಂದ್ರೆ ಗುರುಗಳು ಎಂತ ಅನುಗ್ರಹ ಕೊಡ್ತಾ ಇದ್ದಾರೆ, ನಮ್ಮನ್ನ ಕೃಷ್ಣನ ಜೊತೆ ಸೇರಿಸ್ತಾ ಇದ್ದಾರೆ. ರೈಟ್, ಕೃಷ್ಣನನ್ನ ಪಡೆಯುವಂತ ಮಾರ್ಗವನ್ನು ತೋರಿಸ್ತಾ ಇದ್ದಾರೆ. ಅಂತಹ ಅನುಗ್ರಹ ಗುರುಗಳದು. ರೈಟ್, ಆ ಋಣವನ್ನು ನಾನು ತೀರಿಸ್ತೀನಿ ಅಂತ ತಿಳ್ಕೊಂಡ್ರೆ ಈಸ್ ಎ ಫೂಲ್ ನಂಬರ್ 1. ರೈಟ್, ವಿನೋದ ಪಾತ್ರಂ ಅಂತ ಭಾಗವತದಲ್ಲಿ ಹೇಳ್ತಾರೆ. ಮತ್ತೆ ಗುರುಗಳಿಗೆ ಏನು ಬೇಕಿಲ್ಲ, ಅವರು ಕೃಷ್ಣ ಭಕ್ತಿಯಲ್ಲಿ ಸಂತುಷ್ಟರಾಗಿದ್ದಾರೆ. ಅವರಿಗೆ ಒಂದು ದೊಡ್ಡ ಕಾಸ್ಟ್ಲಿ ಗಿಫ್ಟ್ ಕೊಟ್ರೆ ಅವರು ಸಂತುಷ್ಟರಾಗ್ತಾರೆ ಅಂತ ತಿಳ್ಕೊಂಡ್ರೆ ಅದು ಸರಿಯಲ್ಲ. ನಾವು ಕೃಷ್ಣನ ಭಕ್ತಿಯನ್ನು ಮಾಡಿದ್ರೆ ಗುರುಗಳು ಸಂತುಷ್ಟರಾಗ್ತಾರೆ. ಸೊ ಅದೇ ಗುರುಗಳ ಒಂದು ಇಚ್ಛೆ. ಆ ಗುರುಗಳಿಗೆ ನಮಸ್ಕಾರ ಮಾಡಿದಾಗ ಆ ಗುರುಗಳಲ್ಲಿ ಹೊರಟೋಗ್ತಾರೆ. ಭೀಷ್ಮಕ ರಾಜನೇ ಗೊತ್ತಾಯ್ತು, ಕೃಷ್ಣ ಬಲರಾಮ ಬಂದಿದ್ದಾರೆ ಅಂತ. ಭೀಷ್ಮಕ ರಾಜ ಹೋಗಿ ಕೃಷ್ಣ ಬಲರಾಮನನ್ನ ಭೇಟಿ ಆಗ್ತಾರೆ. ಅವರಿಗೆ ಮಧುವಾರ್ಕ ವಸ್ತ್ರ ಮತ್ತೆ
ಆಭರಣಗಳನ್ನ ಉಡು ಏನಂತಾರೆ ಉಡುಗೊರೆಗಳನ್ನ ಕೊಡ್ತಾರೆ. ಸೊ ಅವರಿಗೋಸ್ಕರ ಒಳ್ಳೆ ಸೂಕ್ತವಾದ ಅಕಾಮಿಡೇಷನ್ಸ್ನ ಕೂಡ ಅರೇಂಜ್ ಮಾಡ್ತಾರೆ. ಭೀಷ್ಮಕ್ಕೂ ಕೂಡ ಭಕ್ತನಾಗಿದ್ದ, ರುಕ್ಮಿಣಿಯ ತಂದೆ. ಸೊ ಅವರಿಗೂ ಕೂಡ ಕೃಷ್ಣನಿಗೆ ಕನ್ಯಾದಾನ ಮಾಡಬೇಕು ಅಂತ ಆಸೆ ಇತ್ತು. ಆದರೆ ರುಕ್ಮಿ ಅದಕ್ಕೆ ಅಡೆತಡೆ ಉಂಟು ಮಾಡ್ತಾ ಇದ್ದ. ಮತ್ತೆ ವಿದರ್ಭದ ಎಲ್ಲಾ ನಾಗರಿಕರಿಗೂ ಗೊತ್ತಾಗ್ತದೆ ಕೃಷ್ಣ ಬಂದಿದ್ದಾನೆ ಅಂತ. ಸೊ ಎಲ್ಲರೂ ಕೃಷ್ಣನ ಸೌಂದರ್ಯವನ್ನ ನೋಡ್ತಾ ಇದ್ರು. ಆಗ ಎಲ್ಲರೂ ಮಾತಾಡ್ಕೊಂತ ಇದ್ರು, ರುಕ್ಮಿಣಿಗೆ ಕೃಷ್ಣನೇ ಸೂಕ್ತವಾದವರ. ರೈಟ್. ಸೊ ಆ ರೀತಿ ಅವರು ಮಾತಾಡ್ಕೊಂತ ಇದ್ದಾರೆ. ಸೊ ರುಕ್ಮಿಣಿಗೆ ಸರಿಸಾಟಿಯಾದವರು ಕೃಷ್ಣನೇ ಅಂತ ಎಲ್ಲರೂ ಮಾತಾಡ್ಕೊಂತ ಇದ್ರು. ಸೊ ಅವರೆಲ್ಲರೂ ಮಾತಾಡ್ಕೊಂತ ಇದ್ದಾರೆ, ನಾವೇನಾದ್ರೂ ಪುಣ್ಯ ಮಾಡಿದರೆ ದಯವಿಟ್ಟು ಕೃಷ್ಣ ರುಕ್ಮಿಣಿಯನ್ನ ಮದುವೆ ಆಗ್ಲಿ ಅಂತ ಎಲ್ಲರೂ ಆಶೀರ್ವಚನವನ್ನು ನೀಡ್ತಾ ಇದ್ರು. ಏವಂ ಪ್ರೇಮ ಕಲಾ ಬದ್ಧ ವದಂತಿ ಸ್ಮ ಪುರೋಕಸಃ ಕನ್ಯಾ ಚಾಂತಃಪುರ ಪ್ರಾಗಾದ್ ಭಟೈರ್ ಗುಪ್ತಾಂಬಿಕಾಲಯಂ. ಆಗ ರುಕ್ಮಿಣಿ ದೇವಿ ಅಂಬಿಕಾ ದೇವಿಯ ದೇವಸ್ಥಾನಕ್ಕೆ ಬರ್ತಾಳೆ ಪೂಜೆ ಮಾಡೋದಕ್ಕೆ. ಪದ್ಯಾಂ ವಿನಿರ್ಯಯೋ ದೃಷ್ಟಂ ಭವಾನ್ಯಾಹ ಪಾದಪಲ್ಲವಂ ಸಾ ಚಾನುಧ್ಯಯಾತಿ ಸ್ಮಯನ್ ಮುಕುಂದ ಚರಣಾಂಬುಜಂ ಯತವಾನ್ ಮಾತೃಭಿಃ ಸಾರ್ಧಂ ಸಖಿಭಿಃ ಪರಿವಾರಿತಾ ಗುಪ್ತಾ ರಾಜಭಟೈ ಶೂರೈ ಸನ್ನದ್ಧೈರ್ ಉದ್ಯತಾಯುಧೈಃ ಮೃದಂಗ ಶಂಖ ಬಣವಾ ತೂರ್ಯಭೇರ್ಯಶ್ಚ ಜಂಜಿರೇ. ಸೊ ಅವಳು ಹೋಗಿ ಭವಾನಿ ದೇವಿಯ ಪಾದ ದರ್ಶನವನ್ನು ಮಾಡ್ತಾಳೆ. ಮತ್ತೆ ಅಲ್ಲಿ ಅವಳ ಸುತ್ತಮುತ್ತ ಯಾರಿದ್ರು? ತಾಯಿ, ಮತ್ತೆ ಅವಳ ಸ್ನೇಹಿತರು, ಮತ್ತೆ ಸೈನಿಕರು, ಅವರೆಲ್ಲರೂ ಇದ್ರು. ಅವರೆಲ್ಲರೂ ಅಸ್ತ್ರಗಳನ್ನು ಎತ್ತಿಡ್ಕೊಂಡಿದ್ರು. ಅವಳು ಅಂಬಿಕಾದೇವಿಯ ಪಾದಕ್ಕೆ ನಮಸ್ಕಾರ ಮಾಡಿ ಕೃಷ್ಣನ ಪಾದವನ್ನ ಸ್ಮರಣೆ ಮಾಡ್ತಾಳೆ. ಸ್ಮರಣೆ ಮಾಡಿ ಅವಳು ಕೃಷ್ಣನಿಗಾಗಿ ವೇಟ್ ಮಾಡ್ತಾ ಇದ್ದಾಳೆ. ಆಗ ಅಲ್ಲಿ ವಾದ್ಯಗಳೆಲ್ಲ ನುಡಿಯುತ್ತವೆ. ಮೃದಂಗ, ಶಂಖ, ಪಣವ, ಎಲ್ಲ ವಾದ್ಯಗಳ ಒಂದು ಏನಂತಾರೆ ಮ್ಯೂಸಿಕ್ ಅಲ್ಲಿ ಬಾರಿಸಲಾಗ್ತದೆ. ಗಾಯಂತಶ್ಚ ಸ್ತುವಂತಶ್ಚ ಗಾಯಕ ವಾದ್ಯವಾದಕೈ. ವಾದ್ಯ ನುಡಿಸ್ತಾ ಇದ್ದಾರೆ, ಮತ್ತೆ ಅಲ್ಲಿ ಗಾಯಕರು ಹಾಡ್ತಾ ಇದ್ದಾರೆ. ಪರಿವಾರ್ಯವಧುಂ ಜಗ್ಮುಹು ಸೂತಮಾಗದ ವಂದಿನಃ. ಸೊ ಅಲ್ಲೆಲ್ಲರೂ ರುಕ್ಮಿಣಿಯ ಮಹಿಮನ್ನ ಹಾಡ್ತಾ ಇದ್ದಾರೆ. ಸೊ ಅವಳ ಸುತ್ತಮುತ್ತ ಎಲ್ಲರೂ ಸೈನಿಕರಿದ್ದರು. ಅವರು ವಿಷ್ಣು ಚಕ್ರ ಹೇಳ್ತಾರೆ, ಓನ್ಲಿ ಫಾರ್ ದ ಲಾಸ್ಟ್ 12 or 15 feet ಫ್ರಮ್ ದ ಪ್ಯಾಲೇಸ್ ಟು ದ ಟೆಂಪಲ್ ಏರಿಯಾ ಶಿ ಡಿಡ್ ನಾಟ್ ಗೋ ಆನ್ ಫುಟ್. ಅವಳನ್ನ ಪಲ್ಲಕ್ಕಿ ಮೇಲೆ ಎತ್ಕೊಂಡು ಹೋಗಿದ್ರು. ಅದರ ಅಂತಿಮ ಕೆಲವು ಜಾಗ ಮಾತ್ರ ಅವಳು ನಡ್ಕೊಂಡು ಹೋಗ್ತಾಳೆ. ಆಸಾದ್ಯ ದೇವಿ ಸದನಂ ಧೌತಪಾದ ಕರಾಂಬುಜ ಉಪಸ್ಪೃಶ್ಯ ಶುಚಿ ಶಾಂತ ಪರಿವೇಶಾಂಬುಜ ಅಂಬಿಕಾಂತಿಕಂ. ಅಲ್ಲಿ ಅವಳು ದೇವಿಯ ಪಾದವನ್ನ ತೊಳೆದು ಪೂಜೆಯನ್ನು ಮಾಡಿ ನಂತರ ತಂವೈ ಪ್ರವಯಸೋ ಬಾಲಾಂ ವಿಧಿಜ್ಞ ವಿಪ್ರಯೋಷತಃ ಭವಾನಿಂ ವಂದಯಾಂ ಚಕ್ರುರ್ಭವಪತ್ನಿಂ ಭವಾನ್ವಿತಾಂ. ಸಾರಿ, ಮುಂದಕ್ಕೆ ಹೋಗ್ಬಿಟ್ಟೆ ನಾನು. ಸೊ ಅಲ್ಲಿ ಎಲ್ಲ ಹಿರಿಯ ಬ್ರಾಹ್ಮಣಿಯರಿದ್ರು. ಅವರು ಕೂಡ ರುಕ್ಮಿಣಿಗೆ ಅಸಿಸ್ಟ್ ಮಾಡ್ತಾ ಇದ್ರು ಹೇಗೆ ಪೂಜೆ ಮಾಡೋದಂತ. ನಂತರ ನಮಸ್ಕಾರ ಮಾಡಿ ಅವಳು ಹೊರಗಡೆ ಬರ್ತಾಳೆ. ಅವಳು ಪ್ರಾರ್ಥನೆ ಮಾಡ್ತಾಳೆ, ದಯವಿಟ್ಟು ಕೃಷ್ಣನೇ ನನ್ನ ಸ್ವಾಮಿ ಆಗ್ಲಿ ಅಂತ. ಇಲ್ಲಿ ನೀವು ಹೇಳ್ಬೋದು, ಇಲ್ಲಿ ದೇವತಾ ಪೂಜೆ ನಡೀತಾ ಇದೆ. ಹೌದು, ಅದರಲ್ಲಿ ತಪ್ಪೇನಿಲ್ಲ. ಆದರೆ ಆ ದೇವತೆಗಳಿಂದ ನಾವು ಏನ್ ಬೇಡ್ಕೋಬೇಕು? ಕೃಷ್ಣ ಬೇಕು ಅಂತ ಬೇಡ್ಕೋಬೇಕು. ಕೃಷ್ಣ ಭಕ್ತಿ ನಮಗೆ ಸಿಗಲಿ ಅಂತ ಬೇಡ್ಕೋಬೇಕು. ಸೊ ಕೇವಲ ಕೃಷ್ಣನನ್ನು ತನ್ನ ಪತಿಯಾಗಿ
ಕರುಣಿಸುವಂತೆ ಪ್ರಾರ್ಥಿಸುತ್ತಾಳೆ. ಸೊ ಸೊ ನಾವು ಕೂಡ ಈ ಗಣೇಶ ಚತುರ್ಥಿ ಬರ್ತದೆ. ಅದು ಗಣೇಶ, ದಯವಿಟ್ಟು ನನಗೆ ಭಗವದ್ಗೀತಾ ಅರ್ಥ ಆಗಲಿ, ನೀನು ಭಗವಂತನ ಶುದ್ಧ ಭಕ್ತ, ನಿನ್ನ ಅನುಗ್ರಹ ನಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡಬೇಕು. ನಂತರ ದುರ್ಗಾ ಪೂಜೆ ಬರ್ತದೆ. ದುರ್ಗಾದೇವಿ, ನೀನು ಮಾಯಾದೇವಿ, ದಯವಿಟ್ಟು ನನ್ನನ್ನು ಕೃಷ್ಣನ ಸೇವೆಯಲ್ಲಿ ತೊಡಗಿಸುವಂತೆ ಬೇಡ್ಕೋಬೇಕು. ಸೊ ಈ ರೀತಿ ದೇವತೆಗಳ ಪೂಜೆ, ದೇವಸ್ಥಾನಕ್ಕೆ ಹೋದರೆ ನಾವು ಕೃಷ್ಣ ಭಕ್ತಿಯನ್ನೇ ಬೇಡಬೇಕು. ಸೊ ನಂತರ ರುಕ್ಮಿಣಿ ದೇವಿ ಪೂಜೆ ಮುಗಿಸಿ ಹೊರಗಡೆ ಬರ್ತಾ ಇದ್ದಾಳೆ. ಆಗ ನೋಡ್ತಾ ಇದ್ದಾಳೆ, ಕೃಷ್ಣ ಎಲ್ಲಿ, ಕೃಷ್ಣ ಎಲ್ಲಿ, ಕೃಷ್ಣ ಬಂದಿಲ್ಲ ಇನ್ನು. ಸೊ ಆಗ ಸೊ ಇಲ್ಲಿ ಬರ್ತದೆ ಶ್ಲೋಕ ನಂಬರ್ 56. ಕೆಲವೊಂದು ಮುಖ್ಯ ಶ್ಲೋಕಗಳನ್ನು ನಾನು ಓದ್ತೇನೆ. ಈ ಹಲವಾರು ಶ್ಲೋಕಗಳಲ್ಲಿ ರುಕ್ಮಿಣಿ ದೇವಿಯ ಸೌಂದರ್ಯದ ವರ್ಣನೆ ಇದೆ. ಬ್ಯೂಟಿಫುಲ್ ಶ್ಲೋಕಸ್. ಶ್ಲೋಕ ಕ್ರಮಾಂಕ 51ರಿಂದ 55, 5 ಶ್ಲೋಕಗಳಲ್ಲಿ ರುಕ್ಮಿಣಿ ದೇವಿಯ ಸುಂದರವಾದ ವರ್ಣನೆ. ಆದರೆ ರುಕ್ಮಿಣಿ ದೇವಿಯ ಸೌಂದರ್ಯವನ್ನು ಯಾರು ನೋಡೋಕ್ಕಾಗಲಿಲ್ಲ. ಯಾಕಂದರೆ ರಾಜ್ಯ ಸ್ತ್ರೀಯರು ಯಾವಾಗಲೂ ಅವರು ಪಲ್ಲಕ್ಕಿಯಲ್ಲಿ ಬರ್ತಾ ಇದ್ರು, ಮತ್ತೆ ಅವರು ಪಬ್ಲಿಕ್ಲಿ ಎಂದು ಕಾಣಿಸ್ತಾ ಇರಲಿಲ್ಲ. ಆದರೆ ಈಗ ಮದುವೆ ಸಮಯ ಇರೋದ್ರಿಂದ ಅವಳು ಅಲ್ಲಿ ಬಂದಿದ್ದಾಳೆ. ಆಗ ಎಲ್ಲ ರಾಜರು ಕೂಡ ನೋಡ್ತಾ ಇದ್ದಾರೆ. ಆದರೆ ರುಕ್ಮಿಣಿ ದೇವಿ ತಮ್ಮ ಸೆರಗನ್ನ ತಲೆ ಮೇಲೆ ಹಾಕೊಂಡಿದ್ದು, ಮುಖ ಮುಚ್ಚಿತ್ತು. ಸೊ ಅದಕ್ಕೆ ಅವಳು ಎಲ್ಲರನ್ನು ನೋಡ್ಬೋದು, ಆದರೆ ಅವಳ ಸೌಂದರ್ಯವನ್ನು ಯಾರು ನೋಡೋಕ್ಕಾಗೋದಿಲ್ಲ. ಆದರೆ ಕೃಷ್ಣ ಬಂದಿದ್ದಾನೆ ಅಂತ ನೋಡೋದಕ್ಕೆ ಸ್ವಲ್ಪ ಒಂದು ಸೆರಗನ್ನು ಎತ್ತಿದಾಗ ಕೆಲವರು ರಾಜರು ಅದನ್ನು ನೋಡಿ, ಸೌಂದರ್ಯ ನೋಡಿ ಏನಂತಾರೆ, ಅವ್ರು ಮೂರ್ಛಿತವಾಗಿ ಬಿದ್ದು ಬಿಡ್ತಾರಂತೆ. ದೇ ಫಾಲ್ ಡೌನ್ ಫ್ರಮ್ ದ ಚಾರಿಯಟ್ಸ್. ಆ ಸಮಯದಲ್ಲಿ ರುಕ್ಮಿಣಿ ನೋಡ್ತಾಳೆ, ಅಲ್ಲಿ ಕೃಷ್ಣ ಬರ್ತಾ ಇದ್ದಾನೆ ರಥದ ಮೇಲೆ, ಧೂಳು ಏರ್ತಾ ಇದೆ. ರಥದ ಚಲನೆಯಿಂದ ಧೂಳು ಏರ್ತಾ ಇದೆ. ಕೃಷ್ಣ ಬರ್ತಾ ಇದ್ದಾನೆ. ಎಲ್ಲ ರಾಜರು ಸುತ್ತಮುತ್ತ ಇದ್ದಾರೆ, ಸೈನಿಕರು ಕೂಡ ಇದ್ದಾರೆ. ಆಗ ಕೃಷ್ಣ ಬರ್ತಾನೆ. ಕೃಷ್ಣ ಬಂದು ರುಕ್ಮಿಣಿ ದೇವಿಯನ್ನು ತುಂಬಾ ಸಲೀಸಾಗಿ ಎತ್ಕೊಂಡು ಹೋಗ್ತಾನೆ. ಆ ಚಿತ್ರ ಇಲ್ಲಿ ಇದೆ ನೋಡಿ. ರುಕ್ಮಿಣಿಯು ದೇವಾಲಯದಿಂದ ಹೊರಬರುತ್ತಿದ್ದಂತೆ ಅವಳ ಸೌಂದರ್ಯಕ್ಕೆ ನೆರೆದಿದ್ದ ರಾಜರು ದಿಗ್ಭ್ರಮೆಗೊಳ್ಳುತ್ತಾರೆ. ಆ ಕ್ಷಣದಲ್ಲಿ ಶ್ರೀಕೃಷ್ಣನು ನರಿಗಳ ಮಧ್ಯದಿಂದ ಸಿಂಹವು ತನ್ನ ಬೇಟೆಯನ್ನು ಕೊಂಡೊಯ್ಯುವಂತೆ ಅವಳನ್ನು ತನ್ನ ರಥದಲ್ಲಿ ಕೂರಿಸಿಕೊಂಡು ಹೊರಡುತ್ತಾನೆ. ಎಫರ್ಟ್ಲೆಸ್ಲಿ. ಹೇಗೆ ಸಿಂಹ ಬಂದು ಒಂದು ಮೃಗವನ್ನು ಎತ್ಕೊಂಡು ಹೋಗ್ತದೆ, ಅದೇ ರೀತಿ ಕೃಷ್ಣ ಬಂದು ರುಕ್ಮಿಣಿಯನ್ನ ಎತ್ಕೊಂಡು ಹೋಗ್ಬಿಟ್ಟ. ರಥಂ ಸಮಾರೋಪ್ಯ ಸುಪರ್ಣ ಲಕ್ಷಣಂ ರಾಜನ್ಯ ಚಕ್ರಂ ಪರಿಭೂಯ ಮಾಧವ ತಥೋ ಯಯೌ ರಾಮ ಪುರೋಗಮ ಶನೈಃ ಶ್ರೀಕಾಲ ಮಧ್ಯಾದ್ ಇವ ಭಾಗ ಹೃದ್ ಹರಿ. ಹರಿ ಅಂದರೆ ಸಿಂಹ, ರೈಟ್. ಶೃಗಾಲ ಅಂತಂದ್ರೆ ನರಿಗಳು. ನರಿಗಳ ಮಧ್ಯದಲ್ಲಿ ಒಂದು ಮೃಗವನ್ನ ಹೇಗೆ ಸಿಂಹ ಎತ್ಕೊಂಡು ಹೋಗ್ತದೆ, ಆ ರೀತಿ ಕೃಷ್ಣ ರುಕ್ಮಿಣಿ ಎತ್ಕೊಂಡು ಹೋಗ್ಬಿಟ್ಟ. ಸೊ ಆಗ ಕೃಷ್ಣ ಎತ್ಕೊಂಡು ಹೋದ ತಕ್ಷಣ ಎಲ್ಲರೂ ಸರ್ಪ್ರೈಸ್ ಆಯ್ತು. ಅಯ್ಯೋ, ರುಕ್ಮಿಣಿ ಎತ್ಕೊಂಡು ಹೋಗ್ಬಿಟ್ಟ, ಕೃಷ್ಣ ಎತ್ಕೊಂಡು ಹೋಗ್ಬಿಟ್ಟ. ಸ್ವಲ್ಪ ಸಮಯದ ನಂತರ ಎಲ್ಲ ಜರಾಸಂಧ, ಶಿಶುಪಾಲ, ದಂತವಕ್ರ, ಇವರಿಗೆಲ್ಲ ಅಚ್ಚರಿ ಆಯ್ತು. ಅಯ್ಯೋ, ಕೃಷ್ಣ ಎತ್ಕೊಂಡು ಹೋಗ್ಬಿಟ್ಟ ಅಂತ. ಓ ಡ್ಯಾಮ್ನಸ್, ದೋ ಯುವರ್ ಮೈಟಿ ಆರ್ಚರ್ಸ್, ಮಿಯರ್ ಕವ್ ಹರ್ಡ್ಸ್ ಹ್ಯಾವ್ ಸ್ಟೋಲನ್. ಕೃಷ್ಣನಿಗೆ ಏನಂತ ಹೇಳ್ತಾರೆ, ಒಬ್ಬ ಗೊಲ್ಲ ಅವನು, ನೈಟ್ ಹಸುಮೇಯಿಸವನು, ಅವನು ಗೋಪೇರ್ ಹೃತಂ, ಒಬ್ಬ ಗೋಪ ಅವನು. ಸೊ ಕೃಷ್ಣ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ, ರೈಟ್. ಸೊ ಈ ರೀತಿ ಕೃಷ್ಣ ರುಕ್ಮಿಣಿ ಅಪಹರಿಸ್ಕೊಂಡು ಹೋಗ್ಬಿಟ್ಟ. ಆಗ ಎಲ್ಲ ಸೈನಿಕರು ಹಿಂಬಾಲಿಸ್ತಾರೆ, ಕೃಷ್ಣನ ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಆಗ ಬಲರಾಮನ ಸೇನೆ ಬಂತು. ಬಲರಾಮನ ಸೇನೆ ಮತ್ತೆ ಕೃಷ್ಣ ಇಬ್ರು ಸೇರಿಕೊಂಡು ಎಲ್ಲ ವೈರಿಗಳಿಗೆ ಪಾಠವನ್ನು ಕಲಿಸ್ತಾರೆ. ಸಾವಿರಾರು ಜನ ಸತ್ತೋಗ್ತಾರೆ ಯುದ್ಧದಲ್ಲಿ. ಮತ್ತೆ ಯದುಕುಲದ ಸೇನೆ ತುಂಬಾ ಪ್ರಭಾವಶಾಲಿ ಸೇನೆ. ಯದುಕುಲದ ಸೇನೆಗೆ ಸರಿಸಾಟಿ ಯಾರೂ ಇಲ್ಲ, ಅದು ನಾರಾಯಣಿ ಸೇನೆ. ಸೊ ಅವರೆಲ್ಲರೂ ಈ ವೈರಿಗಳನ್ನು ಸೋಲಿಸ್ತಾರೆ. ಸೊ ಇಲ್ಲಿ ನೋಡಿ, ಜರಾಸಂಧ ಮತ್ತು ಶಿಶುಪಾಲ
ಬೃಹತ್ ಸೇನೆಗಳು ಆಕ್ರಮಣ ಮಾಡುತ್ತವೆ. ಆದರೆ ಬಲರಾಮ ಮತ್ತು ಯಾದವ ಸೈನ್ಯವು ಅವರನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತದೆ. ಅವಕ್ಕೂ ಜರಾಸಂಧ ಶಿಶುಪಾಲನನ್ನು ಕೊಲ್ಲೋದಿಲ್ಲ, ಸೈನ್ಯವನ್ನು ನಾಶ ಮಾಡ್ತಾರೆ. ನೋಡಿ ಎಲ್ಲ ಸೈನಿಕರು ಅದು ಕೊಲ್ಲೋದವ್ರು ಏನೂ ಆಗ್ತಾ ಇಲ್ಲ. ಆದರೆ ಈ ಅಸುರ ಸೇನೆಯವರು ಎಲ್ಲರೂ ಸಾಯ್ತಾ ಇದ್ದಾರೆ. ಅವರನ್ನು ಸಂಪೂರ್ಣ ನಾಶ ಮಾಡುತ್ತಾರೆ. ದೈವಿ ಶಕ್ತಿಯ ಮುಂದೆ ಭೌತಿಕ ಅಹಂಕಾರದ ಭ್ರಮೆ ಆ, ನಾಶವಾಗುತ್ತದೆ. ಸೊ ಇಲ್ಲಿ ನೋಡಿ, ಭಗವಂತನ ಶಕ್ತಿ ಮುಂದೆ ಯಾವುದೂ ನಿಲ್ಲೋದಿಲ್ಲ. ಸೊ ಎಲ್ಲರೂ ನಾಶವಾದರು. ಸೊ ಅಲ್ಟಿಮೇಟ್ಲಿ ಜಯಸ್ತು ಪಾಂಡು ಪುತ್ರಾಣಾಂ ಯೇಷಾಂ ಪಕ್ಷೇ ಜನಾರ್ದನ. ಯಾರ ಪಕ್ಷದಲ್ಲಿ ಕೃಷ್ಣ ಇರ್ತಾನೆ ಅವರು ಗೆಲ್ತಾರೆ. ಸೊ ಕೃಷ್ಣನ ಸೇನೆ ಗೆದ್ದಿತು. ಆದರೆ ರುಕ್ಮಿ ಕೃಷ್ಣನ ಹಿಂಬಾಲಿಸ್ಕೊಂಡು ಬಂದ. ಕೃಷ್ಣನನ್ನು ಕೊಲ್ತೀನಿ ನಾನು, ನನ್ನ ಶತ್ರು ಅವನು. ಆ ಇಚ್ಛೆಯಿಂದ ಕೃಷ್ಣನನ್ನ ಹಿಂಬಾಲಿಸಿಕೊಂಡು ಬರ್ತಾನೆ. ಕೃಷ್ಣನನ್ನು ಕೊಲ್ಲುವ ಶಪಥದೊಂದಿಗೆ ಬಂದ ರುಕ್ಮಿಯು ಸುಲಭವಾಗಿ ಸೋಲಿಸಲ್ಪಡುತ್ತಾನೆ. ಕೃಷ್ಣನ ಅವನನ್ನು ಕೊಲ್ಲಲು ಮುಂದಾದಾಗ ರುಕ್ಮಿಣಿಯು ಪ್ರಾರ್ಥಿಸುತ್ತಾಳೆ. ಯಾಕಂದ್ರೆ ರುಕ್ಮಿಣಿ ತಂಗಿ. ಸೊ ಅಣ್ಣನನ್ನು ಕೊಲ್ಲಬೇಡಿ ಅಂತ ಕೃಷ್ಣನಿಗೆ ಹೇಳ್ತಾರೆ. ಕೃಷ್ಣ ಅಂತಾನೆ ಆಯ್ತು, ಕೊಲ್ಲೋದಿಲ್ಲ, ಬಟ್ ಇವನಿಗೆ ಸ್ವಲ್ಪ ಪಾಠ ಕಲಿಸ್ಬೇಕು. ಅದಕ್ಕಾಗಿ ಕೃಷ್ಣ ಅವಮಾನ ಮಾಡ್ತಾನೆ. ರುಕ್ಮಿಣಿ ಕೃಷ್ಣನು ರುಕ್ಮಿಯ ತಲೆಯನ್ನು ಭಾಗಶಃ ಬೋಳಿಸಿದ. ಅವನ ಸುಳ್ಳು ಅಹಂಕಾರವನ್ನು ಮುರಿದು ಶಿಕ್ಷಿಸುತ್ತಾನೆ. ಕ್ಷತ್ರಿಯನಿಗೆ ಅವಮಾನ ಮೃತ್ಯುಕ್ಕಿಂತಲೂ ಏನು ಕೀಳು, ವರ್ಸ್ ದೆನ್ ಡೆತ್. ಕ್ಷತ್ರಿಯರು ಸತ್ರೆ ಓಕೆ, ಅವ್ರಿಗೆ ಅದು ವೀರ ಮರಣ ಅಂತಾರೆ. ಆದರೆ ಅವಮಾನ ಮಾಡಿದರೆ ದಟ್ ಈಸ್ ಮೋರ್ ಇನ್ಸಲ್ಟಿಂಗ್. ಇಟ್ಸ್ ವೆರಿ ವೆರಿ ಇನ್ಸಲ್ಟಿಂಗ್. ಕೃಷ್ಣ ರುಕ್ಮಿಣಿಗೆ ಅವಮಾನ ಮಾಡಿದ, ತಲೆಯನ್ನು ಬೋಳಿಸಿದ. ಯಾಕೆಂದ್ರೆ ತಲೆ ಬೋಳ್ಸ್ಕೊಂಡು ಓಡಾಡಿದರೆ ಚೆನ್ನಾಗಿ ಕೇಳ್ತಾರೆ, ಅದು ಸರಿಯಾಗಲ್ಲ. ಸ್ವಲ್ಪ ಈ ಕಡೆ ಸ್ವಲ್ಪ ಈ ಕಡೆ, ಅರ್ಧ ಭಾಗ ಕೆತ್ತಿ ಕೂದಲು ಕತ್ತರಿಸಿ ಬಿಟ್ಟಿದ್ದ. ಇದನ್ನು ನೋಡಿದಾಗ ಜನರು ಹೇಳ್ತಾರೆ, ಓ ನೋಡು ಸೋತು ಬಂದಿದ್ದಾನೆ, ಅವಮಾನ ಆಗಿದೆ ಅವನು ಅಂತ. ಈ ರೀತಿ ಅವನಿಗೆ ತುಂಬಾ ದುಃಖ ಆಗ್ತದೆ, ಇದಕ್ಕೆ ಅವಮಾನ ಮಾಡಿ ಬಿಟ್ಬಿಟ್ಟ. ಸೊ ನಂತರ ಬಲರಾಮ ಕೆಲವು ಆತ್ಮತತ್ವದ ಬಗ್ಗೆ ಹೇಳ್ತಾನೆ. ನಂತರ ಭೌತಿಕ ಪ್ರಕೃತಿ, ಆಧ್ಯಾತ್ಮಿಕ ಪ್ರಕೃತಿ, ಕೆಲವೊಂದು ತತ್ವಜ್ಞಾನವನ್ನು ಬೋಧನೆ ಮಾಡ್ತಾನೆ ರುಕ್ಮಿಣಿಗೆ, ಸೊ ದಟ್ ಶಿ ಬಿಕಮ್ಸ್ ಪೀಸ್ಫುಲ್. ಯಾಕೆಂದ್ರೆ ಈ ಯುದ್ಧದಲ್ಲಿ ಹಲವಾರು ಜನ ಸತ್ತಿದ್ದಾರೆ. ಸೊ ಮದುವೆ ಸಮಯದಲ್ಲಿ, ಸೊ ಸಾಮಾನ್ಯವಾಗಿ ಕ್ಷತ್ರಿಯರ ಮದುವೆಯಲ್ಲಿ ಈ ರೀತಿ ಯುದ್ಧ ಆಗೋದು ಸಹಜ. ನೀವು ನೋಡ್ಬೋದು, ವೆನ್ ಅರ್ಜುನ ಮ್ಯಾರಿಡ್ ದ್ರೌಪದಿ ಸ್ವಯಂವರದಲ್ಲಿ, ಅಲ್ಲಿ ಯುದ್ಧ ಆಯಿತು. ಇಲ್ಲಿ ರುಕ್ಮಿಣಿ ಮದುವೆಯಲ್ಲಿ ಕೂಡ ಯುದ್ಧ ಆಯಿತು. ಸಾಮಾನ್ಯ ಕ್ಷತ್ರಿಯ ಮದುವೆಯಲ್ಲಿ ಯುದ್ಧ ನಡೀತದೆ. ಅಲ್ಲಿ ಕೆಲವು ಜನ ಸಾಯ್ತಾರೆ ಕೂಡ. ಅದಕ್ಕಾಗಿ ಕೆಲವು ತತ್ವಜ್ಞಾನವನ್ನ ಬಲರಾಮ ಇಲ್ಲಿ ಬೋಧನೆ ಮಾಡಿದ್ದಾನೆ. ನಂತರ ಯುದ್ಧವನ್ನು ಗೆದ್ದ ಮೇಲೆ ಅವರು ದ್ವಾರಕೆ ಹೋಗ್ತಾರೆ. ದ್ವಾರಕೆ ಹೋಗಿ ದ್ವಾರಕದಲ್ಲಿ ಕೃಷ್ಣ ಮತ್ತೆ ರುಕ್ಮಿಣಿ ಅಲ್ಲಿ ಮದುವೆ ಮಾಡ್ಕೊತಾರೆ. ಸೊ ಬ್ರಿಂಗಿಂಗ್ ರುಕ್ಮಿಣಿ ಟು ದ sea fortress of Dwarka, Krishna married her according to Vedic rituals. The citizens whose hearts were dedicated exclusively to the Lord rejoiced. ಎಲ್ಲರೂ ತುಂಬಾ ಆನಂದ ಆಯಿತು ದ್ವಾರಕಾವಾಸಿಯರಿಗೆ. Goddess of fortune was finally united to supreme maintainer, bringing ultimate joy to all the worlds. ಸೊ ಸಾಕ್ಷಾತ್ ಲಕ್ಷ್ಮೀ ದೇವಿ ನಾರಾಯಣನ ಜೊತೆ ಒಂದುಗೂಡ್ತಾಳೆ. ಸೊ ಅದಕ್ಕೆ 3 ಲೋಕಗಳಿಗೂ ತುಂಬಾ ಆನಂದವಾಗುತ್ತದೆ. ಸೊ ಇದೇ ರುಕ್ಮಿಣಿ ಕಲ್ಯಾಣ. ಸೊ ಇನ್ನೊಂದು ಸ್ಲೈಡ್ ಬಿಟ್ಟಿದ್ದೆ ನಾನು, ಇಲ್ಲಿ ನೋಡಿ. ಈ ಕಥೆಯಿಂದ ನಾವು ಏನು ಕಲಿಯಬೇಕು? ರುಕ್ಮಿಣಿ ಜೀವಾತ್ಮ, ಪರಮಾತ್ಮನನ್ನು ಸೇರಲು ತವಕಿಸುತ್ತಿರುವ ಬಂಧಿತ ಆತ್ಮ. ಸೊ ನಾವು ಭಗವಂತನನ್ನು ಸೇರಬೇಕು ಅಂತ ನಾವು ಇಚ್ಛೆ ಪಡ್ತಾ ಇದ್ದೀವಿ. ಆದರೆ ಶಿಶುಪಾಲ ಮತ್ತೆ ರುಕ್ಮಿ ಇವರು ಮಾಯೆ ಮತ್ತು ಅಹಂಕಾರ, ಭೌತಿಕ ಶಕ್ತಿಯ ಬಂಧನ. ಸೊ ಇವರು ನಮ್ಮನ್ನ ಕೃಷ್ಣನ ಹತ್ರ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಆದರೆ ಬ್ರಾಹ್ಮಣ ಯಾರು? ಬ್ರಾಹ್ಮಣ ನಮ್ಮ ಗುರು. ಜೀವಾತ್ಮ ಮತ್ತು ಭಗವಂತನ ನಡುವಿನ ಒಂದು ಕೊಂಡಿ, ಲಿಂಕ್. ಆ ಪತ್ರ ಏನು? ಬ್ರಾಹ್ಮಣನಿಗೆ ಕೊಟ್ಟಂತ ಪತ್ರ, ಅದು ಹರಿನಾಮ ಅಥವಾ ನಮ್ಮ ಪ್ರಾರ್ಥನೆ. ಅದು ಶುದ್ಧ ಶರಣಗತಿಯ ಮಾಧ್ಯಮ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ.
ಸೊ ದಿಸ್ ಚಾಂಟಿಂಗ್ ಮಂತ್ರ ಇಸ್ ಅ ಲೆಟರ್. ಅಂಡ್ ರುಕ್ಮಿಣಿ ತನ್ನ ಪ್ರೇಮ ಪತ್ರವನ್ನು ಕೃಷ್ಣ ಕಳಿಸಿದ್ರು. ಅದೇ ನಮ್ಮ ಪ್ರೇಮ ಪತ್ರ ಏನು? ನಮ್ಮ ಪ್ರಾರ್ಥನೆ ಮತ್ತೆ ನಮ್ಮ ಒಂದು ಮಂತ್ರ. ಮಂತ್ರ ಜಪದಿಂದ ನಾವು ಕರಿಬೇಕು, ಕೃಷ್ಣ ಕೃಷ್ಣ ದಯವಿಟ್ಟು ಬಂದು ನನ್ನನ್ನು ಈ ಲೋಕದಿಂದ ಎತ್ಕೊಂಡು ಹೋಗು. ಈ ಮಾಯ ಶಕ್ತಿಯ ಪ್ರಭಾವದಿಂದ ನಾನು ಬಳಲುತ್ತಿದ್ದೇನೆ, ದಯವಿಟ್ಟು ನನ್ನನ್ನು ಇಲ್ಲಿಂದ ಎತ್ಕೊಂಡು ಹೋಗು ಅನ್ನೋ ಒಂದು ಪ್ರಾರ್ಥನೆಯನ್ನು ನಾವು ಮಾಡಬೇಕು. ಅದೇ ಮಹಾಮಂತ್ರ. ಸೊ ಇದು ಅಂತಿಮ ಒಂದು ಸ್ಲೈಡ್. ಈ ಕಥೆಯ ಸಾರಾಂಶ ಏನು? ಮುಖ್ಯವಾಗಿ ಫಸ್ಟ್ ನಾವು ಕೇಳಬೇಕು. ರುಕ್ಮಿಣಿ ದೇವಿ ಕೃಷ್ಣನ ಬಗ್ಗೆ ಕೇಳಿದ ಮೇಲೆ ಅವಳಿಗೆ ಕೃಷ್ಣನ ಪ್ರತಿ ಆಕರ್ಷಣೆ ಉಂಟಾಯಿತು. ಅದೇ ರೀತಿ ನಾವು ಕೂಡ ಕೃಷ್ಣನ ಬಗ್ಗೆ ತುಂಬಾ ದೀರ್ಘಕಾಲ ಕೇಳಬೇಕು. ಭಗವಂತನ ಮಹಿಮೆಯನ್ನು ಕೇಳುವುದರಿಂದ ಶುದ್ಧ ಪ್ರೇಮವು ಜಾಗೃತವಾಗುತ್ತದೆ. ನಂತರ ಕೀರ್ತನೆ ಮಾಡಬೇಕು. ಗುರಿನ ಮೂಲಕ ನಮ್ಮ ಪ್ರಾರ್ಥನೆಯನ್ನು ದೃಢ ಸಂಕಲ್ಪದಿಂದ ಭಗವಂತನಿಗೆ ತಲುಪಿಸಬೇಕು. ದಟ್ಸ್ ಕಾಲ್ಡ್ ಕೀರ್ತನೆ ಅಥವಾ ಪ್ರಾರ್ಥನೆ. ನಂತರ ಶರಣಾಗತಿ. ಭೌತಿಕ ಅಹಂಕಾರವನ್ನು ತ್ಯಜಿಸಿ ಶರಣಾದಾಗ ಪರಮಾತ್ಮನು ಭೌತಿಕ ಮಾಯೆಯ ಸೈನ್ಯದಿಂದ ಖಂಡಿತ ರಕ್ಷಿಸುತ್ತಾನೆ. ಈ ರೀತಿ ನಾವು ಭಗವಂತನಿಗೆ ಶರಣಾಗುವ ಒಂದು ಮಾರ್ಗವನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಕಥೆಯಿಂದ ನಾವು ಈ ಕೆಲವೊಂದು ಮುಖ್ಯ ಸಂದೇಶವನ್ನು ನಾವು ತಿಳ್ಕೊಬೋದಾಗಿದೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಸೊ ನಾಳೆ ಕೂಡ ಕ್ಲಾಸ್ ಇರ್ತದೆ. ಆದರೆ ನಾಳೆ ಕ್ಲಾಸು ಬಲರಾಮನ ಲೀಲೆ ಬಗ್ಗೆ, ಅದು ಶ್ರೀ ಚೈತನ್ಯ ಪ್ರಸಾದ್ ಗುರುಗಳು ತಗೊತಾರೆ. ಅದರ ಬಗ್ಗೆ ಸೂಚನೆ ವಾಟ್ಸಪ್ ಗ್ರೂಪಲ್ಲಿ ಕಳಿಸಲಾಗುತ್ತದೆ. ಓಕೆ, ಈಗ ಯಾರಿಗಾದ್ರೆ ಪ್ರಶ್ನೆ ಇದ್ದಾವ? ಒಂದೆರಡು ಪ್ರಶ್ನೆಗಳಿದ್ರೆ ನಾವು ತಗೋಬಹುದು. ಇವತ್ತಿನ ಕಥೆಗೆ ಸಂಬಂಧಿತ ಪ್ರಶ್ನೆ ಇದ್ರೆ ಉತ್ತಮ, ಇಲ್ಲಾಂದ್ರೆ ಸಾಮಾನ್ಯವಾಗಿ ಏನಾದರೂ ಬೇರೆ ಪ್ರಶ್ನೆಗಳಿದ್ರು ಕೇಳ್ಬೋದು. ಪ್ರಭುಜಿ, ಹಾ, ಇದು ರುಕ್ಮಿಣಿ ಕೃಷ್ಣನ್ನ ಸೇರ್ಲಿಲ್ಲ ಆದ್ರೆ ನಾನು ಆತ್ಮಹತ್ಯೆ ಅಂದ್ರೆ ನಾನು ಸಾಯ್ತೀನಿ ಅಂತ ಹೇಳ್ತಾಳಲ್ವಾ, ಅದು ಆತ್ಮಹತ್ಯೆ ಆಗ್ಲಿಲ್ವಾ? ಹೌದು. ಸೊ ಜೀವಂತವಾಗಿದ್ದು ಶಿಶುಪಾಲ ಮದುವೆ ಆಗೋಕ್ಕಿಂತ ಉತ್ತಮ ಪ್ರಾಣ ಬಿಡುವುದು. ಪ್ರಾಣ ತ್ಯಜಿಸಬಾರ್ದು, ಅದ್ರಕ್ಕಿಂತ ಕೆಟ್ಟ ಜನ್ಮ ಬರುತ್ತೆ ಅಂತ ಭಾಗವತಮಲ್ಲಿ ಬರುತ್ತಲ್ವಾ? ಹಾ, ಅದು ಸರಿ. ಆದರೆ ಕೃಷ್ಣನ ಸಿಗದೆ ಇದ್ರೆ ಬೆಟರ್ ಟು ಡೈ ರಾದರ್ ದೆನ್ ಫಾಲಿಂಗ್ ಇನ್ ಟು ಮಾಯಾ. ಅದು ಒಂದು ಭಾವನೆ. ಇಂಥ ಭಾವನೆ ಒಳ್ಳೇದು. ಅಫ್ಕೋರ್ಸ್ ಇಟ್ ಡಸಂಟ್ ಮೀನ್ ದಟ್ ವಿ ಶುಡ್ ಕಮಿಟ್ ಸೂಸೈಡ್. ಸೂಸೈಡ್ ಮಾಡ್ಕೋಬೇಕಂತ ಅಲ್ಲ. ಬಟ್ ಶಾಸ್ತ್ರದಲ್ಲಿ ಈ ರೀತಿ ಉದಾಹರಣೆಗಳು ಬರ್ತವೆ. ರೈಟ್, ನೀನಿಲ್ಲದ ಬಾಳೊಂದು ಬಾಳೆ ಕೃಷ್ಣ, ಕೃಷ್ಣನಿಲ್ಲದೆ ಬಾಳು ಒಂದು ಶೂನ್ಯ, ಇಟ್ ಝೀರೋ. ಶೂನ್ಯಾಯಿತಂ ಜಗತ್ ಸರ್ವಂ ಗೋವಿಂದ ವಿರಹೇಣಮೆ. ಕೃಷ್ಣನಿಲ್ಲದೆ ಇದು ಇಡೀ ಜಗತ್ತು ಒಂದು ಶೂನ್ಯ, ಇಡೀ ಸಂಪತ್ತು ಒಂದು ಶೂನ್ಯವೇ. ಸೊ ದೇರ್ ಇಸ್ ನೋ ಮೀನಿಂಗ್ ಟು ಲೈಫ್ ವಿದೌಟ್ ಕೃಷ್ಣ. ಕೃಷ್ಣನಿಲ್ಲದೆ ಒಂದು ಜೀವನಕ್ಕೆ ಒಂದು ಅರ್ಥನೇ ಇಲ್ಲ. ಸೊ ಇಡೀ ಜೀವನ ಶೂನ್ಯ ಅಂತ ಅನಿಸ್ತದೆ. ಸೊ ದಟ್ ಲೈಕ್ ಸೊ ಅದಕ್ಕೆ ಇಂದ್ರ ತೃಪ್ತಿ ಮಾಡೋದ್ರ ಬದಲು ಅಥವಾ ಮಾಯಾ ಪ್ರಭಾವದಲ್ಲಿ ಸಿಲುಕೋದ್ ಬದಲಾಗಿ ಇನ್ನೊಂದು ಜನ್ಮ ತಗೊಂಡು ಭಕ್ತಿ ಮಾಡೋದು ಉತ್ತಮ ಅಂತ ಈ ಒಂದು ಭಾವನೆ. ಅರ್ಥ ಆಗ್ತಾ ಇದೆಯಾ? ಇವನ್ ಚೈತನ್ಯ ಮಹಾಪ್ರಭು ಕೂಡ ಹೇಳ್ತಾರೆ, ಮಮ ಜನ್ಮನಿ ಈಶ್ವರಿ ಭವತಾತ್ ಭಕ್ತಿ ಹೇತುಗೀತ್ವಯೇ. ನಾನು ಸಾಯಲು ಸಿದ್ಧನಾಗಿದ್ದೇನೆ, ಆದರೆ ಪ್ರತಿ ಜನ್ಮದಲ್ಲಿ ದಯವಿಟ್ಟು ನಿನ್ನ ಸೇವೆ ಒದಗಿಸಿಕೊಡು ಕೃಷ್ಣ ಅಂತ ಬೇಡ್ಕೊಂತಾರೆ. ಸೊ ಯಾವುದೇ ಜನ್ಮ ಆಗಲಿ, ಈ ಜನ್ಮ ಮುಂದಿನ ಜನ್ಮ ಭಗವಂತನ ಸೇವೆಯಲ್ಲಿ ತೊಡಗಬೇಕು, ಇಂದ್ರ ತೃಪ್ತಿಯಲ್ಲಿ ತೊಡಗಬಾರ್ದು. ಅದು ಸಂದೇಶ ನಾವು ಇದನ್ನು ತಗೋಬೇಕು. ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮ್ ಪ್ರಭುಜಿ. ಈ ಹರೇ ಕೃಷ್ಣ. ಆತ್ಮಹತ್ಯೆ ಇದೆ ಸಮಸ್ಯೆ, ಈ ಆತ್ಮಹತ್ಯೆ ಮುಡಿಯುವೆಲ್ಲ ಭೌತಿಕ ಜಗತ್ತಿನಲ್ಲಿ ಮಾತ್ರ ಇರುತ್ತಾ, ಇಲ್ಲ ಆಧ್ಯಾತ್ಮಿಕ ಲೋಕದಲ್ಲೂ ಇದಾಗುತ್ತಾ ಪ್ರಭು? ಆತ್ಮಹತ್ಯೆ ಅಂದ್ರೆ ದೇಹ ಮಾತ್ರ ಸಾಯ್ತದೆ, ಆತ್ಮಕ್ಕೆಂದು ಸಾವಿದೆಯಾ? ಆತ್ಮ ಸಾಯುತ್ತಾ? ಇಲ್ಲ ಪ್ರಭುಜಿ. ಆ ಮುಡಿವು ತಗೊಳ್ತಾರಲ್ಲ ಪ್ರಭು, ಆ ನಿರ್ಧಾರ ತಗೊಳ್ತಾರಲ್ಲ, ಅದು ನಾ ಕೇಳಿದ್ದೆ. ಇಲ್ಲ, ಆತ್ಮ ಎಂದೂ ಸಾಯೋದಿಲ್ಲ. ಆತ್ಮ ಇಸ್ ಆಲ್ವೇಸ್ ಶಾಶ್ವತ.
ರೈಟ್. ನ ಜಾಯತೆ ಮೃತೇವ ಕದಾಚಿನ್ ನಾಯಂ ಭೂತ ಭವಿತವಾನ ಭೂಯ ಆತ್ಮ ಶಾಶ್ವತ. ಆದರೆ ಈ ಜನ್ಮದಲ್ಲಿ ಕೃಷ್ಣ ಸಿಗದೆ ಹೋದ್ರೆ ಮತ್ತೆ ಜನ್ಮ ತಗೊಂಡು ಮತ್ತೆ ಭಕ್ತಿ ಸೇವೆ ಮಾಡಿ ಮತ್ತೆ ಕೃಷ್ಣನ ಪಡೆಯುವ ಒಂದು ದೃಢ ಇಚ್ಛೆಯನ್ನ ಹೊಂದಿರಬೇಕು. ರೈಟ್. ಒಂದು ವೇಳೆ ಈ ಜನ್ಮದಲ್ಲಿ ನಮಗೆ ಭಗವಂತ ಸಿಗಲಿಲ್ಲ, ಮುಂದಿನ ಜನ್ಮದಲ್ಲಿ ಮತ್ತೆ ಕಂಟಿನ್ಯೂ ಮಾಡುವ ಒಂದು ಛಲ ಇರಬೇಕು. ಸೊ ಆದರೆ ಪ್ರಭುಪಾದರು ಹೇಳ್ತಾ ಇದ್ರು, ವೈ ಟು ಟೇಕ್ ಎ ಸೆಕೆಂಡ್ ಚಾನ್ಸ್, ಮತ್ತೆ ಇನ್ನೊಂದು ಜನ್ಮ ಯಾಕೆ ತಗೋಬೇಕು, ಇದೇ ಜನ್ಮದಲ್ಲಿ ನಾವು ಭಗವಂತನ ಹತ್ರ ಹೋಗೋಣ. ಸೊ ಅಷ್ಟು ತೀವ್ರವಾಗಿ ಭಕ್ತಿ ಸೇವೆ ಮಾಡಬೇಕು. ಮಿನಿಮಮ್ 16 ಮಾಲೆ ಜಪ ಮಾಡಬೇಕು, ಪ್ರತಿದಿನ ಭಾಗವತ ಓದಬೇಕು, ಪ್ರತಿದಿನ ಕೃಷ್ಣನ ಸೇವೆ ಮಾಡಬೇಕು, ಕೃಷ್ಣನ ಸ್ಮರಣೆ ಮಾಡಬೇಕು, ಪ್ರಚಾರ ಮಾಡಬೇಕು. ಈ ರೀತಿ ಕಂಟಿನ್ಯೂಸ್ ಆಗಿ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗೋದ್ರಿಂದ ನಾವು ಇದೇ ಜನ್ಮದಲ್ಲಿ ಭಗವಂತನನ್ನು ಪಡೆಯಬಹುದು ಅಂತ ಒಂದು ಮಾರ್ಗ ಪ್ರಭುಪಾದರು ಕೊಟ್ಟಿದ್ದಾರೆ. ಸೊ ಆ ಸೆಕೆಂಡ್ ಚಾನ್ಸ್ ತಗೋಬಾರ್ದು. ಒಂದು ವೇಳೆ ನಾವು ಈ ಜನ್ಮದಲ್ಲಿ ಪರ್ಫೆಕ್ಟ್ ಆಗಲಿಲ್ಲ ಅಂದ್ರೆ, ಮುಂದಿನ ಜನ್ಮ ತಗೋಬೇಕು ಆಯಿತು ಅಂತಂದರೆ, ಮುಂದಿನ ಜನ್ಮದಲ್ಲಿ ಭಕ್ತಿ ಸೇವೆಯ ಅವಕಾಶ ನನಗೆ ಸಿಗಲಿ, ಭಕ್ತಿ ಸೇವೆಯನ್ನು ಮುಂದುವರಿಸಲಿ ಅನ್ನೋ ಒಂದು ಬೇಡಿಕೆಯನ್ನು ಇಟ್ಕೋಬೇಕು. ಕರೆಕ್ಟ್. ಆ ಟೈಮಲ್ಲಿ ಹಂಗ ಅನ್ಸುತ್ತೆ ಅಲ್ವಾ ಗುರುಜಿ? ಒಂಥರ ಬಂದಿಲ್ಲ ಕೃಷ್ಣ ಅಂತ ಅವ್ರಿಗೆ ಆ ಟೈಮ್ ಅಲ್ಲಿ ನಮ್ಗೆ ಹಂಗ ಅನ್ಸ್ಬಿಡುತ್ತೆ. ಕರೆಕ್ಟ್. ಸೊ ಆಕ್ಚುಲಿ ರುಕ್ಮಿಣಿ ದೇವಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು ಆಧ್ಯಾತ್ಮಿಕ ಭಾವನೆಗಳು, ಭೌತಿಕ ಭಾವನೆ ಅಲ್ಲ. ಸೊ ಭೌತಿಕದ ಜಗತ್ತಿನಲ್ಲಿ ಏನೋ ಒಂದು ಖಿನ್ನತೆ, ಡಿಪ್ರೆಷನ್ ಉಂಟಾದ್ರೆ ಸೂಸೈಡ್ ಮಾಡ್ಕೋಬೇಕು ಅಂತ ಮನಸ್ಸಲ್ಲಿ ಬರ್ತದೆ. ಆದರೆ ರುಕ್ಮಿಣಿ ದೇವಿಗೆ ಆಗ್ತಾ ಇರೋ ಒಂದು ಭಾವನೆ ಏನಿದೆಯಲ್ಲ, ಇದು ಆಧ್ಯಾತ್ಮಿಕವಾದ ಕೃಷ್ಣನ ವಿರಹದಲ್ಲಿ ಮೂಡುತ್ತಿರುವಂತ ಭಾವನೆಗಳು, ಇದು ಆಧ್ಯಾತ್ಮಿಕ ಭಾವನೆಗಳು. ಇಟ್ಸ್ ನಾಟ್ ಮಟೀರಿಯಲ್. ರುಕ್ಮಿಣಿ ದೇವಿ ಕೂಡ ಅಳ್ತಾ ಇದ್ದಾಳೆ, ಬಟ್ ಅದು ಭೌತಿಕ ಶೋಕ ಅಲ್ಲ, ಕೃಷ್ಣನ ವಿರಹದಲ್ಲಿ ಇರುವಂತಹ ಆಧ್ಯಾತ್ಮಿಕ ಒಂದು ಭಾವನೆ ಅದು. ರೈಟ್. ಸೊ ಇಟ್ ಇಸ್ ಸ್ಪಿರಿಚುವಲ್ ಎಮೋಷನ್, ನಾಟ್ ಮಟೀರಿಯಲ್ ಎಮೋಷನ್. ಸಾಮಾನ್ಯವಾಗಿ ಜನರೆಲ್ಲ ಅಳ್ತಾರೆ, ಅದು ಭೌತಿಕ ಎಮೋಷನ್ಸ್. ರೈಟ್. ಯಾರೋ ಸತ್ರು ಅಳ್ತಾರೆ, ಓಕೆ, ಯಾರೋ ಹುಟ್ಟಿದ್ರು ಅಳ್ತಾರೆ, ಯಾರೋ ಏನು ತೊಂದರೆ ಬಂತು ಅಳ್ತಾರೆ. ಬಟ್ ಇಲ್ಲಿ ಕೃಷ್ಣನ ವಿರಹದಲ್ಲಿ ಅಳುವುದು ಬೇರೆನೆ. ಯುಗಾಯಿತಂ ನಿಮೇಶೇಣ ಚಕ್ಷುಷಾ ಪ್ರಾವೃಷಾಯಿತಂ ಶೂನ್ಯಾಯಿತಂ ಜಗತ್ಸರಂ ಗೋವಿಂದ ವಿರಹೇಣಮೆ. ಆಯ್ತು, ಗೋವಿಂದನ ವಿರಹದಲ್ಲಿ ಕೂಡ ಕಣ್ಣೀರು ಬರ್ತದೆ, ಬಟ್ ಅದು ಆಧ್ಯಾತ್ಮಿಕವಾದದ್ದು. ಬಟ್ ಜನರಿಗೆ ಅನಿಸ್ತದೆ ಇವನು ಅಳ್ತಾ ಇದೆ ನೋಡು, ಇದು ಭೌತಿಕ. ಬಟ್ ದರ್ ಇಸ್ ಎ ವಾಸ್ಟ್ ಡಿಫರೆನ್ಸ್. ತುಂಬ ವ್ಯತ್ಯಾಸ ಇದೆ ಭೌತಿಕ ಮತ್ತೆ ಆಧ್ಯಾತ್ಮಿಕ ಭಾವನೆಗಳಲ್ಲಿ. ರೈಟ್. ಭೂಮಿ ಆಕಾಶದ ವ್ಯತ್ಯಾಸ ಇದೆ. ಓಕೆ. ಎಸ್ ಕೀರ್ತಿಲತಾ ಮಾತಾಡಿ ಕೇಳ್ತಿದ್ದಾರೆ. ಪ್ರಭುಜಿ ಪ್ರಣಾಮ್ಸ್. ಪ್ರಭುಜಿ, ಈಗ ಗುರುಗಳಿಗೆ ನಾವು ರೀಪೇ ಅಂತೂ ಮಾಡಕ್ಕಾಗಲ್ಲ, ಸೊ ಇಟ್ಸ್ ಎ ಜೋಕ್ ಲೈಕ್ ದಟ್ ಯು ವೇರ್ ಮೆನ್ಷನಿಂಗ್. ಸೊ ಆದ್ರೆ ನಾವು ಶಿಷ್ಯರಾದವರು ಗುರುಗೆ ನಾವೇನಾದ್ರೂ ಸೇವೆ ಮಾಡ್ಬೇಕು, ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ಬೇಕು ಅಂತ ನಾವು ಈ ಒಂದು ಸ್ಟ್ರಾಂಗ್ ಆಗಿರ್ಬೇಕಲ್ವಾ? ಎಸ್, ವಿ ಶುಡ್ ಹ್ಯಾವ್ ದ ಡಿಸೈರ್ ಟು ಸರ್ವ್. ನಾವು ಗುರುಗಳ ಸೇವೆ ಮಾಡೋಣ. ಅವರ ಋಣವನ್ನು ತೀರ್ಸ್ಕೊಂತ ಆಗೋದಿಲ್ಲ. ಜನ್ಮ ಜನ್ಮ ಚಕ್ಷುದಾನ್ ದಿಲೋ ಜೈ, ಜನ್ಮೆ ಜನ್ಮೆ ಪ್ರಭು ಸೈ, ದಿವ್ಯ ಜ್ಞಾನ್ ಹೃದಯ ಪ್ರವೇಶಿತ. ರೈಟ್. ಸೊ ಪ್ರತಿ ಜನ್ಮ ನಾವು ಗುರುಗಳ ಸೇವೆ ಮಾಡ್ತಾ ಇರೋಣ. ಸೊ ಎಟರ್ನಲಿ ಈಸ್ ಮೈ ಗುರು. ಪ್ರತಿ ಜನ್ಮದಲ್ಲಿ ಅವರೇ ನನ್ನ ಗುರು. ಗುರುತತ್ವ ಒಂದೇ, ಕೃಷ್ಣ ಒಂದೇ ಜಗದ್ಗುರು. ಆದರೆ ಗುರುತತ್ವ ಬೇರೆ ಬೇರೆ ಗುರುಗಳ ಮುಖಾಂತರ ಅದು ನಮಗೆ ಅನುಗ್ರಹವನ್ನು ಕೊಡ್ತಾರೆ. ಸೊ ಗುರುಗಳ ಸೇವೆ ನಾವು ಜನ್ಮ ಮಾಡ್ತಾ ಇರೋಣ. ಸೊ ಅಂತ ಒಂದು ಭಾವನೆ ಇಟ್ಕೋಬೇಕು. ಸೊ ವಿ ಶುಡ್ ಕೀಪ್ ಸರ್ವಿಂಗ್ ಗುರು. ಇಟ್ ಇಸ್ ನೆವರ್ ಹ್ಯಾಪನ್ಸ್ ದಟ್ ಓಕೆ ನೌ ಐ ಆಮ್ ಡನ್, ಆಯ್ತು ನಾನು ಸೇವೆ ಮುಗಿಸಿದ್ದೀನಿ, ಮುಗೀತು, ಋಣ ತೀರ್ತು. ಇಲ್ಲ, ಕಂಟಿನ್ಯೂಸ್ ಸರ್ವಿಸ್. ಈವನ್ ಆಧ್ಯಾತ್ಮಿಕ ಜಗತ್ತಿಗೆ ಹೋದಾಗ ಕೂಡ ಅಲ್ಲಿ ಗುರು ಸಿಸ್ಟಮ್ ಇದೆ. ರೈಟ್. ಕೃಷ್ಣ, ಶ್ರೀಮತಿ ರಾಧಾರಾಣಿ, ಸಖೀಸ್ ಅಂಡ್ ಮಂಜರೀಸ್ ಅಂಡ್ ಸೊ ಲೈಕ್ ದಿಸ್ ಪರಂಪರಾ ದೇರ್ ಆಲ್ಸೋ. ಅಲ್ಲಿ ಕೂಡ ಲಲಿತಾ ವಿಶಾಖಾದಿ ಜತ ಸಖೇ ವೃಂದ ಆಜ್ಞಾಯ ಕೊರಿಬೋ ಸೇವಾ ಚರಣಾರವಿಂದ. ಅಲ್ಲಿ ಕೂಡ ಲಲಿತಾ ಅವರ ಸೇವೆ ಮಾಡಬೇಕು. ಸೊ ಈ ಒಂದು ಸಿಸ್ಟಮ್ ಕಂಟಿನ್ಯೂ ಆಗ್ತಾ ಇರ್ತದೆ. ಓಕೆ. ಎಟರ್ನಲ್ ಸರ್ವಿಸ್. ಹರೇ ಕೃಷ್ಣ. ಎಸ್ ಅಜಯ್ ಪ್ರೂಮ್. ಅಜಯ್ ಪ್ರೂವ್ ಕೈತಿದ್ದಾರೆ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ ಧನ್ಯವಾದ ಪ್ರಣಾಮ್. ಯಾರಿದು?
ನಾವು ನಿಮ್ಮ ವಾಯ್ಸು ಬ್ರೇಕ್ ಆಗ್ತದೆ, ಕ್ಲಿಯರ್ ಇಲ್ಲ. ಈಗ್ರಿ ಪ್ರಭುಜಿ. ಹಾ, ಕೇಳಿಸ್ತದೆ, ಹೇಳಿ. ಹರೇ ಪ್ರಭುಜಿ. ಪ್ರಭುಜಿ, ಈ ಭೌತಿಕ ಜಗತ್ತಿನಲ್ಲಿ ನಾವು ಹೇಗಿರಬೇಕು ಅಂದ್ರೆ ಇಲ್ಲಿ ಬಹಳಷ್ಟು ನಾವು ಪರಿಸ್ಥಿತಿ ನೋಡಬಹುದು. ಅಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ನಾವು ಹೇಗಿರಬೇಕು? ಯಾರು ಮಾತಾಡ್ತಾ ಇರೋದು? ಹರೇ ಕೃಷ್ಣ. ಪ್ರಶ್ನೆ ಅರ್ಥ ಹರೇ ಆಯ್ತು. ಕೃಷ್ಣ ಪ್ರಭುಜಿ. ಅಜಯ್ ಹಾ, ಅಂತಿದೆ. ಅಜಯ್ ಪ್ರಭುನ ನಾ ಅವ್ರಿನ್ ಮಾತಾಡಿ. ಸಿಸ್ಟರ್. ಅಜಯ್ ಪ್ರಭು ಸಿಸ್ಟರ್. ನಮ್ಮ ಅಣ್ಣ, ನಾ ಅವ್ರಿನ್ ಸಿಸ್ಟರ್. ಹಾ ಹಾ, ಓಕೆ. ಸರಿ. ಸೊ ಈ ಜಗತ್ತಿನಲ್ಲಿ ಹೇಗಿರಬೇಕು, ಹಾ, ಅದು ನಿಮ್ ಪ್ರಶ್ನೆನಾ? ಹರಿ ಪ್ರಭುಜಿ. ಅಂದ್ರೆ ಓಕೆ. ಅಂದ್ರೆ ಅಷ್ಟು ವಿಭಿನ್ನವಾದ ಪರಿಸ್ಥಿತಿಯನ್ನು ನೋಡಬಹುದು. ಅದರಲ್ಲಿ ಹೇಗೆ? ಯಾ, ಈ ಪ್ರಶ್ನೆಗೆ ಉತ್ತರ ತುಂಬಾ ಡೀಟೇಲ್ ಆಗಿ ಕೃಷ್ಣ ಕೊಟ್ಟಿದ್ದಾನೆ ಭಗವದ್ಗೀತೆಯಲ್ಲಿ. ಸಂಕ್ಷಿಪ್ತವಾಗಿ ಇರ್ಬೇಕಂದ್ರೆ, ಈ ಜಗತ್ತಿನಲ್ಲಿ ಇರಬೇಕು, ಬಟ್ ಹಾ, ವಿ ಶುಡ್ ಬಿ ಇನ್ ದಿಸ್ ವರ್ಲ್ಡ್ ಬಟ್ ನಾಟ್ ಆಫ್ ದಿಸ್ ವರ್ಲ್ಡ್. ಡಿಟ್ಯಾಚ್ಡ್. ಪದ್ಮಪತ್ರಂ ಇವಾಂಬಸ. ರೈಟ್. ಬ್ರಹ್ಮಣ್ಯಾದಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ನಿಪ್ಯತೆ ನ ಸ ಪಾಪೇನ ಪದ್ಮಪತ್ರಂ ಇವಾಂಬಸ. ಕೃಷ್ಣ is telling how to live in this world. ಹೇಗೆ ಒಂದು ಪದ್ಮಪತ್ರ ಕೆಸರಲ್ಲಿ ಇರ್ತದೆ, ಅದರ ಕೆಸರು ಪ್ರಭುಜಿ. ಅದಕ್ಕೆ ಅಂಟ್ಕೊಳ್ಳೋದಿಲ್ಲ. ಓಕೆ. ಲೋಟಸ್ ಪ್ರಭುಜಿ. ಸೊ ಅದೇ ರೀತಿ ನಾವು ಈ ಜಗತ್ತಲ್ಲಿ ಇರಬೇಕು, ಬಟ್ ಜಗತ್ತಿನ ಒಂದು ಆಗು ಹೋಗುಗಳಿಂದ ಎಫೆಕ್ಟ್ ಆಗಬಾರ್ದು. ಸೊ ವಿ ಶುಡ್ ಬಿ ಟ್ರಾನ್ಸೆಂಡೆಂಟಲ್. ಅದೇ ಹೇಗೆ ಸಾಧ್ಯ? ವೆನ್ ಯು ಡೂಯಿಂಗ್ ಕೃಷ್ಣ ಭಕ್ತಿ, ವೆನ್ ಯು ಡೂಯಿಂಗ್ ಕೃಷ್ಣ ಕಾನ್ಷಿಯಸ್ನೆಸ್, ಆಗ ನಾವು ಇದರಿಂದ ಎಫೆಕ್ಟ್ ಆಗೋದಿಲ್ಲ. ಓಕೆ. ಸೊ ಪ್ರಭುಜಿ, ಒಂದು ಎಕ್ಸಾಂಪಲ್ ಕೊಡ್ಬೋದು? ಒಂದು ಎಕ್ಸಾಂಪಲ್ ಇದು ರಿಲೇಟೆಡ್ ಅಂದ್ರೆ. ಟೆಲ್ ಮಿ ಹೂ ಯು ಆರ್ ಸ್ಟೂಡೆಂಟ್ ಆರ್ ಯು ಆರ್ ವರ್ಕಿಂಗ್? Yes, I am student of 9th standard. 9th ಸ್ಟ್ಯಾಂಡರ್ಡ್ ಓದ್ತಾ ಇದೆಯಾ? ಓಕೆ. ನೀನು ಓದ್ತಾ ಇದೆಯಾ ತಾನೇ? ಸ್ಟೂಡೆಂಟ್ ಓದ್ತಾ ಇದೆಯಾ? ಸೊ ವೆನ್ ಯು ಆರ್ ಸ್ಟಡಿಂಗ್, Yes. ಯು ಶುಡ್ ಥಿಂಕ್ ದಟ್ ಐ ವಿಲ್ ಸ್ಟಡಿ ಸೋ ನೈಸ್ಲಿ ದಟ್ ಐ ವಿಲ್ ಬ್ರಿಂಗ್ ಗ್ಲೋರಿ ಟು ಕೃಷ್ಣ. ನಾನು ಚೆನ್ನಾಗಿ ಓದ್ತೀನಿ, ಒಳ್ಳೆ ಮಾರ್ಕ್ಸ್ ತರ್ತೀನಿ, ಈ ಓದೋದ್ರಿಂದ ನಾನು ಕೃಷ್ಣನಿಗೆ ಒಂದು ಗೌರವವನ್ನು ತರ್ತೀನಿ. ಆಗೇನಾಗ್ತದೆ, ಅದು ಸ್ಪಿರಿಚುವಲ್ ಆಗ್ತದೆ. ಬಟ್ ಇಫ್ ಯು ಥಿಂಕ್ ಐ ವಿಲ್ ಬಿಕಮ್ ಎ ಟಾಪರ್ ಸೊ ದಟ್ ಐ ವಿಲ್ ಶೋ ಎವ್ರಿಬಡಿ ಐ ಆಮ್ ಬೆಸ್ಟ್, ನಾನೇ ಬೆಸ್ಟ್ ಅಂತ ತೋರಿಸಿದ್ರೆ ದಟ್ ಬಿಕಮ್ಸ್ ಪ್ರೈಡ್, ಮಟೀರಿಯಲ್ ಈಗೋ ಅಂಡ್ ಮಟೀರಿಯಲ್ ಪ್ರೈಡ್. ಸೊ ಅದಕ್ಕಾಗಿ ನಾವು ನಮ್ಮ ಅಹಂಕಾರವನ್ನು ತೋರಿಸ್ಕೋಬಾರ್ದು. ನಾವೇ ತಿಳ್ಕೊಬೇಕು, ಹೋಗಿ ಈ ಬುದ್ಧಿ ಕೊಟ್ಟಿರೋದು ಕೃಷ್ಣನೇ, ಈ ಬುದ್ಧಿಯಿಂದ ಆ ರೀತಿ ಒಂದು ಭಾವನೆ ಇಟ್ಕೊಂಡಿರ್ಬೇಕು. ಸೊ ದೆನ್ ವಾಟ್ ವಿಲ್ ಹ್ಯಾಪನ್ ಇಸ್ ವಿ ವಿಲ್ ಸರ್ವ್ ಕೃಷ್ಣ. ಓಕೆ. ಪದ್ಮಪತ್ರಂ ಇವಾಂಬಸ. So will not be affected by the marks, because whatever marks is coming is offered to Krishna. Okay. Yes, Prabhuji. But sometimes, Prabhuji, So I you are think student, that study for why Krishna. should we So learn about this ಓದು ಮತ್ತು material world ಚಾಂಟಿಂಗ್ and ಮಾಡು, all? ಮತ್ತು ಸಾಧ್ಯ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆಲ್ಲ ಹೇಳಕ್ ಟ್ರೈ ಮಾಡು. ಓಕೆ, ಅಬೌಟ್ ಚಾಂಟಿಂಗ್, ಅಬೌಟ್ ಭಗವದ್ಗೀತಾ. ಓಕೆ. Prabhuji, thank you. Thank you. Any other questions? Prabhuji, Should thank we you. end here? Hare Krishna. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ, ಪ್ರಣಾಮಗಳು. ಹರೇ ಕೃಷ್ಣ. ಸಾರಿ, ಏನೋ ಆಡಿಯೋ ಕನೆಕ್ಷನ್ ಪ್ರಾಬ್ಲಮ್ ಆಗಿತ್ತು. ಓಕೆ, ಐ ಹೋಪ್ ಐ ಆನ್ಸರ್ಡ್ ಯುವರ್ ಕ್ವಶನ್, ಅಜಯ್ ಪ್ರಭು ಆ್ಯಂಡ್ ಸಿಸ್ಟರ್. ठीक है, ಸೊ ವಿಲ್ ಎಂಡ್ ಹಿಯರ್. ಈಗ ಕ್ಲಾಸಲ್ಲಿ ನಿಲ್ಲಿಸೋಣ. ಶ್ರೀಲ ಪ್ರಭುಪಾದ ಕಿ ಜೈ.
श्री कृष्ण भगवान की जय। श्री रुक्मिणी कृष्ण कल्याण की जय। श्री प्रभुपाद की जय। ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಹರೇ ಕೃಷ್ಣ ಪ್ರಭು ಹರೇ ಕೃಷ್ಣ. ಕೃಷ್ಣ ಪ್ರಭುಜಿ ಪ್ರಣಾಮ.